ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕ್ವಾಂಟ್ ಸೆಕ್ಷನ್ದು ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ವಿ. ನಾವು ಮೊದಲು ನಂಬರ್ ಸಿಸ್ಟಮ್ ಡಿಸ್ಕಸ್ ಮಾಡ್ತಿದ್ವಿ. ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಲಾಸ್ಟ್ ವೀಕ್ ಮನೇಲಿ ಮ್ಯಾರೇಜ್ ಇತ್ತು. ಮ್ಯಾರೇಜ್ ಆದ ತಕ್ಷಣವೇ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನನಗೆ ಲಾಸ್ಟ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಾವು ನಂಬರ್ ಸಿಸ್ಟಮ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ವಿ. ನಂಬರ್ ಸಿಸ್ಟಮಲ್ಲಿ 2 ಕ್ಲಾಸ್ ನಾವು ಕಂಪ್ಲೀಟ್ ಮಾಡಿದ್ವಿ ಬೇಸಿಕ್ ಕಾನ್ಸೆಪ್ಟ್ಗಳ ಮೇಲೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಉಳಿದಿರೋ ಕಾನ್ಸೆಪ್ಟ್ ಪ್ಲಸ್ ಒಂದು 20 ಈ ನಂಬರ್ ಸಿಸ್ಟಮ್ ಮೇಲಿನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂತ ಅನ್ನೋದನ್ನು ಮೊದಲು ನೋಡ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರೈಮ್ ನಂಬರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರೈಮ್ ನಂಬರ್ಸ್ದ ಪ್ರಾಪರ್ಟೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರೈಮ್ ನಂಬರ್ಸ್ಗಳದ ಕೆಲವೊಂದು ಇನ್ನೂ ಪಾಯಿಂಟ್ಸ್ಗಳಿದ್ದಾವೆ, ಅದು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಕೆಲವೊಂದಲ್ಲಕ್ಕೇನು ಒಂದೇ ಒಂದು ಪಾಯಿಂಟ್ ಇದೆ. ಪ್ರೈಮ್ ನಂಬರನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನಾನು ಬೇಸಿಕ್ ಕಾನ್ಸೆಪ್ಟ್ ಹೇಳುವಾಗ ಹೇಳ್ತೀನಿ. ಏನು ನೋಡಿದ್ವಿ? ಒಂದು ಪ್ರೈಮ್ ನಂಬರ್ಗಳ ಪ್ರಾಪರ್ಟೀಸ್ಗಳ ಬಗ್ಗೆ ನೋಡಿದ್ವಿ. ಅದಾದ ನಂತರ ನಾವು ಟ್ವಿನ್ ಪ್ರೈಮ್ ನಂಬರ್ ಅಂದರೆ ಏನು ಅಂತ ನೋಡಿದ್ವಿ. ಕೋ ಪ್ರೈಮ್ ನಂಬರ್ ಅಂತಂದರೆ ಏನು ಅಂತ ನೋಡಿದ್ವಿ. ಆಮೇಲೆ ಕೋ ಪ್ರೈಮ್ ನಂಬರ್ ಆಗಲಿ, ಟ್ವಿನ್ ಪ್ರೈಮ್ ನಂಬರ್ ಆಗಲಿ, ಕಾಂಪೋಸಿಟ್ ನಂಬರ್ಸ್ಗಳ ಬಗ್ಗೆ ನೋಡಿದ್ವಿ. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವುದು? 4. ಸೆಕೆಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ 6. ಈ ರೀತಿ ಕಾಂಪೋಸಿಟ್ ನಂಬರ್ ಯಾವ ರೀತಿ ನಾವು ಅದರ ಡೆಫಿನಿಷನ್ ಕೂಡ ನೋಡಿದ್ವಿ. ಯಾವ ರೀತಿ ಕಾಂಪೋಸಿಟ್ ನಂಬರ್ ಡಿರೈವ್ ಆಗ್ತವೆ ಅನ್ನೋದನ್ನು ಕೂಡ ನೋಡಿದ್ವಿ. ಆಮೇಲೆ ಕಾಂಪೋಸಿಟ್ ನಂಬರ್ ಆದ ನಂತರ LCM ಮತ್ತು HCF ಬಗ್ಗೆ ಡಿಸ್ಕಸ್ ಮಾಡಿದ್ವಿ. LCM ಮತ್ತು HCF ಬಗ್ಗೆ. LCM ಮತ್ತು HCFದು ಹಲವಾರು ಮೆಥಡ್ಸ್ಗಳು, ಯಾವ್ಯಾವ ರೀತಿ LCM ಮತ್ತು HCF ನಾವು ಕಂಡುಹಿಡಿಬಹುದು ಅನ್ನೋದರ ಬಗ್ಗೆ ಹಲವಾರು ಮೆಥಡ್ಗಳನ್ನು ನಾವು ನೋಡಿದ್ವಿ. ಒಂದು ಫ್ಯಾಕ್ಟರ್ಸ್ಗಳನ್ನು ಮತ್ತು ಮಲ್ಟಿಪಲ್ಸ್ಗಳನ್ನು ತೆಗೆದು ಕಂಡುಹಿಡಿಯೋದು ಒಂದೇ ಮೆಥಡ್. ಅದಾದ ನಂತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ, ಅದಾದ ನಂತರ ನಾರ್ಮಲ್ ನಮ್ಮದು ಡೈಲಿ ಕ್ಯಾಲ್ಕುಲೇಷನ್ ಯಾವ ರೀತಿ ಎಕ್ಸಾಮ್ ಅಪ್ರೋಚ್ ಇರಬೇಕು ಆ ಮೆಥಡ್ ಮೂಲಕ 3 ಮೆಥಡನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದ ನಂತರ ನಾವು ನೆಕ್ಸ್ಟ್ ಈ ಕೆಲವೊಂದು ಪ್ರೈಮ್ ನಂಬರ್ಸ್ಗಳಿದ್ದಾವೆ, ಇವೆಲ್ಲ ಪ್ರೈಮ್ ನಂಬರ್ಸ್. ಅದನ್ನು ರಿವರ್ಸ್ ಮಾಡಿದಾಗ ವಾಪಸ್ ಪ್ರೈಮ್ ನಂಬರ್ ಬರ್ತಕ್ಕಂಥದ್ದು 2 ಡಿಜಿಟ್ ಪ್ರೈಮ್ ನಂಬರ್ಸ್. ಇವು 2 ಡಿಜಿಟ್ ಪ್ರೈಮ್ಸ್ ನಂಬರ್ಸಲ್ಲಿ 11 ಐತೆ. 11ನ ಉಲ್ಟಾ ಮಾಡಿದಾಗ 11, ಇದು ಒಂದು ಪ್ರೈಮ್ ನಂಬರ್ ಆಗುತ್ತೆ. 13 ಇದು ಐತಲ್ಲ, 13ನ ಉಲ್ಟಾ ಮಾಡಿದಾಗ 31 ಆಗುತ್ತೆ, ಇದು ಕೂಡ ಪ್ರೈಮ್ ನಂಬರ್ ಐತೆ. 17 ಐತಲ್ಲ, 17ನ ಉಲ್ಟಾ ಮಾಡಿದಾಗ 71, ಇದೊಂದು ಪ್ರೈಮ್ ನಂಬರ್ ಐತೆ. ಆಮೇಲೆ 37 ಐತೆ, 37ಅನ್ನು ಉಲ್ಟಾ ಮಾಡಿದಾಗ 73 ಆಗುತ್ತೆ, ಇದು ಕೂಡ ಒಂದು ಪ್ರೈಮ್ ನಂಬರ್. 79ಅನ್ನು ಉಲ್ಟಾ ಮಾಡಿದಾಗ 97 ಆಗುತ್ತೆ, ಇದು ಕೂಡ ಒಂದು ಪ್ರೈಮ್ ನಂಬರ್ ವಿಚ್ ಗಿವ್ಸ್ ಅಗೇನ್ ಪ್ರೈಮ್ ನಂಬರ್. ಅದನ್ನು ರಿವರ್ಸ್ ಮಾಡಿದಾಗ ವಾಪಸ್ ಪ್ರೈಮ್ ನಂಬರನ್ನು ಕೊಡುತ್ತೆ. ಈ ರೀತಿ 5 ನಂಬರ್ಸ್ಗಳು, ಟೋಟಲ್ 10 ನಂಬರ್ಸ್ಗಳಿದ್ದಾವೆ. 5 ಸೆಟ್ ಇದ್ದಾವೆ ಅಥವಾ 5 ಪೇರ್ ಅಂತ ಹೇಳ್ಬೋದು, 10 ನಂಬರ್ಸ್ಗಳು ಅಂತ ಹೇಳ್ಬೋದು. 9 ನಂಬರ್ಸ್ಗಳು, ಯಾಕಂದರೆ 11 ಎರಡು ಕಡೆ ಬಂದೈತಿಲ್ಲ, 9 ನಂಬರ್ಸ್ಗಳು. ಆ ಥರದ 9 ನಂಬರ್ಸ್ ಇದ್ದಾವೆ. 9 ನಂಬರ್ಸ್, 5 ಪೇರ್. ಓಕೆ, ಇದನ್ನು ನೋಡಿದ್ವಿ. ಇದಾದ ನಂತರ ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ ನಾನು ಹೇಳಿದೆ. 2 ಮೆಥಡ್ ಇದ್ದಾವೆ. ಒಂದು ಫ್ಯಾಕ್ಟರ್ ಮಾಡೋದು ಟ್ರೀ ಮೆಥಡ್ ಮೂಲಕ, ಇನ್ನೊಂದು ಡಿವಿಷನ್ ಮೆಥಡ್ ಮೂಲಕ. ಅದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಪ್ರೈಮ್ ನಂಬರ್ಸ್ದು ಇದೆಲ್ಲ ಹೋದ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೆಲವೊಂದು ಪಾಯಿಂಟ್ಸ್ಗಳಿನ್ನು ಪ್ರೈಮ್ ನಂಬರ್ಸ್ದು ಉಳಿದಿದೆ, ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಕೆಲವೊಂದು ಪಾಯಿಂಟ್ ಪ್ರೈಮ್ ನಂಬರ್ದು ಅದನ್ನು ಇಲ್ಲಿ ನೋಡೋಣ. ಪ್ರೈಮ್ ನಂಬರ್ದು ಏನು ಉಳಿದಿದೆ ಇವಾಗ ಅಂತಂದರೆ, ಯಾವುದೇ ನಂಬರ್ ಪ್ರೈಮ್ ನಂಬರ್ ಇದೆ ಅಂತೇಳಿ ಯಾವ ರೀತಿ ಹೇಳಬೇಕು, ಪ್ರೈಮ್ ನಂಬರ್ ಐತೋ ಇಲ್ವೋ ಅಂತೇಳಿ ಯಾವ ರೀತಿ ಕಂಡುಹಿಡಿಬೇಕು ಅಂತಂದರೆ, ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 193 ಈ ನಂಬರ್ ಪ್ರೈಮ್ ನಂಬರ್ ಹೌದೋ ಇಲ್ವೋ ಅಂತೇಳಿ ನಾವು ಕಂಡುಹಿಡಿಬೇಕು. ಹೌ ಟು ಫೈಂಡ್ ದಿ ಗಿವನ್ ನಂಬರ್ ಈಸ್ ಪ್ರೈಮ್ ನಂಬರ್ ಆರ್ ನಾಟ್. 193 ಅಂತೇಳಿ ಐತೆ ಅಂದ್ಕೊಳ್ಳೋಣ. ಇದು ನಂಬರ್ ಪ್ರೈಮ್ ನಂಬರ್ ಐತೋ ಇಲ್ಲೋ ಅಂತೇಳಿ ಕಂಡುಹಿಡಿಬೇಕು. ನಾವಿವಾಗ ಯಾವ ರೀತಿ ಕಂಡುಹಿಡಿಬೇಕು? ಯಾವುದೇ ನಂಬರ್ ಕೊಡಲಿ, ಆ ನಂಬರ್ಗೆ ರೂಟ್ ಹಾಕೊಳ್ಳೋಣ. 193 ಅಂಡರ್ ರೂಟಲ್ಲಿ ಬಂತು. ಇದೇ ನಂಬರ್ ಕೊಟ್ಟಿದ್ದಾನಲ್ಲ, ಆ ನಂಬರ್ಗೆ ಅಂಡರ್ ರೂಟ್ ಹಾಕೊಂಡ್ವಿ. 193 ಯಾವ ಅಂಡರ್ ರೂಟ್ ಅಂದರೆ ಇದರ ಸಮೀಪದ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಯಾವುದೈತೆ ಅಂತ ಕಂಡುಹಿಡಿಯೋದು. ಈಗ ಸಮೀಪದ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಯಾವುದಾಗುತ್ತೆ? ಇದರದ್ದು ಒಂದು 14 ಆಗಬೇಕು. 14ರ ಸ್ಕ್ವೇರ್ ಅಂತಂದರೆ 196 ಐತೆ. ಅದು ಬಿಟ್ಟರೆ ಅದ್ರ ಹಿಂದ್ಗಡೆ ಇರೋದು
13 ಐತೆ 169, ಬಟ್ ಸಮೀಪ ಇರೋದು 14. 14 ಬರೆದ್ವಿ. ಇವಾಗ 14ನ್ನು ಇದರ ರೂಟ್ ಅಂತ ಅಂದ್ಕೊಂಡು ತೊಗೊಂಡ್ವಿ. ಈ 14ರ ಕೆಳಗಡೆ ಬರ್ತಕ್ಕಂಥ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನು ಬರೆಯೋದು. 16ರ ಕೆಳಗಡೆ ಬರ್ತಕ್ಕಂಥ ಎಲ್ಲ ಪ್ರೈಮ್ ನಂಬರ್ಸ್ 2 ಬರುತ್ತೆ, 3 ಬರುತ್ತೆ, 5 ಬರುತ್ತೆ, 7 ಬರುತ್ತೆ, 11 ಬರುತ್ತೆ, 13 ಬರುತ್ತೆ. ಇವಿಷ್ಟು ಎಲ್ಲ 14ರ ಕೆಳಗಡೆ ಬರ್ತಕ್ಕಂಥ ಪ್ರೈಮ್ ನಂಬರ್ಸ್. ಇವಾಗ ಏನು ಮಾಡ್ಬೇಕಂತಂದರೆ ನೆಕ್ಸ್ಟ್ ಸ್ಟೆಪ್ 193ಅನ್ನು ಇಲ್ಲಿ ಬರ್ತಕ್ಕಂಥ ಅಷ್ಟು ನಂಬರ್ಸಿಂದ ಡಿವೈಡ್ ಮಾಡಿ ನೋಡೋದು. ಯಾವ ನಂಬರಿಂದನೂ ಡಿವೈಡ್ ಆಗಲಿಲ್ಲ ಅಂತಂದರೆ ಆ ನಂಬರ್ ಈಸ್ ಪ್ರೈಮ್ ನಂಬರ್. ಯಾವ ನಂಬರಿಂದನೂ ಡಿವೈಡ್ ಆಗಬಾರ್ದು. ಈ ಬಂದಂಥ ಅಟ್ಲೀಸ್ಟ್ 1 ನಂಬರಿಂದ ಡಿವೈಡ್ ಆದರೂ ಕೂಡ ಅದು ಪ್ರೈಮ್ ನಂಬರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನೋಡೋಣ. ಫಸ್ಟ್ 2ಇಂದ ಡಿವೈಡ್ ಆಗಬೇಕಂದ್ರೆ ಲಾಸ್ಟ್ ಈ 1 ನಂಬರ್ ಇರಬೇಕು. 2ಇಂದ ಆಗಲ್ಲ, 2 ಕ್ಯಾನ್ಸಲ್ ಆಗ್ತು. 3ಇಂದ ಆಗ್ಬೇಕಂತಂದರೆ ಸಮ್ 3ಇಂದ ಹೋಗ್ಬೇಕು. 9 + 1 10 + 3 13. 3ಇಂದ ಡಿವೈಡ್ ಆಗಲ್ಲ, 3ನೂ ಹೋಯ್ತು. ನೆಕ್ಸ್ಟ್ 5 ಐತೆ. 5ಇಂದ ಡಿವೈಡ್ ಆಗಬೇಕಂದ್ರೆ ಕೊನೆಯ ಡಿಜಿಟ್ 0 ಆಗಿರಬೇಕು ಅಥವಾ 5 ಆಗಿರಬೇಕು. 5ಇಂದ ಹೋಗಲ್ಲ. 7 ನೋಡೋಣ. 7ಇಂದ ಹೋಗುತ್ತಾ? 7 2 14, 7 2 14, 5 ಉಳಿತು, 53 ಆಯಿತು. 53 ಇದು 7 ಟೇಬಲಲ್ಲೇ ಬರಲ್ಲ, 7ಇಂದ ಕೂಡ ಹೋಗಲ್ಲ. 11 ನೋಡೋಣ. 11ಇಂದ ಕ್ರೈಟೀರಿಯಾ ಏನೈತಿ? ಡಿವಿಸಿಬಿಲಿಟಿ ಕ್ರೈಟೀರಿಯಾ ಹೇಳಿದ್ದೆ ನಾನು ಫಸ್ಟ್ ವಿಡಿಯೋದಲ್ಲಿ. ಡಿವಿಸಿಬಿಲಿಟಿ ಕ್ರೈಟೀರಿಯಾ ಹೇಳುವಾಗ 11th ಡಿವಿಸಿಬಿಲಿಟಿ ಕ್ರೈಟೀರಿಯಾ ಅಂತಂದರೆ ಆಲ್ಟರ್ನೇಟ್ ನಂಬರ್ ಪ್ಲಸ್ ಮಾಡಿದಾಗ ಪ್ಲಸ್ ಮಾಡಿ ಆ ಆಲ್ಟರ್ನೇಟ್ ನಂಬರ್ಗಳ ವ್ಯತ್ಯಾಸ ತೊಗೊಂಡಾಗ ಡಿಫ್ರೆನ್ಸ್ 0 ಆಗಿರಬೇಕು ಅಥವಾ 11 ಆಗಿರಬೇಕು. ಇವಾಗ 3 + 1 4 ಆಗುತ್ತೆ. 3 + 1 ಇವೆರಡು ಪ್ಲಸ್ ಮಾಡಿದಾಗ 4 ಆಯಿತು. ಇದು 9 ಐತೆ. ಮುಂದೆ ಯಾವುದೇ ನಂಬರ್ ಇಲ್ಲ ಅಂತಂದರೆ 9 ಉಳಿತು. 9 - 4 ಅಂತಂದರೆ 5 ಬರುತ್ತೆ. 5 ಈಸ್ ನಾಟ್ ಈಕ್ವಲ್ ಟು 0 ಅಥವಾ 11. ಅದಕ್ಕೋಸ್ಕರ ಇದು 11ಇಂದ ಕೂಡ ಡಿವೈಡ್ ಆಗಲ್ಲ. ನೆಕ್ಸ್ಟ್ 13ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡೋಣ. 13ಇಂದ ಒಂದು ಸತಿ ಹೋಯ್ತು. 13 13 6 ಉಳಿತು, 63 ಆಯಿತು. 63 13 ಟೇಬಲಲ್ಲಿ ಬರಲ್ಲ. 13ಇಂದ ಕೂಡ ಈ ನಂಬರ್ ಡಿವೈಡ್ ಆಗಲ್ಲ. ಹಾಗಿನ ಮೇಲೆ ಈ ನಂಬರ್ ಇವಾಗ ನಾವು ಪ್ರೈಮ್ ನಂಬರ್ ಇದೆ ಅಂತೇಳಿ ಹೇಳ್ಬೋದು. ಇದು ಪ್ರೈಮ್ ನಂಬರ್ ಐತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ 143 ತಗೊಳ್ರಿ. 143 ಐತೆ. ಈ ನಂಬರನ್ನು ಮೊದಲ ಪ್ರೊಸೆಸ್ ಏನು ನಮ್ಮದು ಪ್ರೈಮ್ ನಂಬರ್ ಐತೆ ಅಲ್ಲದು ಕಂಡುಹಿಡಬೇಕಂತಂದರೆ ಈ ನಂಬರನ್ನು ರೂಟ್ ಒಳಗಡೆ ಹಾಕೋದು. 1ನೇ ಪ್ರೊಸೆಸ್ 143. ಇದು ಯಾವುದು ಪರ್ಫೆಕ್ಟ್ ಸ್ಕ್ವೇರ್ದು ನಿಯರ್ ಐತೆ ಅಂತಂದರೆ 12ರ ಸ್ಕ್ವೇರ್ 144 ಬರುತ್ತೆ. 12ರ ನಿಯರ್ ಐತೆ. ನೆಕ್ಸ್ಟ್ ಪ್ರೊಸೀಜರ್ ಏನು? 12ರ ಕೆಳಗಡೆ ಬರ್ತಕ್ಕಂತಹ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನು ಬರೆಯೋದು. 2 ಬರುತ್ತೆ, 3 ಬರುತ್ತೆ, 5 ಬರುತ್ತೆ, 7 ಬರುತ್ತೆ, 11 ಬರುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ 143ಅನ್ನು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ನಂಬರಿಂದ ಒಂದೊಂದಾಗಿ ಡಿವೈಡ್ ಮಾಡಿ ನೋಡೋದು. 2ಇಂದ ಹೋಗುತ್ತಾ? 2ದಿಂದ ಹೋಗ್ಬೇಕಂತಂದರೆ ಲಾಸ್ಟಿಗೆ ಇಲ್ಲಿ ಏನು ಇರಬೇಕು? ಇವನ್ ನಂಬರ್ ಇರಬೇಕು. 2ದಿಂದ ಹೋಗಲ್ಲ, 2 ಕ್ಯಾನ್ಸಲ್ ಆಗ್ತು. 3ದಿಂದ ಹೋಗುತ್ತಾ? ಸಮ್ ಏನೈತೆ ನೋಡ್ರಿ. ಸಮ್ ಏನೈತೆ? 1 + 3 4, 4 + 4 8 ಆಗುತ್ತೆ. 8 ಹೋಗೋದಿಲ್ಲ, ಇದು ಕ್ಯಾನ್ಸಲ್ ಆಗ್ತು. ನೆಕ್ಸ್ಟ್ 5ರಿಂದ ಹೋಗ್ಬೇಕಂದ್ರೆ 0 ಇರಬೇಕು, ಇಲ್ಲ 5 ಇರಬೇಕು. ಇದು ಕೂಡ ಸಾಧ್ಯನೇ ಇಲ್ಲ. 7 ನೋಡೋಣ. 7 2 14, ಮುಂದೆ 0 3 ಅಂತ ಅಂದ್ಕೊಂಡ್ರು ಅಥವಾ 30 ಅಂದ್ಕೊಂಡ್ರು ಯಾವುದು 7 ಟೇಬಲಲ್ಲಿ ಬರಲ್ಲ. ಅದಕ್ಕೆ 7ದಿಂದ ಕೂಡ ಹೋಗಲ್ಲ. 11th ಕ್ರೈಟೀರಿಯಾ ಇವೆರಡು ಆ್ಯಡ್ ಮಾಡೋದು, ಅದರಲ್ಲಿ ಇದನ್ನು ಮೈನಸ್ ಮಾಡೋದು, ಈ ಕಡೆ ಆಲ್ಟರ್ನೇಟನ್ನು ಮೈನಸ್ ಮಾಡೋದು. 1 + 3 4 ಆಗುತ್ತೆ, -4 = 0. 0 ಬಂತಂದರೆ 0 ಅಥವಾ 11 ಯಾವುದು ಭೀ ಬರಲಿ ಅದು 11ಇಂದ ಡಿವಿಸಿಬಲ್ ಐತಿ ಅಂತ ಅರ್ಥ. ಇವಾಗ 4 + 1 ಇದು 3 + 1 4, 4 - 4 0 ಬಂತು ಅಂದರೆ ಇದು 11ಇಂದ ಡಿವಿಸಿಬಲ್ ಐತೆ. ಬೇಕಿದ್ರೆ ಮಾಡಿ ನೋಡಿರಿ. 143 / 11 11 11 1 ಹೋಯ್ತು ಅಂದ್ರೆ 3 ಉಳಿತು. 11 3 33. 11 × 13 = 143. ಹಂಗಿದ ಮೇಲೆ ಇದು 11ಇಂದ ಹೋಗುತ್ತೆ. 11ಇಂದ ಹೋಯ್ತು ಅಂತಂದಮೇಲೆ 11ಇಂದ ಡಿವೈಡ್ ಮಾಡಬಹುದು 143 ಅಂತಂದರೆ ಇದು ಪ್ರೈಮ್ ನಂಬರ್ ಅಲ್ಲ. ಯಾಕಂದರೆ ಪ್ರೈಮ್ ನಂಬರ್ ನಾವು ಪ್ರಾಪರ್ಟಿ ಏನು ಹೇಳಿದ್ವಿ? ಪ್ರೈಮ್ ನಂಬರ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಒಂದು 1 ಆಗಿರುತ್ತೆ, ಇನ್ನೊಂದು ಸೆಲ್ಫ್. ಅದೇ ಯಾವ ನಂಬರ್ ಇರುತ್ತೆ ಅದೇ 143. ಇದೇ ನಂಬರ್ ಇದ್ರದ್ದು ಆಗಿರಬೇಕು. ಬಟ್ ಇನ್ನೊಂದು ಫ್ಯಾಕ್ಟರ್ ನಮಗೆ ಸಿಕ್ತು, ಯಾವುದು 11 ಕೂಡ ಇದ್ರದ್ದೊಂದು ಫ್ಯಾಕ್ಟರ್ ಸಿಕ್ತು. ಇನ್ನೊಂದು ಫ್ಯಾಕ್ಟರ್ ಸಿಕ್ತು ಅಂತಂದಮೇಲೆ ಅದು ಪ್ರೈಮ್ ನಂಬರ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇನಾಗುತ್ತೆ? ಕಂಪೋಸಿಟ್ ನಂಬರ್ ಆಗುತ್ತೆ. ಕಂಪೋಸಿಟ್ ನಂಬರ್, ಪ್ರೈಮ್ ನಂಬರ್ ಆಗಲ್ಲ, ಕಂಪೋಸಿಟ್ ನಂಬರ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ 573 ಅಂದ್ಕೊಳ್ರಿ. 573 ಫಸ್ಟ್ ಪ್ರೊಸೀಜರ್ ಏನು? ಇದು ರೂಟ್ ಒಳಗೆ ಹಾಕ್ಕೊಳ್ಳೋದು. 573
573 ನಿಯರೆಸ್ಟ್ ಸ್ಕ್ವೇರ್ ಯಾವುದೈತೆ 25 ಅಂತಂದ್ರೆ 625 ಐತಿ. 25ಗಿಂತ ಕಡಿಮೆನೇ ಇರಬೇಕು. 25ಕ್ಕಿಂತ ಕಡಿಮೆ ಅಂದರೆ 24 ಎಷ್ಟೈತಿ 576 ಐತಿ. 24 × 24 ಅಂದರೆ 576 ಅಂದರೆ ಇದು ನಿಯರೆಸ್ಟ್ 24 ಆಗೈತಿ. 24ಗೆ ನಿಯರ್ ಐತಿ ಅಂದ್ರೆ 24 ಕೆಳಗಡೆ ಬರ್ತಕ್ಕಂಥ ಎಲ್ಲ ಫ್ಯಾಕ್ಟರ್ ಬರೆಯೋದು. ಎಲ್ಲ ಪ್ರೈಮ್ ನಂಬರ್ 2 3 5 7 11 13 ಆದ ನಂತರ 17 19 ಅದಾದ ನಂತರ 23 ಇಷ್ಟೇ. ಇವಾಗ ಪ್ರತಿಯೊಂದರಿಂದ ಈ ನಂಬರಿಗೆ ಭಾಗ ಮಾಡಿ ನೋಡೋದು. ಮೊದಲು 2ದಿಂದ ಹೋಗಲ್ಲ, 3ದಿಂದ ಹೋಗುತ್ತೆ ನೋಡೋಣ. 3ದಿಂದ ಹೋಗ್ಬೇಕಂತಂದ್ರೆ 7 + 3 10 + 5 15 3ಯಿಂದ ಹೋಗುತ್ತೆ ನಂಬರ್. ಇದು ಪ್ರೈಮ್ ನಂಬರ್ ಐತೆ. ಈ ರೀತಿ ಪ್ರೈಮ್ ನಂಬರ್ದು ಐತೆ ಅಲ್ಲ ಅಂತ ಕಂಡುಹಿಡಿಯೋದು ಈ ಫಾರ್ಮುಲಾ. ಬೇಕಿದ್ರೆ ಒಂದು ಸ್ಮಾಲ್ ಪ್ರೈಮ್ ನಂಬರ್ 41 ಪ್ರೈಮ್ ನಂಬರ್ ಐತೆ. ಇದು 41 ಪ್ರೈಮ್ ನಂಬರ್ ಐತೋ ಇಲ್ಲೋ ಅಂತೇಳಿ ಹೆಂಗೆ ಕಂಡುಹಿಡಿಯೋದು ಅಂತಂದರೆ ಇದನ್ನು ನಾವು 41 √41 ಬರೆದಾಗ ನಿಯರ್ಲಿ 6 ಐತೆ. ಇದು 6 ಕೆಳಗಡೆ ಬರ್ತಕ್ಕಂಥ 6 ಅಂದ್ರೆ 36 ನಿಯರ್ ಐತಿ. 36 ನಿಯರ್ ಇರೋದ್ರಿಂದ 6 ಬರೆದ್ವಿ. 6 ಕೆಳಗಡೆ ಬರೋದು 2 3 5 ಇವು 3 ಪ್ರೈಮ್ ನಂಬರ್ ಬರ್ತಾವೆ. ಇವು 3ರಿಂದ 2ಲಿಂದನೂ ಹೋಗಲ್ಲ, 3ಇಂದನೂ ಹೋಗಲ್ಲ, 5ಇಂದನೂ ಹೋಗಲ್ಲ ಈ ನಂಬರ್. ಅದಕ್ಕೋಸ್ಕರ ಇಟ್ ಈಸ್ ಅ ಪ್ರೈಮ್ ನಂಬರ್. ಈ ರೀತಿ ಪ್ರೈಮ್ ನಂಬರನ್ನು ನಾವು ಕಂಡುಹಿಡಿಯಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಐತೆ. ಅದು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಜಾಸ್ತಿ ಬರೋಂಗಿಲ್ಲ. ಅದರ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಸಾಕು, ಬೇರೆ ಕ್ವಶನ್ಸ್ಗಳಲ್ಲಿ ಅಪ್ಲೈಡ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಅದ್ಯಾವುದಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಈ ಎರಡು ಟಾಪಿಕ್ ಅಂದರೆ ಒಂದೇ ಟಾಪಿಕ್. ಇವೆರಡು ಸಬ್ ಟಾಪಿಕ್ ಇದ್ದಾವೆ. ಇದ್ರ ಬಗ್ಗೆ ಕೆಲವೊಂದು ಫಾರ್ಮುಲಾಸು ಆಮೇಲೆ ಕೆಲವೊಂದು ಸಣ್ಣ ಕಾನ್ಸೆಪ್ಟ್ ಐತೆ, ಅದಿಷ್ಟು ಡಿಸ್ಕಸ್ ಮಾಡೋಣ ಅಷ್ಟೆ. ಒಂದು ಕಡೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇನ್ನೊಂದು ಕಡೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಮಾಡ್ಕೊಳ್ಳೋಣ. ಒಂದು ಕಡೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇನ್ನೊಂದು ಕಡೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ಗೂ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಗೂ ಡಿಫ್ರೆನ್ಸ್ ಏನು? ಒಂದು ಸೀಕ್ವೆನ್ಸ್ ಇರುತ್ತೆ, ಆ ಸೀಕ್ವೆನ್ಸ್ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮೂಲಕ ಮುಂದೆ ಹೋಗ್ತಾ ಇದ್ದರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರುತ್ತೆ. ಅದೇ ಸೀಕ್ವೆನ್ಸ್ ಮಲ್ಟಿಪ್ಲಿಕೇಶನ್ಗಳ ಮೂಲಕ ಮುಂದೆ ಹೋಗ್ತಾ ಇದ್ದರೆ ಅದನ್ನು ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಅಂತ ಕರೀತಾರೆ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. 2 ಅದರಲ್ಲಿ ಮತ್ತೆ ವಾಪಸ್ 2 ಆ್ಯಡ್ ಆಗಿ 4 ಆಯಿತು, ಮತ್ತೆ 2 ಆ್ಯಡ್ ಆಗಿ 6 ಆಯಿತು, ಮತ್ತೆ 2 ಆ್ಯಡ್ ಆಗಿ 8 ಆಯಿತು, ಮತ್ತೆ 2 ಆ್ಯಡ್ ಆಗಿ 10 ಆಯಿತು. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ದರೆ ಈ ಥರದ ಸೀಕ್ವೆನ್ಸಿಗೆ ಏನಂತ ಕರೀತಾರೆ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ. ಅದೇ ಜಿಯೋಮೆಟ್ರಿಕಲ್ಲಿ 2ಇಂದ ಸ್ಟಾರ್ಟ್ ಆಗಿ ಇಂಟು 2 ಆಗಿ 4 ಆಯಿತು, ಇಂಟು 2 ಆಗಿ 8 ಆಯಿತು, ಇಂಟು 2 ಆಗಿ 16 ಆಯಿತು, ಇಂಟು 2 ಆಗಿ 32 ಆಯಿತು. ಇದೇ ರೀತಿ ಮುಂದೆ ಹೋಗ್ತಾ ಇದ್ದರೆ ಆ ಥರದ ಒಂದು ಸೀಕ್ವೆನ್ಸಿಗೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಕರೀತಾರೆ. ಇದು ನೀವು 10th ಮತ್ತು 8th ಆಲ್ರೆಡಿ ಓದಿರ್ತೀರ. ಇದ್ರ ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರ್ತೀವಿ 10th ಮತ್ತು 8th. ಇದರ ಕೆಲವೊಂದು ಕಾನ್ಸೆಪ್ಟ್ಗಳು ನಿಮ್ಮದು ನಂಬರ್ಸ್ ಸೀರೀಸಲ್ಲಿ, ರಾಂಗ್ ನಂಬರ್ ಸೀರೀಸ್ ಮತ್ತು ಮಿಸ್ಸಿಂಗ್ ನಂಬರ್ ಸೀರೀಸಲ್ಲಿ ಆಗಿರ್ಬೋದು, ಆಮೇಲೆ ಕೆಲವೊಂದು ಇನ್ನಿತರ ಒಂದು ಟಾಪಿಕ್ಸ್ಗಳಲ್ಲಿ ನಮ್ಗೆ ಹೆಲ್ಪ್ ಆಗ್ತವೆ. ಇದರ ಜಸ್ಟ್ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟನ್ನು ನೋಡ್ಕೊಳ್ಳೋಣ. ಒಂದೆರಡು ಫಾರ್ಮುಲಾ ಇದ್ದಾವೆ ಅಷ್ಟೇ. ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಯಾವುದೇ ಈ ನಂಬರ್ ಅಂದರೆ ಇದಕ್ಕೆ ಫಸ್ಟ್ ನಂಬರ್ ಅಂತಾರೆ, ಮುಂದೆ ಇದು ಎಂಡ್ ಇಲ್ಲ, ಇಲ್ಲಿಂದ ಮುಂದೆ ಕಂಟಿನ್ಯೂ ನಂಬರ್ಸ್ ಇದೆ. ಇಲ್ಲಿ nth ಟರ್ಮ್ ಅಂದರೆ ಕೊನೆಯ ಟರ್ಮ್ ಒಂದು ಯಾವುದೋ ಬರುತ್ತೆ, ಈ ಟರ್ಮಿಗೆ nth ಟರ್ಮ್ ಅಂತ ಕರೀತಾರೆ. ಈ ಟರ್ಮ್ ಯಾವುದಂತ ಗೊತ್ತಿಲ್ಲ. ಇದರಲ್ಲಿ ಕೂಡ nth ಟರ್ಮ್ ಅಂದರೆ ಕೊನೆಯ ಟರ್ಮ್ ಯಾವ್ದು ಗೊತ್ತಿಲ್ಲ, ಆ ಟರ್ಮಿಗೆ nth ಟರ್ಮ್ ಅಂತ ಕರೀತಾರೆ. ಇವಾಗ ಒಂದು ಕ್ವಶನ್ ಕೇಳ್ಬೋದು, ಇದೇ ಸೀಕ್ವೆನ್ಸಲ್ಲಿ 10ನೇ ಟರ್ಮ್ ಯಾವುದು? 10th ಟರ್ಮ್ n = 10, 10th ಟರ್ಮ್ = ಕ್ವಶನ್ ಮಾರ್ಕ್ ಅಂತ ಕೊಟ್ಟ ಅಂತಂದರೆ, ಇದರಲ್ಲಿ ಕೂಡ n = 10, 10th ಟರ್ಮ್ = ಕ್ವಶನ್ ಮಾರ್ಕ್ ಅಂತ ಕೊಟ್ಟ ಅಂದರೆ 10th ಟರ್ಮ್ ಯಾವ ರೀತಿ ಕಂಡುಹಿಡಿಬೇಕು? ಇದರದ್ದು 10th ಟರ್ಮ್ ಕಂಡುಹಿಡಿಯೋದು ಯಾವ ರೀತಿ ಅಂತ ಅನ್ನೋದನ್ನು ನೋಡೋಣ. ಇವಾಗ ಇದೊಂದು ಫಾರ್ಮುಲಾ ಐತೆ, ಎರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ದು nth ಟರ್ಮ್ ಕಂಡುಹಿಡಿಯೋದೊಂದು ಫಾರ್ಮುಲಾ ಐತೆ. ಎರಡು ಬೇರೆ ಬೇರೆ ಫಾರ್ಮುಲಾ, ಯಾಕಂದರೆ ಇಲ್ಲಿ ಡಿಫರೆನ್ಸ್ದು ವ್ಯಾಲ್ಯೂ ತೊಗೋತೀವಿ, ಇಲ್ಲಿ ಡಿವೈಡೆಡ್ ಬೈ ತೊಗೋತೀವಿ. ಯಾಕಂದರೆ ಒಂದು ಡಬಲ್ ಆಗ್ತಾ ಹೋಗಿರೋದು, 8 ಆಗ್ತಾ ಹೋಗಿರೋದು. ಅದಕ್ಕೋಸ್ಕರ ಮುಂದ್ಗಡೆ ಇರೋ ನಂಬರನ್ನು ಹಿಂದ್ಗಡೆ ನಂಬರಿಂದ ಡಿವೈಡ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂವನ್ನು ನಾವು ಒಂದು ಡಿನಾಮಿನೇಷನ್ ಮಾಡಿ ತೊಗೋತೀವಿ. ಅದನ್ನು ನಾನು ಹೇಳ್ತೀನಿ ಆಮೇಲೆ. ಮೊದಲು ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡೋಣ. ಆ ಫಾರ್ಮುಲಾ ಯಾವುದಂದರೆ nth ಟರ್ಮ್ = a + n - 1 × d ಅಂತೇಳಿ. ಇದರಲ್ಲಿ nth ಅಂದರೆ nth ಟರ್ಮ್, ಅಥವಾ nth ಟರ್ಮ್ ಅಂದರೆ 6th ಟರ್ಮ್, n = 10 ಅಂದರೆ 10th ಟರ್ಮ್, ಇಲ್ಲಿ n = 10 ಆಗಿ 10th ಟರ್ಮ್ ಆಗುತ್ತೆ. ಎಂಡ್ ಒಟ್ಟು ಕೊನೆಯ ಟರ್ಮ್, ಇದು ಒಟ್ಟು ಕೊನೆಯ ಟರ್ಮ್
ಇವಾಗ ಸಿಕ್ಸ್ತ್ ಟರ್ಮ್ ಕೇಳಿದ್ರೆ 6 ಹಾಕೋದು, ಇದರಲ್ಲಿ ಇಲ್ಲಿ 6 ಬರುತ್ತೆ. ಸೆಕೆಂಡ್ ಟರ್ಮ್ ಕೇಳಿದ್ರೆ ಇಲ್ಲಿ 2 ಹಾಕೋದು, ಇಲ್ಲಿ 2 ಬರುತ್ತೆ. ಆಮೇಲೆ ಎ ಅಂತಂದ್ರೆ ಏನು? ಎ ಅಂತಂದರೆ ಫಸ್ಟ್ ಟರ್ಮ್. ಈ ಫಸ್ಟ್ ಟರ್ಮಿಗೆ ಎ ಅಂತ ಕರೀತಾರೆ, ಈ ಟರ್ಮಿಗೆ ಎ ಅಂತ ಕರೀತಾರೆ. ಯಾವುದೇ ಸೀಕ್ವೆನ್ಸಲ್ಲಿ ಅದರ ಮೊದಲನೇ ಟರ್ಮಿಗೆ ಎ ಅಂತ ಕರೀತಾರೆ. ಇದರಲ್ಲಿ ಕೂಡ ಮೊದಲನೇ ಟರ್ಮಿಗೆ ಎ ಅಂತ ಕರೀತಾರೆ. ಮೊದಲನೇ ಟರ್ಮಿಗೆ ಏನಂತ ಕರೀತಾರೆ? ಎ ಅಂತ ಕರೀತಾರೆ. ನೆಕ್ಸ್ಟ್ ಇದ್ರದ್ದು ಎ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಎನ್ ಅಂತಂದರೆ ಎಷ್ಟನೇ ನಂಬರ್ದ ಟರ್ಮ್ ಬೇಕಾಗಿದೆ, ಅದು ಟರ್ಮ್ದು ನಂಬರ್ ಡಿನೋಟ್ ಮಾಡೋದು. ಇದು ಡಿ ಅಂತಂದ್ರೆ ಏನು ನೋಡೋಣ ಇವಾಗ. ಡಿ ಅಂತಂದರೆ ಎರಡು ನಂಬರ್ ಮಧ್ಯದ ಡಿಫರೆನ್ಸ್. ಈ ಎರಡು ಸೀಕ್ವೆನ್ಸ್ ನಂಬರ್ದ ಮಧ್ಯದ ಡಿಫರೆನ್ಸ್ ಎಷ್ಟಿದೆ? 2 ಐತೆ. ಇದ್ರ ಡಿಫರೆನ್ಸ್ ಎಷ್ಟೈತೆ? 2 ಐತೆ. ಇದ್ರ ಡಿಫರೆನ್ಸ್ 2 ಐತೆ. ಎಲ್ಲ ಕಡೆ ಡಿಫರೆನ್ಸ್ 2 ಐತೆ. ಈ ಡಿಫರೆನ್ಸಿಗೆ ಏನಂತ ಕರೀತಾರೆ? ಡಿ ಅಂತ ಕರೀತಾರೆ. ಇದರಲ್ಲಿ ಡಿ ಏನೈತೆ ಇವಾಗ? ಡಿ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ 2 ಟರ್ಮ್ಸ್. ದಟ್ ಈಸ್ ಈ ಫಾರ್ಮುಲಾದಲ್ಲಿ 2 ಆಯಿತು, ಇದರಲ್ಲಿ 2 ಆಯಿತು. ಇವಾಗ ನಮ್ಗೆ ಎ ಗೊತ್ತಾಯಿತು, ಡಿ ಗೊತ್ತಾಯಿತು. ಇವಾಗ ಗೊತ್ತಾಗಬೇಕಾಗಿರೋದು ಎನ್ ಅಂತೂ ಆಲ್ರೆಡಿ ಕೊಟ್ಟಿದ್ದಾನೆ. ಈ 10th ಟರ್ಮ್ ಯಾವುದಂತ ಗೊತ್ತಾಗಬೇಕು. ಇವಾಗ ನಾವು ಏನು ಬರಬೇಕಿದೆ ಫಾರ್ಮುಲಾದಲ್ಲಿ? ಎ 10th ಈಸ್ ಈಕ್ವಲ್ಸ್ ಟು ಫಸ್ಟ್ ಟರ್ಮ್ ಏನೈತೆ? 2 ಐತೆ, ಪ್ಲಸ್ ಎನ್ ಅಂದರೆ 10 ಅದ, 10 - 1 9 ಆಯಿತು. ಡಿಫ್ರೆನ್ಸ್ ಕೂಡ 2 ಅದ. 9 2 18, 18 + 2 20. ಎ 10th ಟರ್ಮ್ ಏನಾಗುತ್ತೆ? 20 ಆಗುತ್ತೆ. ಎರಡೆರಡು ಗ್ಯಾಪ್ ಆಗ್ತಾ ಹೋದಾಗ ಇಲ್ಲಿ 5 ಐತಂದ್ರೆ ಇನ್ನು 5 ಮುಂದೆ ನಂಬರ್ ಇರ್ತವೆ, ಅದೇ 20. 10th ಟರ್ಮ್ 20 ಆಯಿತು. ಇದರಲ್ಲಿ ಏನಾಗುತ್ತೆ? ಜಿಯೋಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಎ nth ಟರ್ಮ್ ಈಸ್ ಈಕ್ವಲ್ಸ್ ಟು, ಇದ್ರದ್ದೊಂದು ಫಾರ್ಮುಲಾ ಐತೆ, ಎ ಇಂಟು ಆರ್ ಟು ದಿ ಪವರ್ ಆಫ್ n - 1 ಆಗುತ್ತೆ. ಇದು ಯಾಕೆ ಆರ್ ಬಂತಿಲ್ಲ ಅಂತಂದರೆ ಆರ್ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಪಿ. ಕ್ಯೂ ಅಂತಂದರೆ ಮುಂದಿನ ಟರ್ಮ್, ಇದನ್ನು ಕ್ಯೂ ಅಂತಾರೆ. ಅದ್ರ ಹಿಂದಿನ ಟರ್ಮ್ ಪಿ. ಇವೆರಡರಲ್ಲಿ ಇದು ಕ್ಯೂ, ಇದು ಪಿ. ಇವೆರಡರಲ್ಲಿ ಇದು ಕ್ಯೂ, ಇದು ಪಿ. ಇವೆರಡರಲ್ಲಿ ಇದು ಕ್ಯೂ, ಇದು ಪಿ. ಈ ರೀತಿ. ಇವಾಗ ಆರ್ ಈಸ್ ಈಕ್ವಲ್ ಟು ಕ್ಯೂ ಅಂತಂದರೆ 16 ತೊಗೊಂಡ್ವಿ, ಪಿ ಅಂದರೆ 8 ತೊಗೊಂಡ್ವಿ, ಅಥವಾ ಕ್ಯೂ ಅಂತಂದರೆ 7 ತೊಗೊಂಡ್ವಿ, ಪಿ ಅಂತಂದರೆ 4 ತೊಗೊಂಡ್ವಿ, ಅಥವಾ ಕ್ಯೂ ಅಂದರೆ 32 ತೊಗೋಬೋದು, ಇದು 16 ತೊಗೋಬೋದು. ಎಲ್ಲದರದ್ದು ಸಿಂಪ್ಲಿಫೈ ಮಾಡಿದಾಗ 8 2 4 2 16 2 ಅಂದರೆ ಆರ್ದು ವ್ಯಾಲ್ಯೂ ಏನು ಬರುತ್ತೆ? 2 ಬರುತ್ತೆ. ಆರ್ದು ವ್ಯಾಲ್ಯೂ 2 ಬತ್ತು ಈ ಫಾರ್ಮುಲಾದಲ್ಲಿ. ಇವಾಗ 10th ನಂಬರ್ ಬೇಕಾಗಿದೆ. ಎ 10th ಈಸ್ ಈಕ್ವಲ್ಸ್ ಟು ಎ ಅಂದರೆ 2 ಅದ, ಇಂಟು ಆರ್ ಅಂತಂದ್ರೆ ಏನದ? ಆರ್ದು ವ್ಯಾಲ್ಯೂ ಕೂಡ 2 ಅದ. 2 ಟು ದಿ ಪವರ್ ಆಫ್ n - 1, 2 ಟು ದಿ ಪವರ್ ಆಫ್ 9. 2 ಇಂಟು 2 ಟು ದಿ ಪವರ್ ಆಫ್ 9 ಅಂದರೆ 2 ಇಂಟು 2 ಟು ದಿ ಪವರ್ ಆಫ್ 10 ಆಗುತ್ತೆ. 2 ಟು ದಿ ಪವರ್ ಆಫ್ 10 ಆಗುತ್ತೆ ಇದು ಟೋಟಲ್ ವ್ಯಾಲ್ಯೂ. 2 ಟು ದಿ ಪವರ್ ಆಫ್ 10 ವ್ಯಾಲ್ಯೂ ಏನದ? 1024 ಇರೋದು ವ್ಯಾಲ್ಯೂ. ಎ 10th ನಂಬರ್ ಏನಾಗುತ್ತೆ? 1024 ಆಗುತ್ತೆ. ಇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಇದು ಒಂದಾಯಿತು. ಇವಾಗ ನೆಕ್ಸ್ಟ್ ಏನು ಕೇಳ್ತಾನಂತಂದರೆ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದರೆ, ಒಂದು ಸೆಕೆಂಡ್, ಇವೆರಡರಲ್ಲಿ ಅರ್ಥಮೆಟಿಕ್ ಮತ್ತು ಜಿಯೋಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಇನ್ನೊಂದು ನಾವು ಗೊತ್ತಾಗಬೇಕಾಗಿರೋದು, ಒಂದು ಸೀಕ್ವೆನ್ಸ್ದು ಆ್ಯಾವ್ರೇಜ್ ಕಂಡುಹಿಡಿಯೋದು. ಆ್ಯಾವ್ರೇಜ್ ಯಾವ ರೀತಿ ಕಂಡುಹಿಡಿಬೇಕು? ಆ್ಯಾವ್ರೇಜ್ದು ಇವಾಗ ಯಾವುದೇ ಒಂದು ಸೀಕ್ವೆನ್ಸ್ ಇರಲಿ, ಆ ಸೀಕ್ವೆನ್ಸ್ ಆ್ಯಾವ್ರೇಜ್. ಇವಾಗ ಸೀಕ್ವೆನ್ಸ್ ತೊಗೊಳ್ಳೋಣ. 2 4 6 8 10 ಅಂತೇಳಿ ಸೀಕ್ವೆನ್ಸ್ ಐತೆ. ಇದು ಸೀಕ್ವೆನ್ಸ್ ಇಲ್ಲಿ ಎಂಡ್ ಆಗಿದೆ, 5 ನಂಬರ್ಗೆ ಎಂಡ್ ಆಗಿದೆ ಅಂತ ಅನ್ಕೊಳ್ಳೋಣ. ಈ 5 ನಂಬರ್ದು ನಾವು ಏನು ಮಾಡ್ತೀವಿ? ಆವ್ರೇಜ್ ತೊಗೋಬೇಕಂತಂದರೆ 5 ನಂಬರ್ ಆ್ಯಡ್ ಮಾಡ್ತೀವಿ, ಡಿವೈಡೆಡ್ ಬೈ 5 ನಂಬರ್ ಅದಾವ ಅಂತೇಳಿ ಡಿವೈಡೆಡ್ ಬೈ 5 ಮಾಡ್ತೀವಿ. ಮಾಡಿದಾಗ ಏನಾಗುತ್ತೆ ನೋಡ್ರಿ, 10, ಆಮೇಲೆ 6 4 10, 8 2 10, 30 ಡಿವೈಡೆಡ್ ಬೈ ಎಷ್ಟು ನಂಬರ್ ಅದಾವ? 5 ನಂಬರ್ ಅದಾವ, ಈಸ್ ಈಕ್ವಲ್ ಟು 6 ಬಂತು. 5 6 30. ಆ್ಯಾವ್ರೇಜ್ ಏನು ಬಂತು? 6 ಬಂತು. ಈ ನಂಬರ್ದ ಆ್ಯಾವ್ರೇಜ್. ಇದನ್ನೇ ಒಂದು ಫಾರ್ಮುಲಾ ಐತೆ, ಆ ಫಾರ್ಮುಲಾದ ಮೂಲಕ ಮಾಡಿದ್ರೆ ಎಷ್ಟು ಈಸಿ ಆಗುತ್ತೆ ಅಂತ ನಾನು ನೋಡೋಣ. ಫಾರ್ಮುಲಾ ಏನೈತೆ? ಆ್ಯಾವ್ರೇಜ್ದು ಫಾರ್ಮುಲಾ ಎ ಪ್ಲಸ್ ಎ nth ಬೈ 2 ಅಂತ ಐತೆ. ಅಂದರೆ ಮೊದಲ ಟರ್ಮ್ ಮತ್ತು ಕೊನೆಯ ಟರ್ಮ್ದು ಆ್ಯಾವ್ರೇಜ್ ತೊಗೊಂಡ್ರೆ ಪೂರ್ತಿ ಸೀಕ್ವೆನ್ಸ್ದು ಆ್ಯಾವ್ರೇಜ್ ಸಿಗ್ಬಿಡುತ್ತೆ ನಮಗೆ. ಮೊದಲ ಟರ್ಮ್ ಎ ಐತಿ, ಎ ಅಂತಂದ್ರೆ ಏನು? 2 ಐತಿಲ್ಲ ಮೊದಲ ಟರ್ಮ್, ಪ್ಲಸ್ ಕೊನೆಯ ಟರ್ಮ್ ಏನೈತಿ? 10 ಐತಿ. ಇದ್ರದ್ದು ಆ್ಯಾವ್ರೇಜ್ ಏನು ಬರುತ್ತೆ? ಈಗ 10 2 12 ಬೈ 2 ಅಂದರೆ 6. ಇದು ಈಗ ಸಣ್ಣ ನಂಬರ್ ನೋಡಿದ್ದೀವಿ, ನಮ್ಗೆ ಇದು ಈಸಿ ಅನ್ನಿಸ್ತು ನಾರ್ಮಲ್ ಮೆಥಡಿಂದ, ಕನ್ವೆನ್ಷನಲ್ ಮೆಥಡ್, ಈ ಒಂದೇ ಮೆಥಡಿಂದ ಮಾಡೋಕ್ಕೆ. ಬಟ್ ಒಂದೊಂದು ಸತಿ ಏನು ಕೊಡ್ತಾನಂದರೆ 2 4 6 8 10 ಇದೇ ರೀತಿ ಕಂಟಿನ್ಯೂ ಆಗಿ ಕಂಟಿನ್ಯೂ ಹೋಗಿ ಇಲ್ಲಿ 72 ಬಂತು ಅಂದ್ಕೊಳ್ಳೋಣ. ಇದ್ರದ್ದು ನಮ್ಗೆ ಆ್ಯಾವ್ರೇಜ್ ಕಂಡುಹಿಡಿರಿ ಅಂತ ಕರೀತಾನೆ. ಇದ್ರ ಆ್ಯಾವ್ರೇಜ್ ಕಂಡುಹಿಡಿರಿ ಅಂತ ಕೇಳ್ತಾನೆ. ಅವಾಗ ಹೆಂಗೆ ಕಂಡುಹಿಡಿತೀರ ನೀವು? ಅವಾಗ ಫಸ್ಟ್ ಟರ್ಮ್ ಟು ಕೊನೆಯ ಟರ್ಮ್ 72 ಡಿವೈಡೆಡ್ ಬೈ 2 ಅಂದರೆ ಏನಾಗುತ್ತೆ? ಇದು 36 ಆಗುತ್ತೆ, ಇದು 1 ಆಗುತ್ತೆ. ಅಥವಾ 2 ಪ್ಲಸ್ ಮಾಡಿ 74 ಡಿವೈಡೆಡ್ ಬೈ 2 ಅಂತಂದರೆ 37 ಆಗುತ್ತೆ. ಓಕೆ, ಈಗ ಜಿಯೋಮೆಟ್ರಿಕ್ ಫಾರ್ಮುಲಾದ ಆ್ಯಾವ್ರೇಜ್ ನೋಡೋಣ. ಇದ್ರದ್ದು ಆ್ಯಾವ್ರೇಜ್ದು ಅವಶ್ಯಕತೆನೇ ಇಲ್ಲ ಫಾರ್ಮುಲಾ, ಬಟ್ ಫಾರ್ಮುಲಾ ಹೇಳ್ಬಿಡ್ತೇನೆ ನಾನು ಅಷ್ಟೇ. ಇದ್ರದ್ದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆ್ಯಾವ್ರೇಜ್ ಫಾರ್ಮುಲಾ ಏನೈತೆ ಅಂದರೆ
a ಇಂಟು 1 ಮೈನಸ್ ಆರ್ ಟು ದಿ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಎನ್ ಇಂಟು 1 ಮೈನಸ್ ಆರ್ ಅಂತೇಳಿ ಈ ಫಾರ್ಮುಲಾ ಐತೆ. ಒಂದು ಕ್ವಶನ್ ತೊಗೊಳ್ಳೋಣ. ಏನು 2 4 8 16 32 ಅಂತೇಳಿ ಐತೆ ಅಂದ್ಕೊಳ್ಳೋಣ. ಇದರ ಎ ಅಂದರೆ ಏನೈತೆ, ಇದ್ರದ್ದು ನಾರ್ಮಲ್ ಎವರೇಜ್ ಕಂಡುಹಿಡಿರಿ. ನೀವು ನಾರ್ಮಲ್ ಎವರೇಜ್ ಕಂಡುಹಿಡಿದಾಗ ನಾವೇ ಕಂಡುಹಿಡಿ, ಈಗ 4 ನಂಬರ್ ಕಂಡುಹಿಡಿಯೋಣ, ಇದೆಲ್ಲ ಬೇಡ. 16 ಪ್ಲಸ್ 4 20 8 ಪ್ಲಸ್ 2 10 20 ಒಂದು 10 30 30 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ಸ್ ಟು 15/2 ಆಗುತ್ತೆ. ಇದಕ್ಕೆ ಆನ್ಸರ್ ಅಂದರೆ 7.5 ಎವರೇಜ್ ಬಂತು. ನೆಕ್ಸ್ಟ್ ಈ ಫಾರ್ಮುಲಾದ ಮೂಲಕ ಕಂಡುಹಿಡಿಯೋಣ. ಫಸ್ಟ್ ಟರ್ಮ್ 2 ಅದ, 1 ಮೈನಸ್ ಆರ್ ಅಂತಂದ್ರೆ ಏನು, ಎರಡರದ ಮಧ್ಯದ್ದು 4/2 2 ಬರುತ್ತೆ, ಅಥವಾ 8/4 2 ಬರುತ್ತೆ. ಆರ್ ಅಂದರೆ 2 ಬಂತು. 1 2 3 4 ಟರ್ಮ್ಸ್ ಇದಾವೆ ಡಿವೈಡೆಡ್ ಬೈ ಎನ್ ಅಂತಂದ್ರೆ ಎಷ್ಟು ಅದಾವೆ, 4 ಟರ್ಮ್ಸ್ ಇಂಟು 1 ಮೈನಸ್ ಆರ್ ಅಂತಂದರೆ 2 ಐತೆ ಈಸ್ ಈಕ್ವಲ್ಸ್ ಟು 2. ಇದು 2 ಟು ದಿ ಪವರ್ ಆಫ್ 4 ಅಂದರೆ 2 4 4 8 8 16 2 4 4 8 8 16. 1 ಮೈನಸ್ 16 ಅಂದರೆ -15 ಇಂಟು 2 -30 ಆಗುತ್ತೆ ಡಿವೈಡೆಡ್ ಬೈ 1 ಮೈನಸ್ 2 ಅಂದರೆ -1 ಬರುತ್ತೆ, ಅಂದರೆ -4 ಆಗುತ್ತೆ ಈಸ್ ಈಕ್ವಲ್ಸ್ ಟು ಇದು ಕೂಡ 7.5 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಈ ಫಾರ್ಮುಲಾ ಇದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಇದಾಗಿತ್ತು ನಮ್ಮದು ಅರ್ಥಮೆಟಿಕ್ ಮೀನ್ ಆ್ಯಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಇಷ್ಟೇ ಇದ್ರೆ ಸಾಕು, ಇದಕ್ಕಿಂತ ಡೀಟೇಲ್ ಆಗಿ ಏನು ಬೇಕಾಗಿಲ್ಲ. ನಮ್ಮ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಇದಕ್ಕಿಂತ ಜಾಸ್ತಿ ಬರೋದಿಲ್ಲ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಜಾಸ್ತಿ ನಿಮ್ಮದು SSC ಎಕ್ಸಾಮ್ಸ್ಗಳಲ್ಲಿ ನಾವು ನೋಡ್ತೀವಿ, ಇದ್ರ ಮೇಲಿನ ಕ್ವಶನ್ಸ್ಗಳು. ಓಕೆ, ಇನ್ನು ನೆಕ್ಸ್ಟ್ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ, ಕ್ವಶನ್ ಸಾಲ್ವ್ ಮಾಡೋಣ. ಇನ್ನು ಏನಾರ ಬೇಸಿಕ್ ಪಾಯಿಂಟ್ಸ್ ಉಳಿದಿದೆ ಏನಿಲ್ಲ. ಇವಾಗ ಪವರ್ಸ್ದು, ಶಾರ್ಟ್ಸ್ ಇಂಡೈಸಸ್, ಆಮೇಲೆ ಸ್ಕ್ವೇರ್ ಕ್ಯೂಬ್ಸ್, ಫ್ರ್ಯಾಕ್ಷನ್ಸ್, ಆಮೇಲೆ ಡೆಸಿಮಲ್ಸ್ಗಳ ಬಗ್ಗೆ ಪ್ರತಿಯೊಂದನ್ನು ನಾವು ಮುಂದಿನ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂದರೆ ನಾಳೆಯಿಂದ ನಾವು ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ದು ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನಾವು ನಂಬರ್ ಸಿಸ್ಟಮಲ್ಲಿದ್ದೀವಿ. ನಾಳೆ ವಿಡಿಯೋದಲ್ಲಿ ನಾವು ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ಸ್ ಕ್ವಶನ್ಸ್ಗಳ ಮೇಲೆ ಅಥವಾ ಕಾನ್ಸೆಪ್ಟ್ಗಳ ಮೇಲೆ, ಬೇಸಿಕ್ ಕಾನ್ಸೆಪ್ಟ್ಗಳ ಮೇಲೆ ವಿಡಿಯೋ ಇರುತ್ತೆ, ಸೆಷನ್ ಇರುತ್ತೆ. ನಾಳೆ ನೋಡೋಣ ಅದ್ರ ಬಗ್ಗೆ. ಓಕೆ, ಇವತ್ತು ಒಟ್ಟು ಇಲ್ಲಿವರೆಗೂ ಆಗಿರ್ತಕ್ಕಂತಹ ಈ ನಂಬರ್ ಸಿಸ್ಟಮಿನ ಕಾನ್ಸೆಪ್ಟ್ಗಳ ಮೇಲಿನ ಕ್ವಶನ್ಸ್ಗಳನ್ನು ಇವಾಗ ನೋಡೋಣ. ಓಕೆ, ಪ್ರತಿಯೊಂದು ಕ್ವಶನ್ಸ್ಗಳನ್ನು ಈ ಸೆಷನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್. ಒಂದೊಂದು ಕ್ವಶನ್ಗೆ ಒಂದೊಂದು ನಿಮಿಷ ಟೈಮ್ ಇರುತ್ತೆ. ನಾನು ಟೈಮ್ ಆದ ನಂತರ ಹೇಳ್ತೀನಿ. ಸ್ಟಾರ್ಟ್ ಮಾಡಿರಿ. ಇದೆಲ್ಲ ನಾವು ಡಿಸ್ಕಸ್ ಮಾಡಿರೋ ಕಾನ್ಸೆಪ್ಟ್ ಮೇಲೆ ಇರೋದು. ಓಕೆ, ಏನಿದೆ ಕ್ವಶನಲ್ಲಿ, ಸಮ್ ಆಫ್ ದ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ ಈಕ್ವಲ್ಸ್ ಟು ದೇರ್ ಪ್ರಾಡಕ್ಟ್, ಹೌ ಮೆನಿ ಸಚ್ ಪಾಸಿಬಿಲಿಟೀಸ್ ಆರ್ ದೇರ್. ಅಂದರೆ ಸಮ್ ಆಫ್ ದ ಮೂರು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂದರೆ ನಾನು ಆಗಲೇ ಹೇಳಿದ್ದೆ, ಅದರಲ್ಲಿ ಪಾಸಿಟಿವ್ ನಂಬರ್ಸ್ಗಳು ಬರ್ತವೆ, ನೆಗೆಟಿವ್ ನಂಬರ್ಸ್ಗಳು ಬರ್ತವೆ. ಎಲ್ಲ ನಂಬರ್ಸ್ಗಳು ನಂಬರ್ ಲೈನಲ್ಲಿ ಇರ್ತಕ್ಕಂಥ ಇದು 0 ಈ ಕಡೆ ಇರತಕ್ಕಂಥ ನೆಗೆಟಿವ್, ಈ ಕಡೆ ಇರತಕ್ಕಂಥ ಪಾಸಿಟಿವ್ ನಂಬರ್ಸ್ಗಳು ಇರ್ತವೆ. ಇವೆಲ್ಲ ಕೂಡ ಇಂಟೀಜರ್ಸ್ ಆಗಿರ್ತವೆ. ಇವು ಫ್ರ್ಯಾಕ್ಷನ್ಸ್ ಹೊರತುಪಡಿಸಿದ ಎಲ್ಲ ನಂಬರ್ಸ್ಗಳು ಇಂಟೀಜರ್ಸಲ್ಲಿ ಬರ್ತವೆ. ಫ್ರ್ಯಾಕ್ಷನ್ಸ್ ಮತ್ತು ಡೆಸಿಮಲ್ಸ್ಗಳನ್ನು ಹೊರತುಪಡಿಸಿದ ಎಲ್ಲ ನಂಬರ್ಸ್ಗಳು ಇಂಟೀಜರ್ಸಲ್ಲಿ ಬರ್ತವೆ. ಅದು ಪಾಸಿಟಿವ್ ಆಗಿರಲಿ, ಅದು ನೆಗೆಟಿವ್ ಆಗಿರಲಿ. ಕ್ವಶನ್ ಏನೈತೆ, ಸಮ್ ಆಫ್ ದ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ ಈಕ್ವಲ್ಸ್ ಟು ದೇರ್ ಪ್ರಾಡಕ್ಟ್. 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್, 1 2 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ದು ಸಮ್ ಐತಲ್ಲ, ಆ ಸಮ್ ಏನೈತೆ ಅದು ಈಕ್ವಲ್ಸ್ ಆ 3 ನಂಬರ್ದು ಪ್ರಾಡಕ್ಟ್ಗೆ ಈಕ್ವಲ್ ಐತೆ.
ಆ 3 ನಂಬರ್ದು ಪ್ರಾಡಕ್ಟಿಗೆ ಈಕ್ವಲ್ ಆಯಿತು. ಓಕೆ, ಇವಾಗ ನಾವು ಅಜ್ಯೂಮ್ ಮಾಡ್ಕೋಬೇಕು ಆ ಕಾನ್ಸಿಕ್ಯೂಟಿವ್ ನಂಬರ್ ಅಂದರೆ ಒಂದಾದ ನಂತರ ಒಂದು ಬರ್ತಕ್ಕಂಥ ನಂಬರ್ಗಳು. ಇವಾಗ ಅದು ಏನಾಗಿರ್ಬೋದು, 1 ಆಗಿರ್ಬೋದು, ಒಂದು ಸೆಕೆಂಡ್, 1 2 3 ಈ 3 ಕಾನ್ಸಿಕ್ಯೂಟಿವ್ ನಂಬರ್ ಈ ಥರ ಆಗಿರ್ಬೋದು, -1 0 1 +1 ಆಗಿರ್ಬೋದು. ಈ ರೀತಿ ಯಾವುದೋ ಒಂದು ನಂಬರ್ ಐತೆ, ಅದರ ಕಾನ್ಸಿಕ್ಯೂಟಿವ್ ನಂಬರ್ ಯಾವುದಂತ ಗೊತ್ತಿಲ್ಲ. ಇವಾಗ ನಾವು ಅಜ್ಯೂಮ್ ಮಾಡ್ಕೋಬೇಕಷ್ಟೇ. ಅಜ್ಯೂಮ್ ಯಾವ ರೀತಿ ಮಾಡ್ಕೊಳ್ಳೋಣ ಅಂತಂದರೆ, ಅವು ಕ್ಯಾಲ್ಕುಲೇಷನ್ ಈಸಿ ಆಗಬೇಕು. ಇವಾಗ ಎಕ್ಸ್ ಅಂತ ಅಜ್ಯೂಮ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಂಬರ್ x+1 ಆಗುತ್ತೆ. ಅದಾದ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಇರೋದ್ರಿಂದ ನೆಕ್ಸ್ಟ್ ಅದರ ಮುಂದಿನ ನಂಬರ್ x+2 ಆಗುತ್ತೆ. ಇದು ನಿಮ್ಮ ಕ್ಯಾಲ್ಕುಲೇಷನ್ ಈ ರೀತಿ ಮಾಡಿದಾಗ ಆನ್ಸರ್ ಕಂಡುಹಿಡಿಯೋದು ಬಹಳ ಡಿಫಿಕಲ್ಟ್ ಆಗುತ್ತೆ. ಮೊದಲೇ ಕ್ವಶನ್ ಪಾಸಿಬಿಲಿಟಿಯಲ್ಲಿ ಇರ್ತಕ್ಕಂಥ ಕ್ವಶನ್ ಇದು ಅವನೇನು ಹೇಳ್ತಿರೋದು, ಇದು ಎಲ್ಲ ಪ್ಲಸ್ ಮಾಡಿದಾಗ ಇದು ನಮ್ಮದು ಈ 3 ನಂಬರ್ದ ಮಲ್ಟಿಪ್ಲಿಕೇಶನ್ಗೆ x × x+1 × x+2 ಇದಕ್ಕೆ ಈಕ್ವಲ್ ಐತೆ ಅಂತ ಹೇಳ್ತಿರೋದು ಅವನು. ಈ ರೀತಿ ಬಿಡಿಸ್ತಾ ಹೋದರೆ ಜಾಸ್ತಿ ಟೈಮ್ ಹೋಗುತ್ತೆ. ಇದನ್ನು ನಾವು ಅಜ್ಯೂಮ್ ಬೇರೆ ಥರ ಮಾಡ್ಕೋಬೇಕು. ಯಾವ ರೀತಿ ಅಜ್ಯೂಮ್ ಮಾಡ್ಕೋಬೇಕಂತಂದರೆ, ಇವು ಏನು ನಂಬರ್ಸ್ಗಳಿದಾವಲ್ಲ ಅವು ಕ್ಯಾನ್ಸಲ್ ಆಗಿ ಬರೀ ವೇರಿಯೇಬಲ್ ಅಷ್ಟೇ ಉಳಿಬೇಕು. ಆ ರೀತಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಂಬರ್ x-1 ಅಂತ ಅಜ್ಯೂಮ್ ಮಾಡ್ಕೊಂಡ್ವಿ. ಒಂದು ಸೆಕೆಂಡ್, ಒಂದನೇ ನಂಬರ್ x-1 ಅಂತ ಅಜ್ಯೂಮ್ ಮಾಡ್ಕೊಂಡ್ವಿ. 3 ಇರೋದ್ರಿಂದ ನಾವು ಅಜ್ಯೂಮ್ ಮಾಡ್ಕೋಬೋದು ಒಂದು ನಂಬರ್ x-1 ಅಂದರೆ ಇನ್ನೂ ಒಂದು ಹೆಚ್ಚಿಗೆ ಆದ ನಂತರ x ಆಗುತ್ತೆ, ಇನ್ನೂ ಒಂದು ಹೆಚ್ಚಿಗೆ ಆದಾಗ x+1 ಆಗುತ್ತೆ ಥರ್ಡ್ ನಂಬರ್. ಇವು 3 ನಂಬರ್ ಅಜ್ಯೂಮ್ ಮಾಡ್ಕೊಂಡಿವಿ ನಾವು. ಈ 3 ನಂಬರ್ದು ಏನಂತ ಹೇಳ್ತಿರೋದವನು, ಆ 3 ನಂಬರ್ದ ಸಮ್ ಅಂದರೆ x 3 ನಂಬರ್ ಸಮ್ ಏನಾಗುತ್ತೆ, x + x 2x + x 3x ಮುಂದೇನದ -1 + 1 ಕ್ಯಾನ್ಸಲ್ ಆಯ್ತು ಅಂದರೆ 3x = ಈ 3 ಪ್ಲಸ್ ಮಾಡಿದಾಗ 3x ಬರುತ್ತೆ. 3x = ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ದ 3 ನಂಬರ್. ಆ 3 ನಂಬರ್ದ ಪ್ರಾಡಕ್ಟಿಗೆ ಈಕ್ವಲ್ ಐತೆ ಅಂದರೆ x-1 × x × x+1 ಇದಕ್ಕೆ ಈಕ್ವಲ್ ಐತೆ. ಹಾಗಿದ್ಮೇಲೆ ಆ ಥರದ ಎಷ್ಟು ನಂಬರ್ಸ್ಗಳು ಪಾಸಿಬಲ್ ಇದ್ದಾವೆ, ಆ ಥರದ ಎಷ್ಟು ಸೀರೀಸ್ಗಳು ಪಾಸಿಬಲ್ ಇದ್ದಾವೆ ಅಂತ ಕೇಳ್ತಾ ಇರೋದು ನಾನು. ಓಕೆ, ಆ 3 ನಂಬರಿನ ಎಷ್ಟು ಸೆಟ್ಗಳು ಪಾಸಿಬಲ್ ಇದ್ದಾವೆ ಅಂತ ಕೇಳ್ತಾ ಇರೋದು ಕ್ವಶನಲ್ಲಿ. ಫಸ್ಟ್ ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಇವಾಗ ಎಕ್ಸ್ ಈ ಕಡೆನೂ ಐತೆ, ಎಕ್ಸ್ ಈ ಕಡೆನೂ ಐತೆ, ಕ್ಯಾನ್ಸಲ್ ಆಯಿತು, ಬರೀ ಎಕ್ಸ್ ಇರೋದು ಮಲ್ಟಿಪ್ಲಿಕೇಶನಲ್ಲಿರೋದು 3 ಉಳಿತು. = x-1 x+1. ಈ ಒಂದು ಫಾರ್ಮುಲಾ ಹೇಳಿದ್ದೆ ನಾನು, a² - b² = a + b a - b ಅಂತೇಳಿ. ಇದು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ a ಅದ, ಇಲ್ಲಿ a ಅದ, -1 ಅಂದರೆ ಇದು b ಅದ, ಇಲ್ಲಿ b ಅದ. ಇದರ ಫಾರ್ಮುಲಾ ಏನಾಗುತ್ತೆ, a² ಅಂದರೆ x² -b² ಅಂದರೆ 1² ಅಂದರೆ 1 ಬಂತು. ಈ 1 ಈ ಕಡೆ ಹೋಗಿ x² = 4 ಬಂತು. x ವ್ಯಾಲ್ಯೂ ±2 ಬಂತು. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದು, 2 ವ್ಯಾಲ್ಯೂ ಬಂದು. ಅಂದರೆ 2 ವ್ಯಾಲ್ಯೂ, ಒಂದು ಸಾರಿ +2 ತಂದಾಗ 3 ವ್ಯಾಲ್ಯೂ ಬೇರೆ ಬರ್ತಾವೆ, ಒಂದು ಸಾರಿ -2 ತೊಗೊಂಡಾಗ 3 ವ್ಯಾಲ್ಯೂ ಬರ್ತಾವೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಇಲ್ಲಿ 3x ಐತಿ, ಇಲ್ಲಿ x ಐತಿ, ಇಲ್ಲಿ x ವ್ಯಾಲ್ಯೂ 0 ತೊಗೊಂಡ್ವಿ ಅಂತ ಅನ್ಕೊಳ್ಳೋಣ. ಈ ಕಡೆ LHS 0 ತೊಗೊಂಡ್ವಿ, RHS 0 ತೊಗೊಂಡ್ವಿ, LHS ಕೂಡ 0 ಬರುತ್ತೆ. ಯಾಕಂತಂದರೆ ಎಕ್ಸಿಂದ ಮಲ್ಟಿಪಲ್ ಆಗಿದೆ, ಇದು 0 ಬಂದರೆ ಪೂರ್ತಿ ವ್ಯಾಲ್ಯೂ 0 ಬರುತ್ತೆ. ಅಂದರೆ ಎಕ್ಸ್ದು ಇನ್ನೊಂದು ವ್ಯಾಲ್ಯೂ 0 ಕೂಡ ಆಗಿರುತ್ತೆ ಇದರಲ್ಲಿ. ಇವಾಗ ಈ ಸೆಟ್ಟಲ್ಲಿ ಹಾಕಿ ನೋಡ್ರಿ, 3x = x-1 × x × x+1 ಐತಲ್ಲ, ಇವೆರಡು ಈಕ್ವಲ್ ಆಗಬೇಕು. ಈಗ ಇಲ್ಲಿ 0 ಹಾಕಿದೀವಿ ಅಂದರೆ ಈ ಕಡೆದ ವ್ಯಾಲ್ಯೂ 0 ಬರುತ್ತೆ, ಈ ಕಡೆನೂ 0, ಈ 0 ಮಲ್ಟಿಪ್ಲೈ ಆದಾಗ ಇದು 0 ಬರುತ್ತೆ. 0 ತೊಗೊಂಡಾಗ +2 ತೊಗೊಂಡ್ರಿ, +2 ತೊಗೊಂಡಾಗ 3 × 6 6 ಆಗುತ್ತೆ. ಇಲ್ಲಿ +2 ತೊಗೊಂಡ್ವಿ, ಎಕ್ಸ್ ವ್ಯಾಲ್ಯೂ ಅಂದರೆ ಇದು 1 ಬಂತು. 1 × ಇಲ್ಲಿ 2 × 2 + 1 3 ಆಗುತ್ತೆ. 3 × 6 ಇಲ್ಲಿ ಕೂಡ 6 ಬರುತ್ತೆ. -2 ತೊಗೊಂಡಾಗ -6 ಆಗುತ್ತೆ. ಆಮೇಲೆ ಈ ಕಡೆ -2 ತೊಗೊಂಡಾಗ -2 ಆ್ಯಂಡ್ -1 -3 ಐತಿ ಇದ್ರ ವ್ಯಾಲ್ಯೂ, ಇಂಟು ಇದು -2 ಇಂಟು ಇಲ್ಲಿ -2 ತೊಗೊಂಡಿವಿ ಅಂದರೆ -2 + 1 ಅಂದರೆ -1 ಬರುತ್ತೆ ವ್ಯಾಲ್ಯೂ. 3 × 6 - ಇಂಟು - ಆಯಿತು, ಮತ್ತೆ ಹೊಳೆ ಮೈನಸ್ ಮಾಡಿದಾಗ ಮೈನಸ್ ಆಗುತ್ತೆ, 6 ಬರುತ್ತೆ. 3 ವ್ಯಾಲ್ಯೂದು RHS ಮತ್ತು LHS ಈಕ್ವಲ್ ಇರೋದ್ರಿಂದ ಒಟ್ಟು ಎಕ್ಸ್ದು ವ್ಯಾಲ್ಯೂ 3 ಬರ್ತವೆ. ಎಕ್ಸ್ದು ವ್ಯಾಲ್ಯೂ 3 ಬಂತು ಅಂತಂದರೆ ಒಂದು ಸರಿ ಎಕ್ಸ್ದು ವ್ಯಾಲ್ಯೂ 0 ಹಾಕಿದಾಗ 0 ಹಾಕಿದೀವಿ ಅಂತಂದರೆ 1 -1 ಆ್ಯಂಡ್ ಇಲ್ಲಿ 0 ಹಾಕಿದ್ದೀವಿ, 0 + 1 ಈ 3 ವ್ಯಾಲ್ಯೂ ಬರ್ತವೆ. ಆಮೇಲೆ ಎಕ್ಸ್ದು ವ್ಯಾಲ್ಯೂ -2 ತೊಗೊಂಡಾಗ -3 ಆಗುತ್ತೆ. -2 ತೊಗೊಂಡಾಗ -3 -2 -1 ಬರುತ್ತೆ. ಎಕ್ಸ್ ವ್ಯಾಲ್ಯೂ +2 ತೊಗೊಂಡಾಗ 2 - 1 1 2 3 ಬರುತ್ತೆ. ಈ 3 ಸೆಟ್ ಪಾಸಿಬಲ್ ಅದಾವೆ. ಅದಕ್ಕೋಸ್ಕರ ಇದರ ಆನ್ಸರ್ 3 ಪಾಸಿಬಲ್ ಇದು ಅದಾವೆ, ಸೆಟ್ಸ್ ಅದಾವೆ, 3 ಪಾಸಿಬಲ್ ಸೆಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಪ್ರೈಮ್ ನಂಬರ್ ಮೇಲಿನ ಕ್ವಶನ್ ಐತೆ. ಈ ಎಲ್ಲ ಕಾನ್ಸೆಪ್ಟ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿರಿ.
ಈ ಥರದ ಡೈರೆಕ್ಟ್ ಕ್ವಶನ್ಸ್ಗಳು ಬರಲ್ಲ, ಬಟ್ ಈ ಥರದ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಇದು ಕಾನ್ಸೆಪ್ಟ್ ಇದ್ದಾರೆ, ಈ ಕ್ವಶನ್ಸ್ಗಳು ಜಸ್ಟ್ ನಾನು ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಆಗ್ತಾ ಇರೋದು. ಇನ್ನು ಇದರಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರೋ ಥರ ಇದ್ದಾವೆ, ಬಟ್ ಉಳಿದ ಎಲ್ಲ ಕ್ವಶನ್ಸ್ಗಳು ಕಾನ್ಸೆಪ್ಟ್ ಕ್ಲಿಯರ್ ಆಗೋ ದೃಷ್ಟಿಯಿಂದನೇ ಹಾಕಿರೋದಿದ್ದಾವೆ. ಓಕೆ, ಎ ಆ್ಯಂಡ್ ಬಿ ಆರ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂತಂದರೆ ಅದ್ರದ್ದು ಕಾಮನ್ ಫ್ಯಾಕ್ಟರ್, ಅದ್ರದ್ದು ಯಾವುದೇ ರೀತಿ ಕಾಮನ್ ಫ್ಯಾಕ್ಟರ್ ಇರೋಂಗಿಲ್ಲ. ಕಾಮನ್ ಫ್ಯಾಕ್ಟರ್ ಇದ್ದರೂ ಕೂಡ ಅದು 1 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2, 3, 5, 7 ಈ ಥರದ್ದು ಕಾಮನ್ ಫ್ಯಾಕ್ಟರ್, ಇದ್ರದ್ದು ಮಲ್ಟಿಪ್ಲೈ. ಕಾಮನ್ ಫ್ಯಾಕ್ಟರ್ ಅಂದರೆ ಎರಡು ಕಡೆ ಮಲ್ಟಿಪ್ಲೈ ಆಗಬೇಕು. ಇದೂ 1ಇಂದ ಹೋಗುತ್ತೆ, ಇದೂ 1ಇಂದ ಹೋಗುತ್ತೆ. ಎರಡರದ್ದು ಕಾಮನ್ ಫ್ಯಾಕ್ಟರ್ 1 ಅಂದರೆ ಮ್ಯಾಕ್ಸಿಮಮ್ ಇದ್ರದ್ದು ಎಚ್ ಸಿ ಎಫ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. ಅದಕ್ಕೋಸ್ಕರ ಈ ಥರದ ಈ ಥರದ ನಂಬರ್ಗಳಿಗೆ ಪ್ರೈಮ್ ನಂಬರ್ ಅಂತ ಕರೀತಾರೆ. ಕ್ವಶನಲ್ಲಿ ಏನು ಕೇಳಿರೋದು, ಎ ಆ್ಯಂಡ್ ಬಿ ಆರ್ ಪ್ರೈಮ್ ನಂಬರ್ಸ್, ವಾಟ್ ಕ್ಯಾನ್ ಬಿ ಸೆಡ್ ಅಬೌಟ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಇವೆರಡರ ಬಗ್ಗೆ ಏನು ಹೇಳೋಕ್ಕಾಗತ್ತೆ? ಒಂದು ಎಕ್ಸಾಂಪಲ್ ತೊಗೊಳ್ಳೋದು. ಇವಾಗ ಎ ಮತ್ತು ಬಿ ಎರಡು ಪ್ರೈಮ್ ನಂಬರ್ ಅದಾವ ಅಂತಂದರೆ 2, 3, 5, 7, 11 ಆಮೇಲೆ 13 ಈ ಥರ ಸೆಟ್ ಐತೆ. ಇದರಲ್ಲಿ ಯಾವ್ದಾರ ಒಂದು ಎ ಅಂದ್ಕೊಳ್ಳೋಣ, 2 ಅನ್ನ ಎ ಅಂದ್ಕೊಳ್ಳೋಣ. ಯಾಕಂದರೆ 2 ಇರೋದ್ರಿಂದ ಹಲವಾರು ವೇರಿಯೇಬಲ್ಸ್ಗಳು ಬರ್ಬೋದು. ಯಾಕಂದರೆ ಇದು 2 ಒಂದು ಈವನ್ ನಂಬರ್ ಐತೆ, ಓನ್ಲಿ ಈವನ್ ಪ್ರೈಮ್ ನಂಬರ್ ಐತೆ. ಅದಕ್ಕೋಸ್ಕರ ಒಂದು ಸತಿ 2 ತೊಗೊಳ್ಳೋಣ. 2 ತೊಗೊಂಡು ಬಿ ಅನ್ನು 3 ತೊಗೊಂಡ್ವಿ ಅಂದರೆ 5 ಬಂತು. 2 ತೊಗೊಂಡು ಬಿ ಅನ್ನು 5 ತೊಗೊಂಡ್ವಿ ಅಂದರೆ 7 ಬಂತು. 2 ತೊಗೊಂಡು ಬಿ ಅನ್ನು 13 ತೊಗೊಂಡ್ವಿ ಅಂದರೆ 15 ಬಂತು. ಇನ್ನೊಂದು ಸತಿ 3 ತೊಗೊಳ್ಳೋಣ, ಎ ಅನ್ನು 3 ತೊಗೊಂಡು 5 ತೊಗೊಂಡ್ವಿ ಅಂದರೆ 2 ಆಡ್ ನಂಬರ್ 8 ಬಂತು. ಎಷ್ಟೇ ಆಡ್ ನಂಬರ್ಗಳು ಮುಂದೆ ಬರ್ತಕ್ಕಂಥವೆಲ್ಲ ಆಡ್ ನಂಬರ್ಗಳು, ಎಲ್ಲ ಆಡ್ ನಂಬರ್ಗಳು ಯಾವುದೇ 2 ಆಡ್ ನಂಬರ್ ಪ್ಲಸ್ ಮಾಡಿದಾಗ ಇವನ್ನೇ ಬರ್ತಾವೆ. ಅಂದರೆ ಆಡ್ ಪ್ಲಸ್ ಆಡ್ ಅಂದರೆ ಇವನ್ ಬರುತ್ತೆ. ಇಲ್ಲಿ ಆಡ್ ಪ್ಲಸ್ ಇವನ್ ಇದ್ದರೆ ಆಡ್ ಬರುತ್ತೆ. ಇದು ಎರಡೇ ಇಲ್ಲಿ ಕಾನ್ಸೆಪ್ಟ್ ಇರೋದು. ಇದ್ರ ಮೇಲೇ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಸಮ್ ಮಸ್ಟ್ ಬಿ ಆಡ್. ಸಮ್ ಮಸ್ಟ್ ಬಿ ಆಡ್ ಅಂತ ಹೇಳ್ತಿರೋದು. ಸಮ್ ಮಸ್ಟ್ ಬಿ ಆಡ್ ಆಗಿಲ್ಲ, ಯಾಕಂದರೆ 3 + 8 ಎರಡು ಪ್ರೈಮ್ ನಂಬರ್ ಅದಾವೆ. ಎರಡು ಆ್ಯಡ್ ಮಾಡಿದಾಗ ಸಮ್ ಆಡ್ ಆಗಕ್ಕೆ ಮಸ್ಟ್ ಬಿ ಅಂದರೆ ಯಾವಾಗಲೂ ಆಡೇ ಆಗಬೇಕು ಅಂತ ಹೇಳ್ತಿರೋದು. ಮಸ್ಟ್ ಬಿ ಅಂತ ಹೇಳೋಕ್ಕಾಗಲ್ಲ. ಸಮ್ ಈಸ್ ಆಡ್ ಅಂತ ಹೇಳಿದ್ರೆ ಐದರ್ ಆರ್ ಕಾನ್ಸೆಪ್ಟಲ್ಲಿ ಬರ್ತಿತ್ತು. ಸಮ್ ಈಸ್ ಆಡ್, ಸಮ್ ಈಸ್ ಇವನ್ ಎರಡು ಕೊಟ್ಟಿದ್ದ. ಥರ್ಡ್ ಆಪ್ಷನ್ ಐದರ್ ಎ ಆರ್ ಬಿ ಅಂತ ಕೊಟ್ಟಿದ್ದ ಅಂದರೆ ಐದರ್ ಆರ್ ಅಲ್ಲಿ ಬರ್ತಿತ್ತು. ಬಟ್ ಇಲ್ಲಿ ಸಮ್ ಮಸ್ಟ್ ಬಿ ಆಡ್ ಅಂತ ಕೊಟ್ಟಿರೋದು, ಅದು ರಾಂಗ್ ಆಯಿತು. ಸೆಕೆಂಡ್ ಒನ್ ಸಮ್ ಮಸ್ಟ್ ಬಿ ಈವನ್ ಅಂತ ಅಂದರೆ ಮಸ್ಟ್ ಬಿ ಅಂದರೆ ಕಂಪಲ್ಸರಿ ಅಂತ ಅರ್ಥ. ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ಸಮ್ ವಿಲ್ ಬಿ ಬೋತ್ ಆಡ್ ಆ್ಯಂಡ್ ಇವನ್. ಸಮ್ ಆಡು ಇರ್ತೈತೆ, ಇಲ್ಲೆಲ್ಲ ಆಡ್ ಇದೆ, ಇವನು ಇರ್ತೈತೆ. ಸಮ್ ಆಡ್ ಮತ್ತು ಇವನ್ ಎರಡೂ ಇರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಡಿ ಆಪ್ಷನ್ ನೋಡೋಣ. ಸಮ್ ವಿಲ್ ನೆವರ್ ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಸಮ್ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ ಹೊಂದಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರೋದು. ಇವಾಗ 5 ಅಂತಂದರೆ 5 ಇದು ಪ್ರೈಮ್ ನಂಬರ್ ಅದ, ಇದಕ್ಕೆ ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ ಇಲ್ಲ. 7 ಕೂಡ ಪ್ರೈಮ್ ನಂಬರ್ ಅದ, ಎರಡಕ್ಕಿಂತ ಫ್ಯಾಕ್ಟರ್ ಜಾಸ್ತಿ ಇಲ್ಲ. ಬಟ್ ಈ ಸಮ್ದ ಆನ್ಸರ್ 15 ಐತಲ್ಲ, ಈ 15ಗೆ 1 ಒಂದು ಫ್ಯಾಕ್ಟರ್ ಐತೆ, 3 ಒಂದು ಫ್ಯಾಕ್ಟರ್ ಐತೆ, 5 ಒಂದು ಫ್ಯಾಕ್ಟರ್ ಅದ, 15 ಒಂದು ಫ್ಯಾಕ್ಟರ್. ಮೋರ್ ದ್ಯಾನ್ 2 ಫ್ಯಾಕ್ಟರ್ ಅದಾವೆ ಅಂದರೆ 1, 2, 3, 4 4 ಫ್ಯಾಕ್ಟರ್ ಅದಾವೆ. ಅದಕ್ಕೋಸ್ಕರ ಆಪ್ಷನ್ ಡಿ ರಾಂಗ್ ಆಯಿತು. ನೆಕ್ಸ್ಟ್ ಆಪ್ಷನ್ ಇ ನೋಡೋಣ. ಸಮ್ ಆಲ್ಸೋ ಅ ಪ್ರೈಮ್ ನಂಬರ್. ಸಮ್ ಆಲ್ಸೋ ಅ ಪ್ರೈಮ್ ನಂಬರ್. 1, 2 ಜಾಗಿ ಸಮ್ ಆಲ್ಸೋ ಪ್ರೈಮ್ ನಂಬರ್. ಬಟ್ ಎರಡು ಆಡ್ ಪ್ರೈಮ್ ನಂಬರ್ನ ಕೂಡಿಸಿದಾಗ ಇವನ್ ಬರುತ್ತೆ. ಆ ಇವನ್ ಏನಾಗಿರುತ್ತಲ್ಲ ಅದು ಪ್ರೈಮ್ ನಂಬರ್ ಆಗಿರಲ್ಲ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದರ ಆನ್ಸರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಸೆಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೆ. ನಾನು ಪ್ರೈಮ್ ನಂಬರ್ ಹೇಳಬೇಕಾದ್ರೆ ಒಂದು 3 ಸೆಟ್ ಇದೆ, ಆ 3 ಸೆಟ್ ಬಗ್ಗೆ ನಾನು ಹೇಳಿದ್ದೆ. ಯಾವುದದು? 2, 3, 5 ಸಾರಿ 3, 5, 7 3, 5, 7 ಒಂದು ಸೆಟ್ ಇದೆ. ಎರಡರದ್ದು ಮಧ್ಯದ ಡಿಫ್ರೆನ್ಸ್ 2 ಆಗಿರುತ್ತೆ ಅಂತ ಹೇಳಿದ್ದೆ. ಅದರ ಆಧಾರದ ಮೇಲೆ ಈ ಕ್ವಶನ್ ಇರುತ್ತೆ.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಒಂದು ಇದು ಹೇಳಿದ್ದೆ ನಾನು, ಒಂದು ಸೆಟ್ ಹೇಳಿದ್ದೆ 3 5 7 ಅಂತೇಳಿ. ಈ ಮೂರೇ ಒಂದು ಪ್ರೈಮ್ ನಂಬರ್ಸ್ ಇದ್ದಾವೆ. ಈ ಥರದ ಮೂರೇ ಪ್ರೈಮ್ ನಂಬರ್ಸ್ ಇದ್ದಾವೆ. ಯಾವ ಥರ ಅಂತಂದರೆ ಅದರ ಮಧ್ಯದ ಡಿಫ್ರೆನ್ಸ್ 2 ಆಗಿರುತ್ತೆ. ಮೂರು ಕಂಟಿನ್ಯೂ ಸೆಟ್, ಇದು ಕಂಟಿನ್ಯೂ ಸೆಟ್ ಇರತಕ್ಕಂಥ ಮೂರು ಪ್ರೈಮ್ ನಂಬರ್, ಅದ್ರದ್ದು ಡಿಫ್ರೆನ್ಸ್ 2 ಆಗಿರುತ್ತೆ. ಈ ಥರದ್ದು ಯಾವ್ಯಾವ ನಂಬರ್ ಇದಾವೆ ಅಂದರೆ 3 5 7 ಅಂತೇಳಿ ನಾನು ಪ್ರೈಮ್ ನಂಬರ್ ಪ್ರಾಪರ್ಟೀಸ್ ಹೇಳಬೇಕಾದ್ರೆ ಹೇಳಿದ್ದೆ. ಇದು ಬಿಟ್ಟರೆ 17 19 ಅಂತ ಸಿಗುತ್ತೆ, 31 ಆಮೇಲೆ 29 ಅಂತ ಸಿಗುತ್ತೆ. ಇವು ಎರಡರ ಡಿಫ್ರೆನ್ಸ್ 2 ಐತೆ, ಇದ್ರ ಡಿಫ್ರೆನ್ಸ್ 2 ಐತೆ. ಬಟ್ ಇದು 2 ನಂಬರ್ದು ಸೆಟ್ ಐತೆ. ಬಟ್ 3 ನಂಬರ್ ಸೆಟ್ ಇರೋದು ಇದು ಒಂದೇ ಎಕ್ಸಿಸ್ಟ್ ಇರೋದು. ಇದು ಒಂದು ನಿಮ್ಮ ಕಾನ್ಸೆಪ್ಟ್, ಇದೊಂದು ನೆನಪಿದ್ರೆ ನಿಮಗಿದು ಈಸಿ ಆಗುತ್ತೆ. ಯಾವುದದು 3 5 7 ಡಿಫ್ರೆನ್ಸ್ 2 ಐತೆ, ಡಿಫ್ರೆನ್ಸ್ 2 ಐತೆ. ಇಲ್ಲಿ ನೋಡ್ರಿ, ಇವಾಗ ಕಂಟಿನ್ಯೂ 3 ಪ್ರೈಮ್ ನಂಬರ್ದು ಸೆಟ್ ಐತಿ. ಆ 3 ಪ್ರೈಮ್ ನಂಬರ್ ಅದಾವೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂತ ಹೇಳಿರೋದು. ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ ಅಂತ ಹೇಳಿ ಯಾವುದೋ ಒಂದು ವ್ಯಾಲ್ಯೂ ಐತೆ. ಇದು ಒಂದು ಯಾವುದೋ ಒಂದು ವ್ಯಾಲ್ಯೂ ಐತೆ. ಇದಕ್ಕೆ ಎಕ್ಸ್ ಅನ್ಕೊಳ್ಳೋಣ, ಎಕ್ಸ್ ಮೈನಸ್ 6. ಇದಕ್ಕಿಂತ ಮತ್ತೆ 2 ಕಡಿಮೆ ಆಗೈತೆ. ಇದಕ್ಕೂ ಎಕ್ಸ್ ಅನ್ಕೊಳ್ಳೋಣ, ಎಕ್ಸ್ ಮೈನಸ್ 4. ಇದು ಇಲ್ಲಿ 2 ಕಡಿಮೆ ಆಗಿದೆ, 6 ಅದ 4 ಬಂತು, ಅಂದರೆ 2 ಹೆಚ್ಚಿಗೆ ಆಗೈತೆ. ಇಲ್ಲಿ 2 ಹೆಚ್ಚಿಗೆ ಆಗೈತೆ, ಅಂದರೆ 2 ಜಾಸ್ತಿ ಆಗಿರೋದು. ಇವು 3 ಪ್ರೈಮ್ ನಂಬರ್ ಅದಾವ ಅಂದಮೇಲೆ ಮೂರರಲ್ಲೂ ಇದರಲ್ಲೂ 2 ಮೊದಲೇ ಒಂದು ನಂಬರ್ ಐತೆ, ಆ ನಂಬರಲ್ಲಿ 2 ಜಾಸ್ತಿ ಆಯಿತು. ಮೊದಲೊಂದು ಯಾವುದೋ ನಂಬರ್ ಎಕ್ಸ್ ಅಂತ ಐತಿ, ಆ ಎಕ್ಸ್ ನಂಬರಲ್ಲಿ ನೆಕ್ಸ್ಟ್ ನಂಬರ್ಗೆ ಹೋದಾಗ ಎಕ್ಸ್ ಪ್ಲಸ್ 2 ಆಯಿತು, ಮುಂದಿನ ನಂಬರ್ ಎಕ್ಸ್ ಪ್ಲಸ್ 4 ಆಯಿತು. ಈ ಥರ ಇರೋದು. ಈಗ ಇದಕ್ಕೆ 3 ಅಂದ್ಕೊಂಡ್ವಿ, ಇದು 3 ಪ್ಲಸ್ 2 5 ಆಯಿತು, ಇದು 3 ಪ್ಲಸ್ 4 7 ಆಯಿತು, ಅಂದರೆ ಇದು 3 5 7. ಈ ಥರ ಇದು ಒಂದೇ ಒಂದು ಸೆಟ್ ಇರೋದು. ಅದಕ್ಕೋಸ್ಕರ ಈ ನಂಬರ್ಗಳನ್ನು ನಾವು ಅಜ್ಯೂಮ್ ಮಾಡ್ಕೋಬೋದು. ಅಂದರೆ ಇದನ್ನು ನಾವು 3 ಅಂದ್ಕೊಂಡ್ರೆ ಇದು ಇನ್ನೂ ಜಾಸ್ತಿನೇ ಆಗೋತ್ತು ಹೋಗಿದೆಯಲ್ಲ ಈ ಕಡೆ. ಇದನ್ನು ನಾವು 5 ಅಂದ್ಕೊಂಡ್ರೆ, ಇದನ್ನು ನಾವು 7 ಅಂದ್ಕೊಂಡ್ರೆ ಇದರ ಆನ್ಸರ್ ನಾವು ಕಂಡುಹಿಡಿಬೋದು. ಎ ಸ್ಕ್ವೇರ್ ಮೈನಸ್ 6 ಇಸ್ ಈಕ್ವಲ್ಸ್ ಟು 3, ಎ ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ಸ್ ಟು 5, ಎ ಸ್ಕ್ವೇರ್ ಮೈನಸ್ 2 ಇಸ್ ಈಕ್ವಲ್ಸ್ ಟು 7 ಅಂತಂದರೆ ಇವಾಗ ಏದು ವ್ಯಾಲ್ಯೂ ಕಂಡುಹಿಡಿಬೋದು. ಏದು ವ್ಯಾಲ್ಯೂ ಏನಾಗುತ್ತೆ, ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 3, 6 ಈ ಕಡೆ ಬಂದು 9 ಆಗುತ್ತೆ. ಅಂದರೆ ಎ ಈಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 3 ಆಗುತ್ತೆ. ಏದು ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 3. ಆಪ್ಷನ್ ಇಲ್ಲೆಲ್ಲ ರಾಂಗ್ ಇದ್ದಾವೆ. ಇದು ಪ್ಲಸ್ ಆರ್ ಮೈನಸ್ 3 ಆನ್ಸರ್ ಆಗಬೇಕು. ಪ್ರತಿಯೊಂದರಲ್ಲೂ ಅದೇ ಬರುತ್ತೆ ನೋಡಿರಿ ನೀವು ಬೇಕಿದ್ದರೆ. 5 ಈ ಕಡೆ 4 ಬಂದು ಸೇರಿದಾಗ 9 ಆಗುತ್ತೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಇದರಲ್ಲೂ ಕೂಡ 7 2 ಈ ಕಡೆ ಬಂದು ಸೇರಿದಾಗ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಏದು ವ್ಯಾಲ್ಯೂ ಏನು ಬರುತ್ತೆ, ಪ್ಲಸ್ ಆರ್ ಮೈನಸ್ 3. ಆಪ್ಷನ್ ನಂಬರ್ ಇ ಆಗಬೇಕಾಗಿತ್ತು. ಈ ಪ್ಲಸ್ ಆರ್ ಮೈನಸ್ ಆಗಬೇಕು. ಎಲ್ಲೆಲ್ಲಿ 2 ಅದಲ್ಲಿ ಎಲ್ಲ 3 ಆಗಬೇಕಾಗಿತ್ತು. ನೆಕ್ಸ್ಟ್ ಕ್ವಶನ್. ಇದು ಆಲ್ರೆಡಿ ನಾನು ಹೇಳಿರೋದಾಯ್ತು. ಇದೇನು ಆನ್ಸರ್ ಡಿಸ್ಕಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಇಫ್ ಅ 2 ಡಿಜಿಟ್ ಪ್ರೈಮ್ ನಂಬರ್ ಈಸ್ ರಿವರ್ಸ್ ದೆನ್ ನ್ಯೂ ನಂಬರ್ ಈಸ್ ಆಲ್ಸೋ ಅ ಪ್ರೈಮ್ ನಂಬರ್. ಆ ಥರದ ಎಷ್ಟು ನಂಬರ್ಸ್ಗಳಿದ್ದಾವೆ ಅಂತ ಕೇಳಿರೋದು. ನಂಬರ್ಸ್ ಕೇಳಿದ್ದಾವೆ, ಸೆಟ್ ಕೇಳಿಲ್ಲ. ನಾನು ಆವಾಗಲೇ ಹೇಳಿದ್ದೆ 11 ಅದನ್ನು ರಿವರ್ಸ್ ಮಾಡಿದಾಗ 11 ಆಗುತ್ತೆ. ಆಮೇಲೆ 13 ರಿವರ್ಸ್ ಮಾಡಿದಾಗ 31 ಆಗುತ್ತೆ. 17 ರಿವರ್ಸ್ ಮಾಡಿದಾಗ 71 ಆಗುತ್ತೆ. ಅದು ಬಿಟ್ಟರೆ 37 ರಿವರ್ಸ್ ಮಾಡಿದಾಗ 73 ಆಗುತ್ತೆ. ಅದು ಬಿಟ್ಟರೆ 79 ರಿವರ್ಸ್ ಮಾಡಿದಾಗ 97 ಆಗುತ್ತೆ. ಈ ಥರದ ಒಟ್ಟು 5 ಸೆಟ್ಗಳಿದ್ದಾವೆ. ಅವುಗಳನ್ನು ರಿವರ್ಸ್ ಮಾಡಿದಾಗ ಅದೇ ವಾಪಸ್ ಪ್ರೈಮ್ ನಂಬರನ್ನು ನೀಡುತ್ತೆ. ರಿವರ್ಸ್ ಮಾಡಿದಾಗ ಕೂಡ ವಾಪಸ್ ಪ್ರೈಮ್ ನಂಬರ್ ಆಗುತ್ತೆ. ಇದು ಕೂಡ ಪ್ರೈಮ್ ನಂಬರ್, ಇವೆಲ್ಲ ಪ್ರೈಮ್ ನಂಬರ್. ಆ ಥರದ ಎಷ್ಟು ನಂಬರ್ಸ್ಗಳಿದಾವೆ ಅಂತೇಳಿ ಕೇಳಿರೋದವನು. 13 ಐತಲ್ಲ, ಇದನ್ನು ರಿವರ್ಸ್ ಮಾಡಿದಾಗ 31 ಆಗುತ್ತೆ. ಅಥವಾ 31 ರಿವರ್ಸ್ ಮಾಡಿದಾಗ 13 ಆಗುತ್ತೆ. ಇವೆರಡು ನಂಬರ್ ಕೌಂಟ್ ಮಾಡಲೇಬೇಕು. 11 2 ಸತಿ ಕೌಂಟ್ ಮಾಡೋ ಹೋಗಿಲ್ಲ, ಯಾಕಂದರೆ 11 ರಿವರ್ಸ್ ಮಾಡಿದಾಗ 11 ಆಗುತ್ತೆ. ಅದಕ್ಕೋಸ್ಕರ ಇದು 1, ಇದು 2, 31 3, ಇದು 4, 5, 6, 7, 8, 9. ಒಟ್ಟು 9 ನಂಬರ್ಸ್ಗಳಿದ್ದಾವೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. 9 ನಂಬರ್ಗಳು 5 ಸೆಟ್. ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ ಆಗಲೇ. ಇನ್ನೊಂದು ಸತಿ ನಾವು ಓದೋ ಸೆಷನ್ದು ನೋಡ್ತಿರ್ಬೇಕಾದ್ರೆ, ಮೇಲ್ಮೇಲೆ ನೋಡ್ತಿರ್ಬೇಕಾದ್ರೆ ಅವಾಗಲೇ ಹೇಳಿದ್ದೆ. ನೆಕ್ಸ್ಟ್ 5th ಕ್ವಶನ್.
ಓಕೆ, ಏನು ಕೇಳಿದಾನೆ, ಫೈಂಡ್ ದ ಲೀಸ್ಟ್ ಪಾಸಿಬಲ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 15 ಲೀವ್ಸ್ ರಿಮೈಂಡರ್ 2 ಆ್ಯಂಡ್ ವೆನ್ ಡಿವೈಡೆಡ್ ಬೈ 7 ಲೀವ್ಸ್ ರಿಮೈಂಡರ್ 3. ಏನು ಕೇಳ್ತಿರೋದವನು ಅಂತಂದರೆ, ಯಾವುದೋ ಒಂದು ನಂಬರ್ ಐತೆ, ಆ ನಂಬರನ್ನು 15ಇಂದ ಡಿವೈಡ್ ಮಾಡಿದಾಗ ಯಾವುದೋ ಒಂದು ನಂಬರ್ಲಿ ಡಿವೈಡ್ ಹೋಗಿ ಇದನ್ನು ಮೈನಸ್ ಮಾಡಿದಾಗ ರಿಮೈಂಡರ್ ಏನು ಉಳಿತೈತೆ ಅಂದರೆ, ರಿಮೈಂಡರ್ ಏನು ಉಳಿತೈತೆ, 2 ಉಳಿತೈತಿ. ಅದೇ ನಂಬರನ್ನು 7ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಉಳಿತೈತೆ, ಇದು ಏನೋ ಮೈನಸ್ ಆಗುತ್ತೆ, ರಿಮೈಂಡರ್ 3 ಉಳಿತೈತೆ ಅಂತ ಹೇಳ್ತಿರೋದು. ಹಾಗಿದ್ದರೆ ಆ ಥರದ ಲೀಸ್ಟ್ ಪಾಸಿಬಲ್ ನಂಬರ್ ಯಾವುದಿದೆ ಅಂತೇಳಿ, ಆ ನಂಬರ್ ಯಾವುದು ಅಂತ ಕೇಳ್ತಾ ಇರೋದು. ಇವಾಗ ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ, 15ಅನ್ನು ಎಕ್ಸಿಂದ ಇಂಟು ಮಾಡಿದಾಗ ಅದರಲ್ಲಿ ರಿಮೈಂಡರ್ ಪ್ಲಸ್ ಮಾಡಿದಾಗ ಈ ನಂಬರ್ ಬರುತ್ತೆ. ಇದೆಲ್ಲರಿಗೂ ಗೊತ್ತೈತೆ. ಇದನ್ನು ನಾವು ಯಾವ ರೀತಿ ಬರ್ತೀವಿ ಅಂತಂದರೆ, ಯಾವುದೋ ಒಂದು ನಂಬರ್, ಫಾರ್ ಎಕ್ಸಾಂಪಲ್ ಈಗ 15 ಐತಿ, ಇದು 45 ಐತಿ, 45ಅನ್ನು ನಾವು 12ರಿಂದ ಡಿವೈಡ್ ಮಾಡಬೇಕು. 12 ಮೂರಲೆ 36 ಹೋದಾಗ 9 ಉಳಿತು. ಇದನ್ನು ನಾವು ಯಾವ ರೀತಿ ಬರ್ತೀವಿ, 45 ಈಸ್ ಈಕ್ವಲ್ಸ್ ಟು, ಈ 45 ಈಕ್ವಲ್ಸ್ ಟು 12 ಮೂರಲೆ 12 ಇಂಟು ಮ್ಯಾಲಿಗೆ ಇಂಟು ಮಾಡ್ತೀವಿ, ಇಲ್ಲಿ ಮಾಡಿದಲ್ಲ ನಾನು, ಇದು ಇಂಟು 15 ಇಂಟು 3 ಪ್ಲಸ್ 9 ಮಾಡ್ತೀವಿ. ಇದು 12 ಇಂಟು 3 ಪ್ಲಸ್ 9, 12 ಮೂರಲೆ 36 ಪ್ಲಸ್ 9 45 ಆಗುತ್ತೆ. ಇವೆರಡು ಈಕ್ವಲ್ ಅಂತೇಳಿ ಅದನ್ನೇ ನಾನು ಇಲ್ಲಿ ಬರೆದಿರೋದು. ಇದರಲ್ಲಿ ಕೂಡ ಅದೇ ಸೇಮ್ ಆಗುತ್ತೆ. 7 ಇಂಟು ವಾಯ್ ಇಲ್ಲಿ ನಾವು ಏನು ಬರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ವಾಯ್ ಅಂತೇಳಿ ತೊಗೊಂಡಿರೋದು. 7 ಇಂಟು ವಾಯ್ ಪ್ಲಸ್ 3 ಈಸ್ ಈಕ್ವಲ್ಸ್ ಟು ಎನ್ ಅಂತೇಳಿ ತೊಗೊಂಡಿರೋದು. ಇವಾಗ ಅವ್ನು ಕೇಳಿರೋದೇನು, ಲೀಸ್ಟ್ ಪಾಸಿಬಲ್ ನಂಬರ್ ಯಾವುದು ಅಂತ ಕೇಳಿರೋದು. ಒಂದನೇದರಲ್ಲಿ ಇದರಲ್ಲಿ ಹೋಗೋಣ, ಮೊದಲು ಸಣ್ಣದ್ರಲ್ಲಿ ಹೋಗೋಣ. y = 1 ತೊಗೊಂಡಾಗ ಏನು ವ್ಯಾಲ್ಯೂ ಏನು ಬರುತ್ತೆ, y = 1 ತೊಗೊಂಡಾಗ ಎಂದು ವ್ಯಾಲ್ಯೂ 7 + 3 10 ಬರುತ್ತೆ. ಬೇಕಿದ್ರೆ ಮಾಡಿ ನೋಡ್ರಿ, 10 ಒಳಗಡೆ ಬಂತು, 7ಇಂದ ಡಿವೈಡ್ ಮಾಡ್ತೀವಿ, 7 1 7, 3 ರಿಮೈಂಡರ್ ಉಳಿತೈತಿ. y 1 ತೊಗೊಂಡಾಗ ಕೂಡ 3 ರಿಮೈಂಡರ್ 1 ಉಳಿತೈತೆ ಪ್ರತಿಯೊಂದು. ಇಲ್ಲೇ y 1 ತೊಗೊಂಡಾಗ ವ್ಯಾಲ್ಯೂ 10 ಬರುತ್ತೆ ಎಂದು. ಆಮೇಲೆ y 2 ತೊಗೊಂಡಾಗ ಏನು ಬರುತ್ತೆ, y 2 ತೊಗೊಂಡಾಗ 7 14 + 3 17 ಆಯಿತು. 17 ಕೂಡ ಡಿವೈಡ್ ಮಾಡಿ ನೋಡ್ರಿ, 14 + 3 17 ಆಯಿತು. 7ರಿಂದ ಡಿವೈಡ್ ಮಾಡ್ತೀವಿ, 7 2 14 ಆಯಿತು, 3 ಉಳಿತು. ಇದರಲ್ಲಿ ಕೂಡ ರಿಮೈಂಡರ್ ಉಳಿತೈತೆ, ಎಷ್ಟು 3 ಅಂದರೆ 17. ನೆಕ್ಸ್ಟ್ ವ್ಯಾಲ್ಯೂ y 2 ತೊಗೊಂಡಾಗ, y 3 ತೊಗೊಂಡು ಏನು ಬರ್ತದೆ, 7 3 21 + 3 24 ಬರುತ್ತೆ. y 4 ತೊಗೊಂಡಾಗ 7 4 28 + 3 31 ಬರುತ್ತೆ. y 5 ತೊಗೊಂಡಾಗ 7 5 35 + 3 38 ಬರುತ್ತೆ. y 5 ತೊಗೊಂಡಾಗ ಇತ್ತಲ್ಲ, y 6 ತೊಗೊಂಡಾಗ 7 6 42 + 3 45 ಬರುತ್ತೆ. ಸಾಕಿಷ್ಟೇ. ಈಗ ಇದರಲ್ಲಿ ನೋಡೋಣ, y ಇದು x ಇದರಲ್ಲಿ 1 ತೊಗೊಂಡಾಗ x 1 ತೊಗೊಂಡ್ವಿ, 15 + 2 17 ಆಯಿತು. 17 ಹೋದಾಗ ರಿಮೈಂಡರ್ 2 ಉಳಿಬೇಕು. ರಿಮೈಂಡರ್ ಎಷ್ಟು ಉಳಿಬೇಕು, 2 ಉಳಿಬೇಕು. ಇವಾಗ ಒಂದು y ಇದು x 1 ತೊಗೊಂಡ್ವಿ, 15 × 1 15 + 2 17 ಆಯಿತು. 17 ಬಂತು n ವ್ಯಾಲ್ಯೂ 17 ಬಂತು. ಅದನ್ನು ನಾವು 15ರಿಂದ ಹೊಡೆದಾಗ 15 1 15 ರಿಮೈಂಡರ್ 2 ಉಳಿತೈತೆ. ಓಕೆ, ಇದು ಪಾಸಿಬಲ್. ಆಮೇಲೆ ನೆಕ್ಸ್ಟ್ 2 ತೊಗೊಂಡಾಗ 15 30 + 2 32, ಈ ರೀತಿ ಕಂಟಿನ್ಯೂ ಆಗ್ತೈತಿ. ಲೀಸ್ಟ್ ಕೇಳಿರೋದ್ರಿಂದ ಲೀಸ್ಟ್ ಇಲ್ಲಿ 17 ಅದ, ಇಲ್ಲಿ ಕೂಡ 17 ಅದ, ಇದಕ್ಕಿಂತ ಕಡಿಮೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ಇದರ ಆನ್ಸರ್ 17. ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ ನಿಮಗೆ. ಇನ್ನೊಂದು ಸತಿ ಹೇಳ್ತೀನಿ ನೋಡ್ರಿ. ಇವಾಗ ಏನು ಅಂದಿರೋದವನು, ಯಾವುದೋ ಒಂದು ನಂಬರ್ ಐತೆ, ಆ n ಅಂತೇಳಿ ಒಂದು ನಂಬರ್ ಐತೆ. ಆ ನಂಬರಿಗೆ 15ರಿಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಅದು ಯಾವುದೋ ಒಂದು ನಂಬರಲ್ಲೇ ಡಿವೈಡ್ ಮಾಡ್ತೀವಿ. ಮಾಡಿದಾಗ ರಿಮೈಂಡರ್ ಎಷ್ಟು ಉಳಿತೈತಿ, 2 ಉಳಿತೈತಿ. ಇನ್ನೊಂದು ನಂಬರ್ ಐತೆ, ಇದೇ ಸೇಮ್ ನಂಬರನ್ನು 7ರಿಂದ ಡಿವೈಡ್ ಮಾಡಿದಾಗ 7 ಎಷ್ಟೇ ಯಾವುದೋ ಒಂದು ನಂಬರ್ಲಿ ಹೋಗುತ್ತೆ. ಇದು 7x y ಹೋದಾಗ ರಿಮೈಂಡರ್ 3 ಉಳಿತೈತಿ ಅಂತ ಹೇಳ್ತಿರೋದು. ಇದನ್ನು ನಾವು ಇಕ್ವೇಷನಲ್ಲಿ ಬರೆದಾಗ 15x + 2 ಅಂತ ಬರಿಬೋದು, = n ಅಂತ ಬರಿಬೋದು. ಇಲ್ಲಿ n = 7 y + 3 ಅಂತ ಬರಿಬೋದು. ಇಲ್ಲಿ 1 ವ್ಯಾಲ್ಯೂ ತೊಗೊಂಡಾಗ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, 15 ಅಂದರೆ 15 + 2 17 ಬಂತು. 2 ತೊಗೊಂಡಾಗ 15 2 30 + 2 32 ಬಂತು. ಇದರಲ್ಲಿ ಕೂಡ 1 ತೊಗೊಂಡಾಗ 7 1 3 10 ಬಂತು. ಆಮೇಲೆ 2 ತೊಗೊಂಡಾಗ 7 14 + 3 17 ಬಂತು. ಲೀಸ್ಟ್ ವ್ಯಾಲ್ಯೂ ಇಲ್ಲಿಗೆ ಬಂತು, ಇಲ್ಲಿ 1 ಇದು ಬಂತು. ಅದಕ್ಕೋಸ್ಕರ n ಮತ್ತು ಇದ್ರದ್ದು ವ್ಯಾಲ್ಯೂ ಕೇಳಿಲ್ಲ ಅವನು. ಏನು ಕೇಳಿರೋದು, ಲೀಸ್ಟ್ ವ್ಯಾಲ್ಯೂ. ಓಕೆ, ಲೀಸ್ಟ್ n ವ್ಯಾಲ್ಯೂ ಕೇಳಿರೋದು, n ಲೀಸ್ಟ್ ವ್ಯಾಲ್ಯೂ 17. ಇವಾಗ ಬೇಕಿದ್ರೆ 17ಇಂದ ಮಾಡಿ ನೋಡ್ರಿ. 17ಅನ್ನು 15ಗೆ ಭಾಗ ಮಾಡಿದಾಗ 15 1 15 2 ಉಳಿತು, ರಿಮೈಂಡರ್ 2 ಉಳಿತು. ಒಂದೇ ಅದು ಅಪ್ಲೈ ಆಯಿತು. ಇನ್ನೊಂದು 7ಅನ್ನು ಈ 17ಗೆ ಹೊಡೆದಾಗ
7 2 14 3 ಉಳಿತು. ರಿಮೈಂಡರ್ ಇಲ್ಲಿ 3 ಉಳಿದೈತೆ, ಇಲ್ಲಿ 3 ಉಳಿತು. ಇದು ಕೂಡ ಅಪ್ಲೈ ಆಯಿತು. ಇದು ಲೀಸ್ಟ್ ನಂಬರ್. ನೆಕ್ಸ್ಟ್ ಕ್ವಶನ್. ಕೋ ಪ್ರೈಮ್ ನಂಬರ್ ಕಾನ್ಸೆಪ್ಟ್ ನಾನು ಹೇಳಿದ್ದೆ. ಕೋ ಪ್ರೈಮ್ ನಂಬರ್ ಅಂತಂದರೆ ಅದು ಪ್ರೈಮ್ ನಂಬರ್ ಕೂಡ ಆಗಿರ್ಬೋದು, ಪ್ರೈಮ್ ಹೊರತುಪಡಿಸಿ ಬೇರೆ ನಂಬರ್ ಕೂಡ ಆಗಿರ್ಬೋದು. ಬಟ್ ಅವು ಎರಡರ ಮಧ್ಯದ ಕಾಮನ್ ಫ್ಯಾಕ್ಟರ್ಸ್ ಒಂದೇ ಮ್ಯಾಕ್ಸಿಮಮ್ ಕಾಮನ್ ಫ್ಯಾಕ್ಟರ್ಸ್ ಒಂದೇ ಆಗಿರುತ್ತೆ. ಅಂದರೆ ಒನ್ ಈಸ್ ಓನ್ಲಿ ದ ಕಾಮನ್ ಫ್ಯಾಕ್ಟರ್. ನಂಬರ್ 1 ಈಸ್ ದ ಓನ್ಲಿ ಕಾಮನ್ ಫ್ಯಾಕ್ಟರ್ ಫಾರ್ ದ ಬೋತ್ ನಂಬರ್ಸ್. ಅಂದರೆ ಹೈಯೆಸ್ಟ್ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ ಅದರದ್ದು. ಯಾವುದೇ ಕೋ ಪ್ರೈಮ್ ನಂಬರ್ಸ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ HCF 1 ಆಗಿರುತ್ತೆ. ಇದನ್ನು ನಾನು ಸಾಲ್ವ್ ಮಾಡ್ತೀನಿ, ನೀವು ಬೇಕಿದ್ರೆ ಪಾಸ್ ಮಾಡಿ. ಫೈಂಡ್ ದ ಸಮ್ ಆಫ್ 3 ಕೋ ಪ್ರೈಮ್ ನಂಬರ್ಸ್. 3 ಕೋ ಪ್ರೈಮ್ ನಂಬರ್ಸ್ ವೇರ್ ಪ್ರಾಡಕ್ಟ್ ಆಫ್ ಫಸ್ಟ್ 2 ನಂಬರ್ಸ್ ಈಸ್ 1 4 3 ಆ್ಯಂಡ್ ಲಾಸ್ಟ್ 2 ನಂಬರ್ ಈಸ್ 3 8 5. ಕೋ ಪ್ರೈಮ್ ನಂಬರ್ಸ್ ಅಂತಂದರೆ ಒಂದಕ್ಕೊಂದು ಯಾವುದೇ ನಂಬರ್ಗೂ ಇದು ಇರೋಂಗಿಲ್ಲ, ಸಿಂಕ್ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ 2 ಆ್ಯಂಡ್ 17 ಆ್ಯಂಡ್ 15 ಅಂತ ತೊಗೋಬೋದು. ಇವೆರಡರ ಮಧ್ಯೆ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. ಇದು ಅಂದರೆ ಇದು ಇದ್ರದ್ದು 2 ಫ್ಯಾಕ್ಟರ್ಗಳು 1 ಆ್ಯಂಡ್ 2, ಇದ್ರದ್ದು 2 ಫ್ಯಾಕ್ಟರ್ಗಳು 1 ಆ್ಯಂಡ್ 17, ಇದ್ರದ್ದು 4 ಫ್ಯಾಕ್ಟರ್ಗಳು ಬರ್ತಾವೆ 1 3 5 15. ಬಟ್ ಕಾಮನ್ ಫ್ಯಾಕ್ಟರ್ ಇದ್ರದ್ದು 1 ಅದ, ಇದ್ರದ್ದು 1 ಅದ, ಇದ್ರದ್ದು 1 ಅದ, ಬಿಟ್ಟರೆ ಬೇರೆ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ. ಅಂದರೆ ಕೋ ಪ್ರೈಮ್ ನಂಬರ್ ಅರ್ಥ ಇದ್ರದ್ದು. ಕೋ ಪ್ರೈಮ್ ನಂಬರ್ ಅಂತಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಆಗಿರುತ್ತೆ. HCF ಯಾವಾಗಲೂ 1 ಆಗಿರುತ್ತೆ. ಓಕೆ, ಈ 3 ನಂಬರ್ದು HCF ಏನಾಯಿತು? 1 ಆಯಿತು. ಇದನ್ನು ನಾವು ಈಗ ಕೊಟ್ಟಿರೋ ಕ್ವಶನನ್ನು ಸಾಲ್ವ್ ಮಾಡೋಣ. ಫೈಂಡ್ ದ ಸಮ್ ಆಫ್ 3 ಕೋ ಪ್ರೈಮ್ ನಂಬರ್. 3 ಕೋ ಪ್ರೈಮ್ ನಂಬರ್ ABC ಅಂತ ಅನ್ಕೊಳ್ಳೋಣ. ವೇರ್ ದ ಪ್ರಾಡಕ್ಟ್ ಆಫ್ ಫಸ್ಟ್ 2 ನಂಬರ್. ಫಸ್ಟ್ 2 ಅಂದರೆ ABದು ಪ್ರಾಡಕ್ಟ್ ಏನೈತೆ? 1 4 3 ಐತೆ. ನೆಕ್ಸ್ಟ್ BCದು ಪ್ರಾಡಕ್ಟ್ 3 8 5 ಐತೆ ಅಂತೇಳಿ ಹೇಳಿರೋದು ಅವನು. ಇವಾಗ ನಮ್ಗೆ ಏನು ಕಂಡುಹಿಡಿಬೇಕು? ಫೈಂಡ್ ದ ಸಮ್ ಆಫ್ ಈ ABCದು ಸಮ್ ಕಂಡುಹಿಡಿಬೇಕು. A + B + Cದು ಸಮ್ ಕೇಳಿರೋದು. ಇದನ್ನು ಕಂಡುಹಿಡಿಬೇಕಂದ್ರೆ ಮೊದಲು ABC ಯಾವ ಇದಾವೆ ಅಂತ ಕಂಡುಹಿಡಿಬೇಕಾಗುತ್ತೆ. ಇದಕ್ಕೋಸ್ಕರ ನಾವು ಈ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಅಲ್ಲಿ ಇದರಲ್ಲಿ B ಮತ್ತು A ಎರಡರದ್ದು ವ್ಯಾಲ್ಯೂ ಇದಾವೆ, ಇದರಲ್ಲಿ B ಮತ್ತು C ಎರಡರದ್ದು ವ್ಯಾಲ್ಯೂ ಇದಾವೆ. ಅದಕ್ಕೋಸ್ಕರ Bದು ಮತ್ತು Cದು ಹಾಗೂ ಇಲ್ಲಿ Aದು ಮತ್ತು Bದು ಬೇರೆ ಬೇರೆ ಮಾಡಬೇಕು. ಅಂದರೆ B ಇದರಲ್ಲೂ ಐತೆ, B ಇದರಲ್ಲೂ ಐತೆ. ಇವೆರಡರಲ್ಲಿ ಕಾಮನ್ ಇರತಕ್ಕಂಥ ವ್ಯಾಲ್ಯೂವನ್ನು ಹೊರಗೆ ತೆಗಿಬೇಕು. ಅದಕ್ಕೋಸ್ಕರ ಮೊದಲು ಇದನ್ನು ಫ್ಯಾಕ್ಟರೈಸೇಷನ್ ಮಾಡಬೇಕು. ಫ್ಯಾಕ್ಟರೈಸೇಷನ್ ಮಾಡ್ಬೇಕಂತಂದರೆ ಇದರ ಮಲ್ಟಿಪ್ಲಿಕೇಶನ್ಗಳನ್ನು ಬರಿತಾ ಹೋಗ್ಬೇಕು. ಇದು ಇದರಿಂದ ಹೋಗುತ್ತೆ 1 4 3 11 13 ಐತೆ. ಅದು 11 13 1 4 3 ಆಲ್ರೆಡಿ ಹಿಂದಿನ ಯಾವುದೋ ಒಂದು ಕ್ವಶನಲ್ಲಿ ನಾವು ಸಾಲ್ವ್ ಮಾಡಿದ್ವಿ. 11 13 1 4 3 ಐತೆ. ಇದರಲ್ಲಿ ಇದು ಕೂಡ 11ರಲ್ಲಿ ಹೋಗುತ್ತೆ ನೋಡ್ರಿ. 11 3 33, 11 3 33, 5 ಉಳಿತು, 11 5 55. ಇದನ್ನು ಡಿವೈಡ್ ಮಾಡಿದಾಗ 5 7 35 ಅಂತ ಬರಿಬೋದು. ಅಂದರೆ 5 7 11 3 ಬರ್ತಾವೆ. ಇದ್ರದ್ದು 11 13 ಅಂತ 3 ಬರ್ತಾವೆ. ಎರಡರಲ್ಲಿ ಕಾಮನ್ ಇರೋದು 11. ಈ 11 ಏನೈತಲ್ಲ, ಇದು 11 ಅನ್ನೋದು Bದು ವ್ಯಾಲ್ಯೂ. ಯಾಕಂದರೆ B ಎರಡರಲ್ಲೂ ಕಾಮನ್ ಐತೆ. Bದು ವ್ಯಾಲ್ಯೂ ಏನು ಬಂತು? 11 ಬಂತು. ಅದನ್ನು ಹೊರತುಪಡಿಸಿ ಉಳಿದಕ್ಕಂಥ ವ್ಯಾಲ್ಯೂಗಳು ಎಲ್ಲ ಉಳಿದಿರೋ ನಂಬರ್ದಾಗಿರುತ್ತೆ. ಇಲ್ಲಿ 11 ಹೋದರೆ 13 ಉಳಿತು. 13 ಅನ್ನೋದು Aದು ವ್ಯಾಲ್ಯೂ ಐತೆ. ಆಮೇಲೆ Cದು ವ್ಯಾಲ್ಯೂ ಏನು ಬರುತ್ತೆ? 7 5 35. 35 ಅನ್ನೋದು Cದು ವ್ಯಾಲ್ಯೂ ಆಗಿರುತ್ತೆ. ಇವನ್ನೆಲ್ಲ ಆ್ಯಡ್ ಮಾಡಿದಾಗ ಇದರ ಸಮ್ ನಮಗೆ ಸಿಗುತ್ತೆ. ಆ್ಯಡ್ ಮಾಡಿರಿ. 10 20 ಒಂದು 35 50 50 55 ಒಂದು 3 58 58 ಒಂದು 59. ಇದರ ವ್ಯಾಲ್ಯೂ 59 ಆಯಿತು. ವ್ಯಾಲ್ಯೂ ಏನಾಯಿತು? 59. ಸಮ್ ಆನ್ಸರ್ 59. ನೆಕ್ಸ್ಟ್ ಕ್ವಶನ್. ಇದು ಈಸಿ ಐತಿ. ಡಿವಿಸಿಬಿಲಿಟಿ ರೂಲ್ ಮೇಲಿನ ಕ್ವಶನ್ ಐತೆ. ಈಸಿ ಕ್ವಶನ್ ಅದು. ಮಾಡಿರಿ. ಇದಕ್ಕೆ 30 ಸೆಕೆಂಡ್ ಟೈಮ್ ತಗೋರಿ. ಓಕೆ,
ಡಿವಿಸಿಬಿಲಿಟಿ ರೂಲ್ದು ಒಂದು ಕಾನ್ಸೆಪ್ಟ್ ನಾನು ಅವಾಗಲೇ ಹೇಳಿದ್ದೀನಿ. 3ರಿಂದ ಯಾವುದೇ ನಂಬರ್ ಡಿವಿಸಿಬಲ್ ಆಗಿರ್ಬೇಕಂತಂದ್ರೆ ಈ ಕ್ವಶನ್ ಏನೈತಿ, ಫೈಂಡ್ ದ ಹೈಯೆಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ದ ಹೈಯೆಸ್ಟ್ ವ್ಯಾಲ್ಯೂ ಏನೈತಿ ಕಂಡುಹಿಡೀರಿ. ಅದು ಈ ನಂಬರ್ ಏನೈತಿಲ್ಲ ಅದು ಡಿವಿಸಿಬಲ್ ಆಗಬೇಕು 3ಯಿಂದ ಡಿವಿಸಿಬಲ್ ಆಗಬೇಕಂತಂದರೆ ಎಕ್ಸ್ದ ಹೈಯೆಸ್ಟ್ ವ್ಯಾಲ್ಯೂ ಯಾವುದಂತ ಕಂಡುಹಿಡೀರಿ. ಏನೈತೆ ನಂಬರ್ 2976, ಇದು ಎಕ್ಸ್ ಐತೆ 502 ಅಂತೇಳಿ ಐತಿ. ಈ ಎಕ್ಸ್ದ ವ್ಯಾಲ್ಯೂ ಕಂಡುಹಿಡಬೇಕು. ಹೈಯೆಸ್ಟ್ ನಂಬರ್ ಎಕ್ಸ್ ಈಸ್ ಅ ಸಿಂಗಲ್ ಡಿಜಿಟ್ ನಂಬರ್. ಸಿಂಗಲ್ ಡಿಜಿಟ್ ನಂಬರ್ ಅಂದರೆ 9 8 7 6 5 4 3 2 1 ಯಾವುದೇ ನಂಬರ್ ಆಗಿರ್ಬೋದು. ಎಕ್ಸ್ ಇದು ಸಿಂಗಲ್ ಡಿಜಿಟ್ ನಂಬರ್. 0 ಕೂಡ ಆಗಿರ್ಬೋದು. ಓಕೆ, ಬಟ್ ನೆಗೆಟಿವ್ ನಂಬರ್ ಇರೋಂಗಿಲ್ಲ, ಇದು ನಂಬರ್ ಅದು ಒಂದು. ಇವಾಗ ಎಕ್ಸ್ ವ್ಯಾಲ್ಯೂ ಎಕ್ಸ್ ಕಂಡುಹಿಡಿಬೇಕಂತಂದರೆ ಮೊದಲು ಇದು 3ಯಿಂದ ಡಿವಿಸಿಬಲ್ ಆಗ್ಬೇಕಂದ್ರೆ ಇದೆಲ್ಲ ಆ್ಯಡ್ ಮಾಡಿದಾಗ ಬಂದಿರತಕ್ಕಂಥ ವ್ಯಾಲ್ಯೂ 3ಯಿಂದ ಹೋಗ್ಬೇಕು, 3ಯಿಂದ ಡಿವೈಡ್ ಆಗಬೇಕು. ಎಲ್ಲ ಆ್ಯಡ್ ಮಾಡಿರಿ, ಎಕ್ಸ್ದು ಹೊರತುಪಡಿಸಿ ಎಲ್ಲ ಆ್ಯಡ್ ಮಾಡಿರಿ. ಇವಾಗ 2 + 9 11 ಆಯಿತು. 11ರಲ್ಲಿ 2 + 9 11, 11ರಲ್ಲಿ 7 ಸೇರಿಸಿದಾಗ 18 ಆಯಿತು. 18ರಲ್ಲಿ 6 ಅಂದರೆ 24, 24ರಲ್ಲಿ 5 ಅಂದರೆ 29 + 2 31. ಇದ್ರದ್ದು 31 ಪ್ಲಸ್ ಉಳಿದಿರೋದು ಎಕ್ಸ್. ಇದ್ರದ್ದು ವ್ಯಾಲ್ಯೂ ಬಂತಿದ್ದು ಟೋಟಲ್. ಇವಾಗ ಎಕ್ಸ್ದು ವ್ಯಾಲ್ಯೂ ಹೈಯೆಸ್ಟ್ ಕೇಳಿರೋದು. ಹೈಯೆಸ್ಟ್ ಅಂದರೆ ಜಾಸ್ತಿ ನಂಬರಿಂದ ಬರೋಣ. ಎಕ್ಸ್ದು ವ್ಯಾಲ್ಯೂ 9 ತೊಗೊಳ್ಳೋಣ. ಅಂದರೆ 9 ತೊಗೊಂಡಾಗ ಎಷ್ಟಾಗತ್ತೆ? 31 + 9 40 ಆಗುತ್ತೆ. 40/3 ಹೋಗಂಗಿಲ್ಲ, ಇದು ಆಗಕ್ಕೆ ಸಾಧ್ಯನಿಲ್ಲ. ಎಕ್ಸ್ದು ವ್ಯಾಲ್ಯೂ 8 ತೊಗೊಳ್ಳೋಣ. 31 + 8 ಅಂದರೆ 39 ಆಯಿತು. /3 3 1 3 3 ಇದು ಹೋಗುತ್ತೆ. ಅಂದರೆ 39 ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ದು ವ್ಯಾಲ್ಯೂ 8 ಆಗುತ್ತೆ. ಆನ್ಸರ್ 8 ಕರೆಕ್ಟ್ ಆನ್ಸರ್. ಹೈಯೆಸ್ಟ್ ನಂಬರ್ 8. ನೆಕ್ಸ್ಟ್ ಕ್ವಶನ್, ಇದನ್ನು ನೀವು ಮಾಡಿರಿ. ಇವಾಗ 12ದ ಡಿವಿಸಿಬಿಲಿಟಿಗೆ ರೂಲ್ ಕಾನ್ಸೆಪ್ಟ್ ಹೇಳಿದ್ದೇನೆ. 12ದು ಅಂದರೆ ಅದು 3ರಿಂದನೂ ಹೋಗಬೇಕು, 4ರಿಂದನೂ ಹೋಗಬೇಕು. ಈ ನಂಬರ್ ಪೂರ್ತಿ 3ರಿಂದನೂ ಹೋಗ್ಬೇಕಂದ್ರೆ ಎಲ್ಲ ಆ್ಯಡ್ ಮಾಡಿ ಪ್ಲಸ್ ಮಾಡಿದಾಗ 3ರಿಂದ ಡಿವೈಡ್ ಆಗುತ್ತೆ. 4ರಿಂದ ಹೋಗ್ಬೇಕಂದ್ರೆ ಲಾಸ್ಟ್ 2 ನಂಬರ್ 4ರಿಂದ ಡಿವಿಸಿಬಲ್ ಆಗಿರ್ಬೇಕು ಅಷ್ಟೇ. ಇದು ಡಿವಿಸಿಬಿಲಿಟಿ ರೂಲ್ ಹೇಳುವಾಗ ಹೇಳಿದ್ದು. ಇದನ್ನು ಸಾಲ್ವ್ ಮಾಡಿರಿ. ಇದು ನಾನು ಹೇಳಿರೋ ಎಲ್ಲ ರೂಲ್ಸ್ಗಳು ನೆನಪು ಉಳಿಸೋಗೋಸ್ಕರ ಈ ಕ್ವಶನ್ಸ್ಗಳಿರೋದು. ಈ ಥರದ ಡೈರೆಕ್ಟ್ ಕ್ವಶನ್ಸ್ಗಳು ಎಕ್ಸಾಂಪಲ್ ಬರಲ್ಲ. ಸೆಕೆಂಡ್ ಡಿಜಿಟಿಗೆ ಎಕ್ಸ್ ಕೊಟ್ಟಿರೋದ್ರಿಂದ ಮೊದಲು 4th ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಮಾಡಿರಿ. ಅದಾದ ನಂತರ 3ದು ಅಪ್ಲೈ ಮಾಡಿರಿ. ಓಕೆ, ಫೈಂಡ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಕ್ಸ್. ಈ ನಂಬರ್ದು ಡಿವೈಡ್ ಆಗಬೇಕು 12ರಿಂದ ಡಿವೈಡ್ ಆಗಬೇಕಂತಂದರೆ ಎಕ್ಸ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿರಿ ಅಂತಂದಿರೋದು. 2 ಐತೆ, 7 ಐತೆ, 9 ಐತಿ, 3 ಐತಿ, ಎಕ್ಸ್ ಐತಿ, 8 ಐತಿ. ಈ ನಂಬರ್ ಲಾಸ್ಟಿಗೆ ಏನು ನಂಬರ್ ಐತಲ್ಲ ಇದು ಈ ನಂಬರ್ 12ರಿಂದ ಡಿವೈಡ್ ಆಗಬೇಕಂದ್ರೆ 3ಇಂದನೂ ಡಿವೈಡ್ ಆಗಬೇಕು, 4ಇಂದನೂ ಡಿವೈಡ್ ಆಗಬೇಕು. 4 ಡಿವೈಡ್ ಆಗಬೇಕಂದ್ರೆ 4th ಡಿವಿಸಿಬಿಲಿಟಿ ರೂಲ್ ಏನೈತೆ, ಲಾಸ್ಟ್ ಕೊನೆ 2 ನಂಬರ್ ಏನಿರ್ತಾವಲ್ಲ ಅವೆರಡು 4ರಿಂದ ಡಿವೈಡ್ ಆಗಬೇಕು. 4ರಿಂದ ಡಿವೈಡ್ ಆಗಬೇಕಂದ್ರೆ ಕೊನೆಗೆ ಇಲ್ಲಿ ಏನು ಬರಬೇಕು, ಎಕ್ಸ್ 2 ತೊಗೊಳ್ಳೋಣ. 2 ತೊಗೊಂಡ್ರೆ 28 ಆಯಿತು. 28 4ರಿಂದ ಮಾಡಿದ್ರೆ 4 28 ಅಂದರೆ 7ರಿಂದ ಹೋಗುತ್ತೆ. 28 ಆಗ್ಬೋದು, 2 ಆಗ್ಬೋದು. 9 ತೊಗೊಂಡ್ರೆ 98 ಆಗುತ್ತೆ. 98 4ದ ಟೇಬಲಲ್ಲಿ ಬರಲ್ಲ, ಇದಕ್ಕೆ ಸಾಧ್ಯನೇ ಇಲ್ಲ. 8 ತೊಗೊಳ್ಳೋಣ, 88 4 ಟೇಬಲಲ್ಲಿ ಬರುತ್ತೆ, 22 ಇದು ಆಗ್ಬೋದು. 6 ತೊಗೊಳ್ಳೋಣ, 68 ಅಂದರೆ ಇದು ಕೂಡ 68 / 4 4 1 4 7 28 17 ಅಂದರೆ ಇದು ಕೂಡ ಹೋಗುತ್ತೆ. 4 ತೊಗೊಂಡ್ರೆ 48 ಕೂಡ 4 1 4 2 ಇದು ಕೂಡ ಹೋಗುತ್ತೆ. ಒಂದು ಎಲಿಮಿನೇಟ್ ಆಯಿತು. ಇನ್ನು ನೆಕ್ಸ್ಟ್ ಈ 4ರಲ್ಲಿ ಎಲಿಮಿನೇಟ್ ಮಾಡಬೇಕಾದ್ರೆ 3th ಡಿವಿಸಿಬಿಲಿಟಿ ರೂಲ್ ಅಪ್ಲೈ ಮಾಡಬೇಕು. 3th ಡಿವಿಸಿಬಿಲಿಟಿ ರೂಲ್ ಅಂದರೆ ಎಲ್ಲ ಆ್ಯಡ್ ಮಾಡಿರಿ. 9 7 + 2 9 18 ಆಯಿತು. 18 + 3 21 21 + 8 29 ಪ್ಲಸ್ ಉಳಿದಿರೋದು ಎಕ್ಸ್ದು ವ್ಯಾಲ್ಯೂ. ಇವಾಗ ಎಕ್ಸ್ದು 2 ತೊಗೊಂಡ್ರೆ 31 ಆಗುತ್ತೆ. 31 3ರಿಂದ ಹೋಗಲ್ಲ. ನೆಕ್ಸ್ಟ್ 29 + ಎಕ್ಸ್ದು ವ್ಯಾಲ್ಯೂ 7 ತೊಗೊಳ್ಳೋಣ. 7 ತೊಗೊಂಡ್ರೆ ಏನಾಗುತ್ತೆ, 37 ಆಗುತ್ತೆ. 37/3 ಇದೂ ಹೋಗಲ್ಲ. ಎಕ್ಸ್ದು ವ್ಯಾಲ್ಯೂ 29 + 6 ತೊಗೊಂಡ್ರೆ 35 ಆಗುತ್ತೆ. 3 ಮಾಡಿದ್ರೆ ಇದು ಕೂಡ ಹೋಗಲ್ಲ.
ಎಕ್ಸ್ದು ವ್ಯಾಲ್ಯೂ 29 ಪ್ಲಸ್ 4 ತೊಗೊಂಡ್ರೆ 33 ಆಗುತ್ತೆ. 33/3 ಅಂದರೆ 11 ಹೋಗುತ್ತೆ. ಆನ್ಸರ್ ಏನಾಯಿತು? ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಇವೆಲ್ಲ ರಾಂಗ್ ಅದು. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದರದ್ದು ಡಿವಿಸಿಬಿಲಿಟಿ ರೂಲ್ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಿಮ್ಗೆ. ಇದೊಂದು ಹೇಳಿಲ್ಲ ನಾನು. 5ರಿಂದ ಡಿವೈಡ್ ಆಗ್ಬೇಕಂತಂದರೆ ಈಗ ಎ ಬಿ ಸಿ ಡಿ ಇ ಐತಿ ಅಂದ್ಕೊಳ್ಳೋಣ. 5ರಿಂದ ಯಾವುದೇ ಈ ನಂಬರ್ ಡಿವೈಡ್ ಆಗಬೇಕು. ಇದು ನಂಬರ್ ಐತೆ ರೀ, ಇದೊಂದು ಯಾವುದೋ ನಂಬರ್ ಐತಿ. ಈ ನಂಬರ್ 5ರಿಂದ ಹೋಗ್ಬೇಕಂದ್ರೆ ಈ ಕೊನೆಯ ನಂಬರ್ 5ರಿಂದ ಹೋಗ್ಬೇಕು. ಕೊನೆಯ ನಂಬರ್ ಇ ಈಸ್ ಡಿವಿಸಿಬಲ್, ಇ ಮಸ್ಟ್ ಬಿ ಡಿವಿಸಿಬಲ್ ಬೈ 5 ಆಗಿರಬೇಕು. ಅದೇ 25ರಿಂದ ಡಿವಿಸಿಬಲ್ ಆಗಿತ್ತಂದರೆ ಡಿ ಮತ್ತು ಇ ಎರಡೂ 25ರಿಂದ ಡಿವಿಸಿಬಲ್ ಆಗಿರಬೇಕು. 125ಇಂದ ಡಿವಿಸಿಬಲ್ ಆಗಿರ್ಬೇಕಂತಂದರೆ ಸಿ ಡಿ ಇ ಎಲ್ಲ ಇದರಿಂದ 125ಇಂದ ಡಿವಿಸಿಬಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ 5ರಿಂದ ಡಿವಿಸಿಬಲ್ ಐತೆಲ್ಲೋ 123/5 ಇದು 5ರಿಂದ ಡಿವಿಸಿಬಲ್ ಐತೆ, ಯಾಕಂದ್ರೆ ಕೊನೆಯ ನಂಬರ್ 5 ಐತೆ, 5ರಿಂದ ಹೋಗುತ್ತೆ. ಇದು 5ಇಂದ ಡಿವಿಸಿಬಲ್ ಐತೆ. 25 ಆಗಿರ್ಬೇಕಂತಂದರೆ 1 2 3 ಲಾಸ್ಟ್ ನಂಬರ್ 25 ಟೇಬಲಲ್ಲಿ ಬರಬೇಕು. 25 ಟೇಬಲಲ್ಲಿ ಅಂದರೆ 75 ಬಂದರೂ ಓಕೆ, ಇದು 25 ಬಂದರೂ ಓಕೆ, ಇದರಲ್ಲಿ ಏನು ಬಿ ಬರಲಿ. ಈ ಕನಿಷ್ಠ 2 ನಂಬರ್ 25 ಟೇಬಲಲ್ಲಿ ಬರಬೇಕು. 125 ಅಂತಂದರೆ 1 2 3 1 2 5 ಈ ಕನಿಷ್ಠ 125 ಟೇಬಲಲ್ಲಿ ಬರಬೇಕಿದು. ಇಲ್ಲಿ ಕನಿಷ್ಠ 3 ನಂಬರ್ 1 2 3 2 5 0 ಅಥವಾ 7 5 0 ಈ ರೀತಿ ಯಾವುದಾರೇ ಬರಲಿ, ಈ ನಂಬರ್ 25 ಟೇಬಲಲ್ಲಿ ಬರಬೇಕು. ಈ ರೀತಿ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗಿರೋದು. ನಾನೇ ಹೇಳ್ಬಿಡ್ತೀನಿ ಇದೊಂದು. ಫೈಂಡ್ ದ ಪಾಸಿಬಲ್ 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 125 ಇನ್ ದ ಫಾರ್ಮ್. ಈ ನಂಬರಲ್ಲಿ ಎ ಮತ್ತು ಬಿದು ವ್ಯಾಲ್ಯೂ ಕಂಡುಹಿಡಿದ್ರೆ ಹೈಯೆಸ್ಟ್ ಕೇಳಿರೋದು ಪಾಸಿಬಲ್ 5 ಡಿಜಿಟ್ ನಂಬರ್ ಕೇಳಿರೋದು. ಓಕೆ, 125ಇಂದ ಡಿವೈಡ್ ಆಗುವಂಥ ಪಾಸಿಬಲ್ 5 ಡಿಜಿಟ್ ನಂಬರ್ ಯಾವುದು? ಎ ಮತ್ತು ಬಿದು ವ್ಯಾಲ್ಯೂ ಎಷ್ಟು ಪಾಸಿಬಿಲಿಟಿ ಇದ್ದಾವೆ? ಸಾರಿ, ಈ ಕ್ವಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕ್ವಶನ್ ಕಂಪ್ಲೀಟ್ ಆಗಬೇಕಂದ್ರೆ ಹೌ ಮೆನಿ ಪಾಸಿಬಿಲಿಟೀಸ್ ಆರ್ ದೇರ್? Possible numbers are exist. ಓಕೆ, 1 2 ಎ ಬಿ ಅಂತ ಐತೆ, ಆಮೇಲೆ 5 ಐತೆ. 125 ಇದರಿಂದ ಹೋಗ್ಬೇಕಂತಂದರೆ ಈ ಕೊನೆಯ 3 ಡಿಜಿಟ್ 125 ಆಗಿರ್ಬೇಕು. ಅದು ಬಿಟ್ಟರೆ ಇದರ ಡಬಲ್ ಟೇಬಲ್ ಬರುತ್ತಾ ಹೋಗ್ರಿ. ಅದರ ಡಬಲ್ ಆದರೆ ಎಷ್ಟಾಗತ್ತೆ? 250 ಆಗಿರ್ಬೋದು. ಅದು ಬಿಟ್ಟರೆ ಇದ್ರ ಮತ್ತು 125 ಸೇರಿಸಿ 375 ಆಗಿರ್ಬೋದು. ಏನೋ 125 ಸೇರಿಸಿದ್ರೆ 500 ಆಗಿರ್ಬೋದು, ಅಥವಾ 625 ಆಗಿರ್ಬೋದು, ಅಥವಾ ಏನೋ 125 ಸೇರಿಸಿದ್ರೆ 750 ಆಗಿರ್ಬೋದು, ಅಥವಾ 875 ಆಗಿರ್ಬೋದು, ಅಥವಾ ಏನೋ 125 ಸೇರಿಸಿದ್ರೆ 1000 ಆಗಿರ್ಬೋದು. ಮತ್ತು ನೆಕ್ಸ್ಟ್ 125 ಅಂದರೆ ಇದು 1ನೇ ಸ್ಟಾರ್ಟ್ ಆಗುತ್ತೆ. ಇವು ಯಾವುದು ಭೀ ಆಗಿರ್ಬೋದು. ಬಟ್ ಕೊನೆಗೆ ಆಲ್ರೆಡಿ 5 ಕೊಟ್ಟಿರೋದ್ರಿಂದ 0 ಇರೋದೆಲ್ಲ ಕ್ಯಾನ್ಸಲ್ ಆಗುತ್ತೆ. 0 ಇರೋದೆಲ್ಲ ಕ್ಯಾನ್ಸಲ್ ಆಯಿತು. ಅಂದರೆ ಈ 3 ಡಿಜಿಟ್ 5 ಇರೋದು 125 ಕೂಡ ಬರ್ಬೋದು ಇಲ್ಲಿ. ಅದು ಬಿಟ್ಟರೆ 375 ಕೂಡ ಬರ್ಬೋದು, 625 ಕೂಡ ಬರ್ಬೋದು, 875 ಕೂಡ ಬರ್ಬೋದು, 000 ಕೂಡ ಬರ್ಬೋದು. ಇದಾದ ನಂತರ ಮತ್ತೆ 125 ಆ್ಯಡ್ ಮಾಡಿದಾಗ 1ನೇ ನಂಬರೇ ಬರುತ್ತೆ, ಇದೇ ನಂಬರ್ ಬರುತ್ತೆ. ಆ ರೀತಿ ಎಷ್ಟು ನಂಬರ್ ಎಕ್ಸಿಸ್ಟ್ ಇದ್ದಾವೆ ಅಂತಂದರೆ ಇದ್ರ ಮುಂದೆ 12 ಬರೀರಿ. ಎಲ್ಲದ್ರ ಮುಂದೆ 1 2 3 4 5 5 ನಂಬರ್ ಎಕ್ಸಿಸ್ಟ್ ಇದ್ದಾವೆ. 5 ನಂಬರ್ಸ್ ಆ ರೀತಿ ಎಕ್ಸಿಸ್ಟ್ ಇದ್ದಾವೆ. ಅವು 125ಇಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ರಿಮೈಂಡರ್ ಮೇಲಿನ ಕ್ವಶನ್ ಐತೆ. ಇದರದೊಂದು ಫಾರ್ಮುಲಾ, ಅದನ್ನು ನಾನು ಮೊದಲೇ ಹೇಳ್ಬಿಡ್ತೇನೆ. ಒಂದು ಫಾರ್ಮುಲಾ ಐತೆ ಇದರದ್ದು. ಇದು ಏನೈತೆ ಅಂದರೆ 927 ಡಿವೈಡೆಡ್ ಬೈ 8 ಐತೆ. ಇದ್ರದ್ದು ನೆಕ್ಸ್ಟ್ ಕ್ವಶನ್ನ 827 ಡಿವೈಡೆಡ್ ಬೈ 9 ಐತೆ. ಇವೆರಡರದ್ದು ಒಂದು ಫಾರ್ಮುಲಾ ಐತೆ. ಅಂದರೆ ಕೆಳಗೆ ಡಿನಾಮಿನೇಟರ್ಗಿಂತ 1 ಜಾಸ್ತಿ ನ್ಯೂಮಿನೇಟರ್ ಇದ್ದರೆ ಮೇಲೆ ಏನೇ ಪವರ್ ಇರಲಿ ಅದರದ್ದು ರಿಮೈಂಡರ್ ಅಂದರೆ ಕೊನೆಯ ಡಿವೈಡ್ ಮಾಡಿದಾಗ ಉಳಿತಕ್ಕಂಥ ಒಂದು ಅಂಶ ಅಂತ ಕರೀತಾರೆ. ಅದಕ್ಕೆ ನಾವು ಅಂಶ ಎಷ್ಟು ಉಳಿತೈತೆ ಅಂತೇಳಿ. ಇದ್ರದ್ದು ಏನು ಫಾರ್ಮುಲಾ ಆಯಿತು ಅಂತಂದರೆ a ಟು ದಿ ಪವರ್ ಆಫ್ n, ಸಾರಿ ಇದು ಇದಕ್ಕಿಂತ ಜಾಸ್ತಿ ಐತಲ್ಲ, ಇದು a ಪ್ಲಸ್ 1 ಟು ದಿ ಪವರ್ ಆಫ್ n ಡಿವೈಡೆಡ್ ಬೈ a ಇತ್ತಂದರೆ ಇದು ಈ ರೀತಿ ಐತೆ. a ಅಂದರೆ 8 ಪ್ಲಸ್ 1 9 ಟು ದಿ ಪವರ್ ಆಫ್ ಯಾವುದೋ ಒಂದು ನಂಬರ್ ಐತೆ. ಹೀಗಿತ್ತಂದರೆ ಇದ್ರದ್ದು ಯಾವತ್ತೂ 1 ಆಗಿರುತ್ತೆ. ರಿಮೈಂಡರ್ 1 ಆಗಿರುತ್ತೆ. ಇದ್ರ ರಿಮೈಂಡರ್ 1 ಆಗಿರುತ್ತೆ. ಇದರಲ್ಲಿ ಇದು ಯಾವ ರೀತಿ ಐತೆ ಅಂತಂದರೆ ಮೇಲೆ a ಐತಿ, a ಪ್ಲಸ್ 1 ಕೆಳಗಡೆ ಐತಿ, a ಟು ದಿ ಪವರ್ ಆಫ್ n ಐತೆ. n ಏನೇ ಆಗಿರಲಿ ಇದ್ರ ರಿಮೈಂಡರ್ a ಆಗಿರುತ್ತೆ. ಅಂದರೆ ಇದ್ರದ್ದು ರಿಮೈಂಡರ್ a ಅಂದರೆ ಏನಾಯಿತು? 8 ಆಗಿರುತ್ತೆ. ಓಕೆ,
ಅದರ ಆನ್ಸರ್ ರಿಮೈಂಡರ್ 8. ಅದು ನೆಕ್ಸ್ಟ್ ಕ್ವಶನ್ ಐತೆ, ಇದು ಹಿಂದಿನ ಕ್ವಶನಲ್ಲಿ ಹೇಳಿರೋದು. ಓಕೆ, ಇವೆರಡು ಕ್ವಶನ್ ಕಂಪ್ಲೀಟ್ ಆಯಿತು. ಇದರ ರಿಮೈಂಡರ ಇದು ಏನೈತಿ, ಇದು ಕ್ವಶನ್ 8 to the power of 27/9 ಐತೆ. ಅಂದರೆ ಎ ಇಲ್ಲಿ ಮೇಲ್ಗಡೆ ಇರೋದು ಸಣ್ಣದೇ, ಯಾವಾಗಲೂ ಇದು ಮೇಲ್ಗಡೆ ಸಣ್ಣದಿತ್ತು ಅಂದರೆ ಇದ್ರದ್ದು ರಿಮೈಂಡರ್ ಇದು ಏನೈತಲ್ಲ ಅದೇ ಎ ಆಗಿರುತ್ತೆ. ಇದು ಏನದ 8, ಇದ್ರ ರಿಮೈಂಡರ್ 8 ಆಯಿತು. ಬಟ್ ಹಿಂದ್ಗಡೆ ಇರೋದು ಮೇಲ್ಗಡೆ ದೊಡ್ಡದಿತ್ತು ಅಂತಂದರೆ ಅದರದ್ದು 1 ಆಗಿರುತ್ತೆ. ಮೇಲ್ಗಡೆ ಅಂದರೆ ಅಂಶ ಜಾಸ್ತಿ ಇದ್ದರೆ ಅದು 1 ಆಗಿರುತ್ತೆ, ಛೇದ ಜಾಸ್ತಿ ಇದ್ದರೆ ಅದು ಅಂಶದಲ್ಲಿ ಏನಿರ್ತೈತಲ್ಲ ಅದೇ ರಿಮೈಂಡರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 12, HCF ಕಂಡುಹಿಡಿಯೋದು. ಇದಂತೂ ನಾನು ಆಲ್ರೆಡಿ ಹೇಳಿರೋದೈತೆ, ಕಾನ್ಸೆಪ್ಟ್ ಕ್ಲಿಯರ್ ಮಾಡುವಾಗ ಸಾಲ್ವ್ ಮಾಡಿರಿ. ಓಕೆ, HCF ಕಂಡುಹಿಡಿತೀರ ಅಂತ ಅನ್ಕೊತೀನಿ. ಯಾವ ಎಕ್ಸಾಮ್ ಅಪ್ರೋಚ್ ಯಾವುದು? 15, 24, 1656, 1716. ಇವು ಮೂರು ಒಂದು ದೊಡ್ಡ ನಂಬರಿಂದ ಮೊದಲು ಹೊಡಿಯೋದು. 3 ಯಾವುದರಿಂದ ಹೋಗುತ್ತೆ? 4ಇಂದ ಹೋಗುತ್ತೆ. 4ಇಂದ ಹೋಯ್ತು ಅಂದರೆ ಇದು 4ಇಂದ ಹೋಯ್ತು ಅಂದರೆ 4 3 12, 3 ಉಳಿತು 32, 4 8 32, 4 1 4. ಇದು 4 4 16, 4 1 4, 4 4 16. ಇದು 4 4 16, 1 ಉಳಿತು, 4 2 8, 3 ಉಳಿತು, 4 9 36. ನೆಕ್ಸ್ಟ್ ಯಾವುದರಿಂದ ಹೋಗ್ತವೆ? 3 3ಇಂದ ಹೋಗ್ತವೆ ಅಂತ ಚೆಕ್ ಮಾಡಿರಿ. 4 4 8 ಪ್ಲಸ್ 1 9. ಆಮೇಲೆ ಇದು 6 ಪ್ಲಸ್ 9, ಇದು ಕೂಡ 15 ಆಗುತ್ತೆ. ಇದು ಕೂಡ 3ರಿಂದ ಹೋಗುತ್ತೆ. ಆಮೇಲೆ 9 ಪ್ಲಸ್ 3, ಇದು ಕೂಡ 3ರಿಂದ ಹೋಗುತ್ತೆ. ಅಂದರೆ 3 ತೊಗೊಳ್ಳೋಣ. 3 1 3, 3 2 6, 2 ಉಳಿತು 21 ಆಯಿತು, 3 7 21. ಇದನ್ನು ಮಾಡಿ ನೋಡೋಣ. 3 1 3, 11 ಆಯಿತು, 3 3 9, 3 8 24. ಇದು 3 1 3, 1 3 4 12, 3 3 9. 143 ಇದು ಪ್ರೈಮ್ ನಂಬರ್ ಇಲ್ಲ, ಆಲ್ರೆಡಿ ಮಾಡಿದ್ದೀವಿ. ಇದು ಪ್ರೈಮ್ ನಂಬರ್ ಐತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಪ್ರೈಮ್ ನಂಬರ್ ಇಲ್ಲ, ಬಟ್ ಇವೆರಡು ಕೋ ಪ್ರೈಮ್ ನಂಬರ್ ಅದಾವೆ. ಅಂದರೆ ಎರಡರದ್ದು ಕಾಮನ್ ಫ್ಯಾಕ್ಟರ್ 1 ಐತೆ. ನೆಕ್ಸ್ಟ್ ಡಿವೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವೆರಡು. ಅದಕ್ಕೋಸ್ಕರ ಇಲ್ಲಿಗೆ ಎಂಡ್ ಐತೆ. ಇವೆರಡು ಈ ಕಡೆ ಇರೋದು ಇವೆರಡು ಏನಾಯ್ತದೆ? HCF ಆಗುತ್ತೆ. ಈ 2 ಇಂಟು ಇವು 3 ಮಾಡಿದಾಗ LCM ಆಗುತ್ತೆ. ಇವೆರಡ್ರದ್ದು HCF ಎಷ್ಟು ಬಂತು? 4 3 12. ಇದ್ರದ್ದು ಆನ್ಸರ್ 12. HCF 12 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಟ್ರೈ ಮಾಡಿರಿ. ಬಿಡ್ಸೋಕ್ಕಲ್ಲ, ಜಸ್ಟ್ ಅಪ್ರೋಚ್ ಯಾವ ರೀತಿ ಇರ್ಬೋದು ಅಂತೇಳಿ ಥಿಂಕ್ ಮಾಡಿರಿ. ಒಂದು 30 ಸೆಕೆಂಡ್ ಟೈಮ್ ತೊಗೊಳ್ರಿ, ಅದಾದ ನಂತರ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಇದರಲ್ಲಿ ಏನಾಯಿತು? ಫೈಂಡ್ ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 51. 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ 51ಇಂದ ಡಿವಿಸಿಬಲ್ ಆಗಿರಬೇಕು. ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಯಾವುದೈತೆ? 100040, 10,000 ಎಂಬುದಿದು ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್. ಇವಾಗ ಕೇಳಿರೋದೇನು? 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 51. ವಿಚ್ ಈಸ್ ಡಿವಿಸಿಬಲ್ ಬೈ 51. 51ಇಂದ ಈ 10,000 ಡಿವೈಡ್ ಬೈ ನೋಡೋಣ ಎಷ್ಟೆಷ್ಟು ಏನೇನು ಉಳಿತೈತೆ ಅಂತೇಳಿ. 51 1 ಇಲ್ಲಿ ಹೋದರೆ 49 ಉಳಿತು. 0 ಕೆಳಗೆ ತೊಗೊಂಡ್ವಿ. 5 7 35, 5 8 40, 5 9 45. 9 ಹೊಡೆದಾಗ 45, 5 9 ಅಂದರೆ 459 ಬರುತ್ತೆ. 5 9 45. 10ರಲ್ಲಿ 9 ಹೋದ್ರೆ 1 ಉಳಿತು. 6 ಹೋದರೆ 9ರಲ್ಲಿ 6 ಹೋದರೆ 3 ಉಳಿತು. 4 0 0 ಬಂತು. ನೆಕ್ಸ್ಟ್ ಇನ್ನೊಂದು 0 ಉಳಿದೈತೆ, ಅದನ್ನು ಕೆಳಗೆ ತೊಗೊಂಡ್ವಿ. 5 6 30 ಓಕೆ. 5 6 30. 6 30 ಅಂದರೆ 306 ಬರುತ್ತೆ. ಮುಂದೆ 1 ಐತಲ್ಲ ಅದಕ್ಕೋಸ್ಕರ 6 ಹೋದ್ರೆ ಇಲ್ಲಿ ಏನು ಉಳಿತೈತೆ? 10ರಲ್ಲಿ 6 ಹೋದರೆ 4 ಉಳಿತೈತೆ.
4 ಉಳಿತೈತಿಲ್ಲ, ಈ 4 ಏನೈತಿ 10,000ದಲ್ಲಿ 4 ಜಾಸ್ತಿ ಐತಿ. ಆ 4 ರಿಮೂವ್ ಮಾಡಿದೀವಿ ಅಂತಂದರೆ 51ಇಂದ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗುತ್ತೆ. ಆ 4 ರಿಮೂವ್ ಮಾಡೋಣ. ಮೊದಲು 10,000 ಆಯ್ತಲ್ಲ, 10,000ದಲ್ಲಿ -4 ಮಾಡೋಣ. -4 ಮಾಡಿದಾಗ 10,000ದಲ್ಲಿ -4 ಮಾಡಿದಾಗ 9,996 ಉಳಿತೈತೆ. 9,996 ಎಂಬುದು ಏನಾಗುತ್ತೆ 1 2 3 4 ಡಿಜಿಟ್ ನಂಬರ್ ಆಯಿತು. ಅವ ಕೇಳಿರೋದು ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಕೇಳಿರೋದು. ಅದಕ್ಕೋಸ್ಕರ ಇನ್ನೊಂದು 51 ಇದರಲ್ಲಿ ಆ್ಯಡ್ ಮಾಡೋಣ. ಮಾಡಿದಾಗ ಏನಾಗುತ್ತೆ, ಇದು ಆಲ್ರೆಡಿ ಇದು ಯಾವ ರೀತಿ ಐತೆ ಅಂದರೆ 51 ಇಂಟು ಎಕ್ಸ್ ಐತೆ, ಯಾವುದೋ ಒಂದು ನಂಬರ್ ಐತೆ. ಇವಾಗ ಇದೇನಾಗುತ್ತೆ, ಇದೊಂದು 51 ಪ್ಲಸ್ ಮಾಡಿದಾಗ 51 ಇಂಟು ಎಕ್ಸ್ ಪ್ಲಸ್ 1 ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಇದ್ರ 51 ಆ್ಯಡ್ ಮಾಡೋದು. ಇದು ಕೂಡ 51ಇಂದ ಡಿವಿಸಿಬಲ್ ಐತೆ. ಇವಾಗ ಏನಾಯ್ತು, ಇದು 5 1 6 ಇದು 6 1 7 ಆಯಿತು. ಇದರಲ್ಲಿ 9 + 5 ಅಂತಂದರೆ 14 ಆಯಿತು. ಇದರಲ್ಲಿ 99ಅಲ್ಲಿ 1 ಸೇರಿಸಿದಾಗ 100 ಆಯಿತು. 5 ಡಿಜಿಟ್ ನಂಬರ್ 10,047. ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ 10,047. ಅರ್ಥ ಆಯ್ತು ಅನ್ಕೋತೀನಿ. ಇದೇ ಸೇಮ್ ಇನ್ನೊಂದು ಕ್ವಶನ್ ಅದ, ಇದು ನಿಮ್ಗೆ ಅರ್ಥ ಆಗುತ್ತೆ. ಇದು ನಾನು ಡೈರೆಕ್ಟ್ ಈಗ ಇಲ್ಲೇ ಬಿಡಿಸಿಬಿಡ್ತೀನಿ, ಇಲ್ಲ ನಿಮ್ಗೆ ಬೇಕಿದ್ರೆ ಪಾಸ್ ಮಾಡಿ ಬಿಡಿಸ್ಕೋಬೋದು. ಏನೈತೆ, ಫೈಂಡ್ ದ ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 21. ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ಯಾವುದೈತೆ 99999. ಇದು ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ಐತೆ. ಇದಕ್ಕೆ 21ಇಂದ ಭಾಗ ಮಾಡೋದು ಬದಲು ಇದು 1,00,000 ತೊಗೊಳ್ಳೋಣ. 6 ಡಿಜಿಟ್ ನಂಬರ್ ತೊಗೊಳ್ಳೋಣ. ಇದಕ್ಕೇನು ಭಾಳ ಡಿಫ್ರೆನ್ಸ್ ಇಲ್ಲ. 6 ಡಿಜಿಟ್ ನಂಬರ್ ತೊಗೊಳ್ಳೋಣ. ಇದನ್ನು 25ಇಂದ ಡಿವೈಡ್ ಮಾಡೋಣ. 25ಇಂದ ಡಿವೈಡ್ ಮಾಡಿದಾಗ 21 4 84, 16 ಉಳಿತು, 0 ಕೆಳಗೆ ತೊಗೊಂಡ್ವಿ. 21 ಅಂದರೆ 28 ಅಲ್ಲ 27 147 ಆಗತ್ತೆ. 27 147, 7 ಹೋಯ್ತು ಅಂತಂದರೆ 3 ಉಳಿತು, 5 ಹೋಯ್ತಾರೆ, 1 ಉಳಿತು, 0. ಮತ್ತೊಂದು 0 ಕೆಳಗೆ ತೊಗೊಂಡ್ವಿ. ಇಲ್ಲಿ 1 0 ಹೋಯ್ತು, ಇಲ್ಲಿ ಇನ್ನೊಂದು 0 ಹೋಯ್ತು. ಆಲ್ರೆಡಿ ಇದು ಇಲ್ಲಿ ಹೋಯ್ತು, ಇದು ಇಲ್ಲಿ ಹೋಯ್ತು, ಇದು ಇಲ್ಲಿ ಕೆಳಗಡೆ ಹೋಗ್ತಿದೆ, ಇನ್ನೊಂದು 0 ಆಯ್ತು. ಓಕೆ, 21 6 126 ಅಂದರೆ 4 ಉಳಿತು, ಮತ್ತೊಂದು 0 ಕೆಳಗೆ ತೊಗೊಂಡ್ವಿ. 21 1 21 ಹೋದರೆ 9 1 19 ಉಳಿತು. ಓಕೆ, 19 ಶೇಷ ಉಳಿತು. ಈ 19 ಎಂಬುದು ಏನಾಯ್ತಲ್ಲ 10,000ದಲ್ಲಿ 10,000 ಆಗ್ಬೇಕಂತಂದರೆ 4761 ಇಂಟು 19 ಮಾಡಿದಾಗ ಇಂಟು 21 ಪ್ಲಸ್ 19 ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. ಇದು 6 ಡಿಜಿಟ್ ಅಲ್ಲ. ಓಕೆ, 6 ಡಿಜಿಟ್ ನಂಬರ್ ಬರುತ್ತೆ. ಬಟ್ ಇದನ್ನು ನಾವು ಇದರಲ್ಲಿ ಮೈನಸ್ ಮಾಡಿದಾಗ ಕಂಪ್ಲೀಟ್ಲಿ 21ರಿಂದ ಡಿವಿಸಿಬಲ್ ಆಗೋ ನಂಬರ್ ಸಿಗುತ್ತೆ. ಇದನ್ನು ಇದರಲ್ಲಿ ಮೈನಸ್ ಮಾಡಿದಾಗ 19 ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ, 100ಅಲ್ಲಿ 19 ಹೋದರೆ 9 ಹೋದರೆ 1 ಉಳಿತು ಕೊನೆಗೆ, ಅಂದರೆ 20 ಹೋದರೆ 80 ಉಳಿತೈತಿ. ಬಟ್ 81 ಉಳಿತೈತಿ. ಇಲ್ಲಿ 81 ಮುಂದ್ಗಡೆ 9 9 9 5 ಡಿಜಿಟ್ ನಂಬರ್ ಇದು ಬಂತು. ಇದೇ ಹೈಯೆಸ್ಟ್ 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 21. ಬೇಕಿದ್ರೆ ಇದು ಮಾಡಿ ನೋಡಿರಿ, 21ಇಂದ ಡಿವಿಸಿಬಲ್ ಆಗಿರುತ್ತೆ. ಇದು ಈ ರೀತಿ ಹೈಯೆಸ್ಟ್ ನಂಬರ್ ಬೇಕಂದರೆ 5 ಡಿಜಿಟ್ ಬದಲು 6 ಡಿಜಿಟ್ ತೊಗೊಂಡು ಬಂದಿರೋ ಇದು ಏನು ಕೊನೆಯ ನಂಬರ್ ಬಂದಿರ್ತೈತಿಲ್ಲ ಅದನ್ನು ಅದರಲ್ಲಿ ಮೈನಸ್ ಮಾಡೋದು. ಇದು ಯಾಕೆ ಮಾಡಿದೀವಿ, ಯಾಕಂತಂದರೆ ಇದು ಕಂಪ್ಲೀಟ್ಲಿ ಡಿವಿಸಿಬಲ್ ಐತಿ. ಯಾಕಂದರೆ ಇದು ಮಲ್ಟಿಪಲ್ ಆಫ್ 21 ಐತಿ. ಅದಕ್ಕೋಸ್ಕರ ಈ 19 ಎಕ್ಸ್ಟ್ರಾ ಬಂದಿರೋದು ಮೇನ್ ನಂಬರಲ್ಲಿ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ಈ ನಂಬರ್ ಬಂತು. ಇದು 5 ಡಿಜಿಟ್ ನಂಬರ್, ಲಾರ್ಜೆಸ್ಟ್ ನಂಬರ್. ಇದರಲ್ಲಿ ಬೇಕಾದ್ರೆ ವಾಪಸ್ 21 ಆ್ಯಡ್ ಮಾಡಿದಾಗ 6 ಡಿಜಿಟ್ ನಂಬರ್ ಆಗಿಬಿಡುತ್ತೆ ಅಷ್ಟೇ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್. ಇದೊಂದು ಫಾರ್ಮುಲಾ ಐತೆ, ಆಲ್ರೆಡಿ ಹೇಳಿದ್ದೀನಿ ನಾನು. ಆ ಫಾರ್ಮುಲಾ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ಇಲ್ಲಿ. ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ ಈಕ್ವಲ್ಸ್ ಟು LCM ಇಂಟು HCF ಆಫ್ ದ್ಯಾಟ್ 2 ನಂಬರ್ಸ್ ಇದೆ. 2 ನಂಬರ್ದ ಪ್ರಾಡಕ್ಟ್ ಅದು ಎದಕ್ಕೆ ಈಕ್ವಲ್ ಇರುತ್ತೆ ಅಂತಂದರೆ ಆ 2 ನಂಬರ್ಗಳ LCM ಮತ್ತು HCFಗೆ ಈಕ್ವಲ್ ಆಗಿರುತ್ತೆ. ಇದು ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇರೋದು. ಫಾರ್ಮುಲಾದಲ್ಲಿ ಆಪ್ಷನ್ಗಳು ಇದು ಕೊಟ್ಟಿರೋ ವ್ಯಾಲ್ಯೂಗಳು ಹಾಕಿರಿ ಆನ್ಸರ್ ಬರುತ್ತೆ. ಓಕೆ, ಪ್ರಾಡಕ್ಟ್ ಆಫ್ ದ 2 ನಂಬರ್, ಸಮ್ ಆಫ್ 2 ನಂಬರ್ ಈಸ್ 125. ಓಕೆ, ಸಮ್ ಕೊಟ್ಟಿರೋದು, ಈ ಫಾರ್ಮುಲಾ ಅಪ್ಲೈ ಆಗಲ್ಲ. ಇದು ಬೇರೆ ಕ್ವಶನ್ ಐತೆ. ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಆಮೇಲೆ ನೋಡೋಣ. ಸಮ್ ಆಫ್ 2 ನಂಬರ್ ಈಸ್ 125. 2 ನಂಬರ್ ಅದಾವೆ, A + B ಅಂತ 2 ನಂಬರ್ ಅದಾವೆ. 2 ಸಮ್ 125 ಐತೆ.
HCF ಆಫ್ ಟು ನಂಬರ್ ಈಸ್ 25. ಈ ಎರಡು ನಂಬರ್ದು HCF ಏನೈತಲ್ಲ ಅದು 25 ಐತೆ. HCF ಅಂದ್ರೇನು, ಇವೆರಡರದ್ದು ಕಾಮನ್ ನಂಬರ್, ಎರಡರದ್ದು ಕಾಮನ್ ನಂಬರ್ 25 ಐತೆ. ಅಂದರೆ ಈ ನಂಬರ್ ಯಾವುದೋ ಒಂದು 25ಇಂದ ಮಲ್ಟಿಪಲ್ ಐತೆ, ಈ ನಂಬರ್ ಕೂಡ 25ಇಂದ ಮಲ್ಟಿಪಲ್ ಐತೆ. ಇದು ನಂಬರ್ ಈ ಎರಡು 25ಇಂದ ಮಲ್ಟಿಪಲ್ ಆದ ನಂತರ ಅಂದರೆ ಹೈಯೆಸ್ಟ್ ಕಾಮನ್ ನಂಬರ್ ಇದ್ರೂ 25 ಐತಿ. 25ಇಂದ ಮಲ್ಟಿಪ್ಲೈ ಮಾಡಿದಾಗ 125 ಬರುತ್ತೆ. ಇವು ಮಾಡಿನೇ ಪ್ಲಸ್ ಮಾಡಿದಾಗ. ಬೇಕಿದ್ರೆ ಇದ್ರದ್ದೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 50 ಆ್ಯಂಡ್ 75 ಇವೆರಡರದ್ದು HCF ಏನಾಗುತ್ತೆ, ಇದು 25 ಇಂಟು 2 ಅದ, ಇದು 25 ಇಂಟು 3 ಅದ. ಇದೆರಡರದ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 25 ಐತಿ. ಆ ಎರಡು ನಂಬರ್ 50 ಮತ್ತು 75 ಅಂತ ಹೇಳ್ಬೋದು. ಈ ಎರಡರದ್ದು ನಂಬರ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಇದು. ಅದೇ ಕೊಟ್ಟಿರೋದವನು ಇಲ್ಲಿ ಎರಡು ಕಡೆ 25ಇಂದ ಮಲ್ಟಿಪ್ಲೈ ಐತಿ. ಇಲ್ಲಿ ಇದ್ರದ್ದು A ತೊಗೊಂಡಿವಲ್ಲ, ಇಲ್ಲಿ ಇದು 2 ಐತೆ, ಇಲ್ಲಿ B ತೊಗೊಂಡಿವಿ, ಇಲ್ಲಿ 3 ಐತೆ. ಅದೇ ರೀತಿ ಪ್ಲಸ್ ಮಾಡಿದಾಗ ಈ ಥರ ಆನ್ಸರ್ ಬರಬೇಕು. ಇದು ಒಂದು ಎಕ್ಸಾಂಪಲ್ ಬೇರೆ ಕೊಟ್ಟಿರೋದು ನಾನು. ಕಾಮನ್ ಫ್ಯಾಕ್ಟರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಇದರಲ್ಲೂ 25ಇಂದ ಮಲ್ಟಿಪಲ್ ಇರುತ್ತೆ, ಇದರಲ್ಲೂ 25ಇಂದ ಮಲ್ಟಿಪಲ್ ಇರುತ್ತೆ. ಅಂದರೆ A ಪ್ಲಸ್ B ಏನೈತಿ ಇಲ್ಲಿ 25 ಕಾಮನ್ ತೊಗೊಂಡಾಗ ಈಸ್ ಈಕ್ವಲ್ಸ್ ಟು 125 ಆಗುತ್ತೆ. 25 ಇಲ್ಲೇ ಆಗುತ್ತೆ. A ಪ್ಲಸ್ B ಈಸ್ ಈಕ್ವಲ್ಸ್ ಟು 5 ಬರುತ್ತೆ. ಕೇಳಿರೋದೇನೋ, ಫೈಂಡ್ ದ ಹೌ ಮೆನಿ ಪೇರ್ ಎಕ್ಸಿಸ್ಟ್. ಸಮ್ ಆಫ್ ದ ಟು ನಂಬರ್ ಈಸ್ 125 ಆ್ಯಂಡ್ HCF ಈಸ್ 2. ದೆನ್ ಫೈಂಡ್ ದ ಈ ಥರ ಇರ್ತಕ್ಕಂಥದ್ದು ಎಷ್ಟು ಪೇರ್ಗಳು ಎಕ್ಸಿಸ್ಟ್ ಇದ್ದಾವೆ, ಎಷ್ಟು ಪೇರ್ಗಳು ಎಕ್ಸಿಸ್ಟ್ ಇದ್ದಾವೆ ಅಂತ ಕಂಡುಹಿಡಬೇಕಂದ್ರೆ ಈ ಎರಡು ವ್ಯಾಲ್ಯೂ ಯಾವಾಗಲೂ 5 ಬರಬೇಕು ಆ್ಯಡ್ ಮಾಡಿದಾಗ. ಆ ಥರದ್ದು ಎಷ್ಟು ವ್ಯಾಲ್ಯೂಗಳು ಇರ್ತವೆ, A ಪ್ಲಸ್ B ಮಾಡಿದಾಗ 5 ಬರಬೇಕು. A 1 ತೊಗೊಂಡ್ರೆ B 4 ಬರುತ್ತೆ. A 2 ತೊಗೊಂಡಾಗ B 3 ಬರುತ್ತೆ. A 3 ತೊಗೊಂಡಾಗ B 2 ಬರುತ್ತೆ. A 4 ತೊಗೊಂಡಾಗ B 1 ಬರುತ್ತೆ. ಅಂದರೆ ಇವೆಲ್ಲ ಆ್ಯಡ್ ಮಾಡಿದಾಗ 5 ಬರುತ್ತೆ. ಇವಾಗ A 1 ತೊಗೊಂಡ್ವಿ, ಇಲ್ಲಿ A 1 ತೊಗೊಂಡಾಗ B 4, A 1 ತೊಗೊಂಡಾಗ B 4 ತೊಗೊಂಡ್ರೆ ಒಂದು ವ್ಯಾಲ್ಯೂ ಏನು ಬಂತು, 25 ಆ್ಯಂಡ್ B 4 ಅಂದರೆ 100. 25 ಆ್ಯಂಡ್ 100 ಒಂದು ಬಂತು, ಒಂದು ಪೇರ್. A 2 ತೊಗೊಂಡ್ವಿ, B 3 ತೊಗೊಂಡ್ವಿ. A 2 ತೊಗೊಂಡಾಗ 50 ಆ್ಯಂಡ್ B 3 ತೊಗೊಂಡಾಗ 75. 50 ಆ್ಯಂಡ್ 75 ಸೆಕೆಂಡ್ ಪೇರ್ ಬಂತು. A 3 ತೊಗೊಂಡ್ವಿ, B 2 ಬಂದ್ವಿ, ಅಂದರೆ ಇದು 75 ಆಮೇಲೆ 50 ಆಯಿತು. ಇದೇ ಸೇಮ್ ಬಂತು. ನೆಕ್ಸ್ಟ್ A 4 ತೊಗೊಂಡ್ವಿ, B 1 ತೊಗೊಂಡ್ವಿ. A 4 ತೊಗೊಂಡಾಗ 100 ಬಂತು, ಆಮೇಲೆ B 25 ಬಂತು. ಇದೇ ಸೇಮ್ ಬಂತು. ಅದನ್ನೇ ಉಲ್ಟಾ ಮಾಡಿ ಬರೆದಿರೋದು ಅಷ್ಟೇ. ಅದಕ್ಕೋಸ್ಕರ ಇದ್ರದ್ದು ಹೌ ಮೆನಿ ಪೇರ್ ಅಂದರೆ ಎರಡು ಪೇರ್ ಎಕ್ಸಿಸ್ಟ್ ಅದಾವೆ. ಒಂದು 25 100 ಆಮೇಲೆ ಒಂದು 50 75 ಎರಡು ಪೇರ್ ಎಕ್ಸಿಸ್ಟ್ ಅದಾವೆ. ಇದೇ ಥರದ ಒಂದು ಕ್ವಶನ್ ಐತೆ ಮುಂದೆ. ಆ ಕ್ವಶನಲ್ಲಿ ನಿಮ್ಗೆ ಇದು ಇನ್ನೂ ಕ್ಲಿಯರ್ ಆಗುತ್ತೆ. ಓಕೆ, ಅದು ಕ್ವಶನ್ ಇನ್ನೂ ಮುಂದೆ ಆ್ಯಡ್ ಐತೆ, ಚೆಕ್ ಮಾಡೋಣ. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಿಂದಿನ ಕ್ವಶನ್ ನಿಮಗೆ ಇದರಲ್ಲಿ ಏನೈತೆ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಎರಡು ನಂಬರಲ್ಲಿ ಮಲ್ಟಿಪಲ್ ಆಗಿರುತ್ತೆ ಕಾಮನ್ ಫ್ಯಾಕ್ಟರ್. ಅದು ಕಾಮನ್ ಆಗಿರುತ್ತೆ ಎರಡು ಕಡೆ. A ಮತ್ತು B ಅಂತೇಳಿ ಎರಡು ನಂಬರ್ ತೊಗೊಂಡ್ವಿ. ಇದು ಕೂಡ 25ರಿಂದ ಮಲ್ಟಿಪಲ್ ಆಗಿರುತ್ತೆ. A ಅಂದರೆ 25 A ಅಂತ ಬರ್ಕೊಳ್ಳೋಣ, B ಅಂತಂದರೆ 25 B ಅಂತ ಬರ್ಕೊಳ್ಳೋಣ. ಇವೆರಡು ಆ್ಯಡ್ ಮಾಡಿದಾಗ 125 ಅಂತ ಆಗ್ಬೇಕಂತ ಕೊಟ್ಟಿರೋದು ಅವನು. ಇವಾಗ 25 ಕಾಮನ್ ತೊಗೊಂಡ್ರೆ A ಪ್ಲಸ್ B ಈಸ್ ಈಕ್ವಲ್ಸ್ ಟು 5 ಬಂತು. ಇಲ್ಲಿ A 1 ಬಂತಂದರೆ B 4 ಬರುತ್ತೆ, A 2 ಬಂತಂದರೆ B 3 ಬರುತ್ತೆ. ಇದ್ರ ವ್ಯಾಲ್ಯೂ ಇಲ್ಲಿ ಏಜಾಗಿ 1 ಹಾಕ್ತೀವಿ ಅಂದರೆ 25 ಬಂತು. ಇದರಲ್ಲಿ A 1 ತೊಗೊಂಡ್ರೆ B 4 ಬಂದಿರುತ್ತೆ, ಇದು 100 ಆಯಿತು. ಅದೇ ಇಲ್ಲಿ A 2 ತೊಗೊಂಡಿವಿ ಅಂದರೆ ಇದು 50 ಆಗುತ್ತೆ, ಇದು 75 ಆಗುತ್ತೆ. B 3 ಇದೇ ಉಲ್ಟಾ ಆಗುತ್ತವೆ ಇಲ್ಲಿ. ಅದಕ್ಕೋಸ್ಕರ ಇದೇ ಸೇಮ್ ನಂಬರ್ ಬರೋದ್ರಿಂದ ಎರಡು ಪೇರ್ ಎಕ್ಸಿಸ್ಟ್ ಇದ್ದಾವೆ ಅಂತ ಹೇಳಿದೆ ನಾನು. ಒಂದೆರಡು ಸತಿ ಇದೇ ಕ್ವಶನ್ ಪ್ರಾಕ್ಟೀಸ್ ಮಾಡಿ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿತ್ ವಿಚ್ ವಿ ಡಿವೈಡ್ 82. ಯಾವುದೋ ಒಂದು ನಂಬರ್ ಐತೆ, ಗ್ರೇಟೆಸ್ಟ್ ನಂಬರ್ ಐತೆ. ಆ ನಂಬರನ್ನು ನಾವು ಯಾವುದೋ ಒಂದು ನಂಬರ್ ಐತೆ, ಆ ನಂಬರನ್ನು ನಾವು ವಿಚ್ ವಿ ಡಿವೈಡ್ 82. ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿತ್ ವಿಚ್ ವಿ ಡಿವೈಡ್ 82 ಆ್ಯಂಡ್ 42. ಓಕೆ, ಆ ನಂಬರಿಂದ 82 ಮತ್ತು 42 ಅನ್ನು ಡಿವೈಡ್ ಮಾಡ್ತಕ್ಕಂಥ ಒಂದು ಗ್ರೇಟೆಸ್ಟ್ ನಂಬರನ್ನು ಕಂಡುಹಿಡೀರಿ ಅಂತ ಕೇಳ್ತಿರೋದು. ಈ ನಂಬರ್ ಇಲ್ಲಿ ಎಕ್ಸ್ ಐತೆ, ಇಲ್ಲಿ ಎಕ್ಸ್ ಐತೆ. ಈ ನಂಬರ್ ಎರಡಕ್ಕೂ ಡಿವೈಡ್ ಮಾಡಬೇಕದು ಅಂಥ ಗ್ರೇಟೆಸ್ಟ್ ನಂಬರ್. ಅಂದರೆ ಇದರ ಅರ್ಥನೇ HCF ಕಂಡುಹಿಡೀರಿ. ಈ ಎರಡು ನಂಬರ್ ಮಧ್ಯದ ಕಾಮನ್ ಫ್ಯಾಕ್ಟರ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಗ್ರೇಟೆಸ್ಟ್ ಅಂದರೆ ಹೈಯೆಸ್ಟ್, HCF ಕಂಡುಹಿಡೀರಿ ಅಂತ ಹೇಳ್ತಿರೋದು. ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿತ್ ವಿಚ್ ವಿ ಡಿವೈಡ್ 82 ಆ್ಯಂಡ್ 42. 82 ಮತ್ತು 42 ಅನ್ನು ಡಿವೈಡ್ ಮಾಡ್ತಕ್ಕಂಥ ಹೈಯೆಸ್ಟ್ ನಂಬರ್ ಕಂಡುಹಿಡೀರಿ. ಅಂದರೆ 82 ಮತ್ತು 42 ಮಧ್ಯದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದಿದೆ ಕಂಡುಹಿಡೀರಿ ಅಂತ ಹೇಳ್ತಿರೋದು. 82 ಮತ್ತು 42 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೆಂಗೆ ಕಂಡುಹಿಡ್ತೀವಿ ನಾವು, 82 42 ಈ ಥರ ಬರ್ತೀವಿ. ಈಗ ಇದರಿಂದ ಹೊಡೆಯೋಣ. ಇದು ಮೊದಲು 2ದಿಂದ 2 ಐತೆ, 2ದಿಂದ ಹೋಯ್ತು ಅಂದರೆ 41 ಬರುತ್ತೆ. ಇದು 2ಇಂದ ಹೋಯ್ತು ಅಂದರೆ 21 ಬರುತ್ತೆ. ಇವೆರಡು, ಇದು ಪ್ರೈಮ್ ನಂಬರ್ ಐತೆ, ಇದು ಇನ್ನೊಂದು ಬೇರೆ ನಂಬರ್ ಐತೆ. ಪ್ರೈಮ್ ನಂಬರ್ದು ಮತ್ತು ಬೇರೆ ಯಾವುದೇ ನಂಬರ್ ಜೊತೆ
ಅವೆರಡು ಕಾಮನ್ ಫ್ಯಾಕ್ಟರ್ ಇರೋದೇ ಇಲ್ಲ. ಅಂದರೆ ಇದು ಇನ್ನೂ ಬೇರೆ ಯಾವ ನಂಬರಿಂದನೂ ಡಿವೈಡ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇದರ HCF 2 ಬಂತು. ಇದರ ಆನ್ಸರ್ ಏನು ಬಂತು 2 ಬಂತು. ಇದು ಕೂಡ 2ದಿಂದ ಹೋಗುತ್ತೆ ಹೈಯೆಸ್ಟ್, ಆಮೇಲೆ ಇದು ಕೂಡ 2ದಿಂದ ಹೋಗುತ್ತೆ. ಬಿಟ್ಟರೆ ಲೋಯೆಸ್ಟ್ ಅಂದರೆ 1, ಹೈಯೆಸ್ಟ್ 2, HCF 1 ಬಂತು, ಇದು 2 ಬಂತು ಇದ್ರದ್ದು. LCM ಯಾವ ರೀತಿ ಮಾಡ್ತೀವಿ ಅಂದರೆ 21 × 41 × 2 ಮಾಡಿದಾಗ ಅದರದ್ದು LCM ಬರುತ್ತೆ. ನೆಕ್ಸ್ಟ್ ಕ್ವಶನ್. ಇದು ಒಂದು ಸ್ವಲ್ಪ ಸೇಮ್ ಕ್ವಶನ್ ಐತೆ, ಬಟ್ ಸ್ವಲ್ಪ ಡಿಫರೆನ್ಸ್ ಐತೆ ಈ ಕ್ವಶನಲ್ಲಿ. ನೀವು ಪಾಸ್ ಮಾಡಿ ಬಿಡಿಸ್ರಿ, ಇಲ್ಲ ನಾನು ಬಿಡಿಸೋದನ್ನು ನೋಡ್ಕೊಳ್ರಿ. ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ವಿತ್ ವಿಚ್ ವಿ ಡಿವೈಡ್ 125 ಆ್ಯಂಡ್ 74 ಲೀವಿಂಗ್ ರಿಮೈಂಡರ್ 2. ಅಂದರೆ ಇವಾಗ ಈ ನಂಬರ್ 125 ಐತೆ, ಆಮೇಲೆ 74 ಐತೆ. ಇದಕ್ಕೆ ಯಾವುದೋ ಒಂದು ನಂಬರಿಂದ ಒಂದು X ಅಂತೇಳಿ ನಂಬರ್ ಐತೆ, ಆ ನಂಬರಿಂದ ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿದಾಗ ಒಂದು ರಿಮೈಂಡರ್ ಬರುತ್ತೆ. ಆ ರಿಮೈಂಡರ್ ಏನೈತಲ್ಲ, ರಿಮೈಂಡರ್ 2 ಉಳಿತೈತೆ. ಅಂದರೆ ಈಗ Xಯಿಂದ ಡಿವೈಡ್ ಮಾಡ್ತೀವಿ 125ಗೆ, ಎದರದಿಂದ ಹೋಯಿತು, ಉಳಿದ ಈ ರಿಮೈಂಡರ್ 2 ಉಳಿತೈತೆ. ಇದೇ Xಯಿಂದ ಡಿವೈಡ್ ಮಾಡಿದಾಗ 74ಅನ್ನು ರಿಮೈಂಡರ್ ಏನು ಉಳಿತೈತಿ, ಇಲ್ಲಿ ಕೂಡ 2 ಉಳಿತೈತಿ. ಈ ರೀತಿ ರಿಮೈಂಡರ್ ಉಳಿಸ್ತಕ್ಕಂತಹ ಗ್ರೇಟೆಸ್ಟ್ ನಂಬರನ್ನು ಕಂಡುಹಿಡೀರಿ. ಅದಕ್ಕೋಸ್ಕರ ನಾವು ಯಾವ ರೀತಿ ಕಂಡುಹಿಡಬೇಕಂತಂದರೆ 125ಗೆ 74ಗೆ ರಿಮೈಂಡರ್ 2 ಉಳಿಸ್ತೈತೆ ಅಂದರೆ ರಿಮೈಂಡರ್ ಆಲ್ರೆಡಿ ರಿಮೂವ್ ಮಾಡಿಬಿಡೋಣ. ಎಷ್ಟು ಉಳಿಸೈತಿ, 2 ಉಳಿಸೈತೆ. ಆ ರಿಮೈಂಡರ್ 2ಅನ್ನು ರಿಮೂವ್ ಮಾಡಿದಾಗ ಅದು ನಂಬರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಿರುತ್ತೆ. ಆ ನಂಬರ್ ಕಂಪ್ಲೀಟ್ಲಿ ಡಿವಿಸಿಬಲ್ ಆಗಿರುತ್ತೆ. ಇವಾಗ 45 ತೊಗೊಂಡ್ವಿ, ಇಲ್ಲಿ 12 ತೊಗೊಂಡ್ವಿ, 12 ಮೂರಲೆ 36 ಅಂದರೆ 9 ಉಳಿತು. ಈ 9ಅನ್ನು 45ಅಲ್ಲಿ ಮೈನಸ್ ಮಾಡಿದಾಗ 36 ಉಳಿತೈತಿ. ಈ 36 ಕಂಪ್ಲೀಟ್ಲಿ ಡಿವಿಸಿಬಲ್ ಐತೆ. ಅದನ್ನೇ ನಾನು ಇಲ್ಲಿ ಮಾಡ್ತಿರೋದು. 125ಅಲ್ಲಿ 2 ತೆಗೆದಾಗ 123 ಉಳಿತು. ಇದರಲ್ಲಿ 74ಅಲ್ಲಿ 2 ತೆಗೆದಾಗ 72 ಉಳಿತು. ಇವೆರಡರ ಮಧ್ಯದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಬೇಕು. ಯಾಕಂದರೆ ಮತ್ತೆ ಗ್ರೇಟೆಸ್ಟ್ ನಂಬರ್ ಕೇಳಿರೋದು ಅವನು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಹೆಂಗೆ ಕಂಡುಹಿಡಿತೀವಿ ನಾವು, 1, 2, 3 ಆ್ಯಂಡ್ 72. ಇದು 2 2ದಿಂದ ಆಗುತ್ತೆ, 3ದಿಂದ ಆಗುತ್ತೆ. 3 4ಲೆ 3 1ಲೆ 3 2ಲೆ 3 3 2ಲೆ 6 1 3 4ಲೆ 12 24. ಇವೆರಡು ಅಂತೂ ಪ್ರೈಮ್ ನಂಬರ್ ಅದಾವು. ಇದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 3 ಬಂತು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇದರದ್ದು 3 ಬಂತು. ಗ್ರೇಟೆಸ್ಟ್ ನಂಬರ್ ಯಾವುದು, 3. ಇವೆರಡರದ್ದು ಇದಕ್ಕೆ 3 ಇದರಿಂದ ಡಿವೈಡ್ ಮಾಡಿರಿ. 3ದಿಂದ 3 4ಲೆ 12, 0 3 ಉಳಿತು, ರಿಮೈಂಡರ್ 3ನೇ ಉಳಿತು, 40 ಬಂತು. ಇದು ಕೂಡ ಮಾಡಿ ನೋಡ್ರಿ. ಇದು ಕೂಡ 3ದಿಂದ ಹೋದರೆ 74 ಅಲ್ಲ. 125 ಡಿವೈಡೆಡ್ ಬೈ 3, 74 ಡಿವೈಡೆಡ್ ಬೈ 3, ರಿಮೈಂಡರ್ 2 ಉಳಿಬೇಕು. 3 4ಲೆ 12, 5 ಕೆಳಗೆ ತೊಗೊಂಡ್ವಿ, 3 1ಲೆ 3, 2 ಉಳಿತು, ರಿಮೈಂಡರ್ ಕರೆಕ್ಟ್ ಐತೆ. 3ನೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. 3 ತೊಗೊಂಡ್ವಿ, 3 2ಲೆ 6, 1 ಉಳಿತು, 14 ಆಯಿತು. 3 4ಲೆ 12, 2 ಉಳಿತು. ಇದು ಕೂಡ ಪ್ರೂವ್ ಆಯಿತು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 3 ಇದು 3 ಅಂದರೆ ಗ್ರೇಟೆಸ್ಟ್ ನಂಬರ್ 3. ನೆಕ್ಸ್ಟ್ ಕ್ವಶನ್. ಪ್ರಾಡಕ್ಟ್ ಆಫ್ ಇನ್ನಾಗ ಹೇಳಿದ ಫಾರ್ಮುಲಾ ಇದು. ಎರಡು ನಂಬರ್ದು ಮಲ್ಟಿಪಲ್ ಇಂಟು ಮಾಡಿದಾಗ ಪ್ರಾಡಕ್ಟ್ ಆಫ್ ಟು ನಂಬರ್ ಈಸ್ ಈಕ್ವಲ್ಸ್ ಟು LCM ಇಂಟು HCF ಆಫ್ ದೋಸ್ ನಂಬರ್ಸ್. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಇದ್ರ ಆನ್ಸರ್ ಬರುತ್ತೆ. ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಕೊಟ್ಟಿದ್ದಾನೆ ಅವನು. ಎಷ್ಟು, 2 ಅಂತೇಳಿ. ಈ HCF ಮತ್ತು LCMದು ಎಷ್ಟು, 216. ಆ್ಯಂಡ್ ಒನ್ ಆಫ್ ದ ನಂಬರ್ ಭೀ ಕೊಟ್ಟಿದ್ದಾನೆ 18. ಹಾಕಿ ನೋಡ್ರಿ, ಇಲ್ಲಿ 2 ನಂಬರ್ A ಇಂಟು B ಅಂತ ಐತೆ. LCM HCF ಕೊಟ್ಟಿದ್ದಾನೆ 216. ಒಂದು ಯಾವುದೋ ನಂಬರ್ Aದ ವ್ಯಾಲ್ಯೂ 18 ಅನ್ಕೊಳ್ಳೋಣ, ಇಂಟು Bದು ಗೊತ್ತಿಲ್ಲ 216 ಅಂತ ಅನ್ಕೊಳ್ಳೋಣ. 6 3ಲೆ 6 36ಲೆ ಹೋಗುತ್ತೆ, 3 12ಲೆ ಹೋಗುತ್ತೆ. ಅಂದರೆ Bದು ವ್ಯಾಲ್ಯೂ 12 ಬಂತು. Bದು ವ್ಯಾಲ್ಯೂ 12, Aದ ವ್ಯಾಲ್ಯೂ 18. A is equals to 18, B is equals to 12. ಕೇಳಿರೋದೇವು ನಾನು HCF ಮತ್ತು LCM ಕಂಡುಹಿಡೀರಿ. Aದ 12, A is equals to 12, B is equals to 18. LCM ಮತ್ತು HCM ಕಂಡುಹಿಡಿಯೋದು ನಾವು ಎಕ್ಸಾಮ್ ಅಪ್ರೋಚ್ ಹಂಗೈತೆ. 12 ಮತ್ತು 18 6ರಿಂದ ಹೋಗುತ್ತೆ, 6 2ಲೆ 6 3ಲೆ. ನೆಕ್ಸ್ಟ್ ಇವು ಎರಡು ಅಂದರೂ ಪ್ರೈಮ್ ನಂಬರ್, 2 ಕಂಟಿನ್ಯೂ ಪ್ರೈಮ್ ನಂಬರ್ ಅದಾವೆ. ಇದು ಈ ಕಡೆದು ಇರೋದು 6 ಅನ್ನೋದು HCF ಆಯಿತು, HCF ಏನಾಯಿತು 6 ಆಯಿತು ಈ ಕಡೆ ಇರೋದು. ಇವೆ 6 HCF ಅನ್ನು ಈ ಉಳಿದ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡೋದು. ಈಗ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ 6 2ಲೆ 12, 12 3ಲೆ 36. 36 ಅನ್ನೋದು ಏನಾಯಿತು, LCM ಆಯಿತು. LCM ಆಯಿತು. ಇದಕ್ಕೆ ಇನ್ನೂ ಬೇರೆ ಬೇರೆ ಮೆಥಡಿಂದ ನಾನು ಹೇಳಿದ್ದೆ. ನಾನು ಇನ್ನೊಂದು ಯಾವ್ದು ಮೆಥಡ್ ಅಂತಂದರೆ ಫ್ಯಾಕ್ಟರೈಸೇಷನ್ ಮೆಥಡ್ ಮೂಲಕ. ಎನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ 4 3ಲೆ 12 ಆಗುತ್ತೆ, 4ಅನ್ನು 2 ಸ್ಕ್ವೇರ್ ಬರಿಬೋದು, ಇಂಟು 3 ಆಯಿತು. ಇದು 9 2ಲೆ 18 ಆಗುತ್ತೆ, 2 ಇಂಟು 3 ಸ್ಕ್ವೇರ್ ಬರಿಬೋದು. HCF ಕಂಡುಹಿಡಿಬೇಕಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರಲ್ಲಿ ಲೋಯೆಸ್ಟ್ ಪವರ್ಡ್ ನಂಬರನ್ನು ತೊಗೋಬೇಕು. ಲೋಯೆಸ್ಟ್ ಪವರ್ಡ್ ನಂಬರ್ ಇಲ್ಲಿ 3 ಅದ, ಇಲ್ಲಿ 2 ಅದ. 3 ಇಂಟು 2 ಆಯಿತು.
ಆಮೇಲೆ ಇದು ಲೀಸ್ಟ್ ಕಾಮನ್ ಮಲ್ಟಿಪಲಲ್ಲಿ ಹೈಯೆಸ್ಟ್ ಪವರ್ ತೊಗೋಬೇಕು. 2 ಸ್ಕ್ವೇರ್ 3 ಸ್ಕ್ವೇರ್. ಇಲ್ಲಿ ಏನು ತೊಗೊತೀವಿ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಮಾಡಿದ್ವಿ. 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9. 9 4 36. ಇದು ಇನ್ನೊಂದು ಮೆಥಡ್. ಇನ್ನೂ ಹಲವಾರು ಮೆಥಡ್ಗಳಿದಾವೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದು ಬಿಟ್ಟರೆ ಇನ್ನೂ ಒಂದು ಮೆಥಡ್ ನಾನು ಹೇಳಿದ್ದೆ, ಅದೊಂದು ಮೆಥಡ್ ಇಲ್ಲಿ ಇನ್ನೊಂದು ಸರಿ ಯೋಚನೆ ಮಾಡೋಣ. ಎ ಮತ್ತು ಬಿ. ಎ 12 ಅದ, ಬಿ 18 ಅದ. ಎಲ್ ಸಿ ಎಮ್ ಕಂಡುಹಿಡಿಬೇಕಂತಂದರೆ ಇದ್ರ ಎಲ್ ಸಿ ಎಮ್ ಅಂತಂದ್ರೆ ಏನು, ಎಮ್ ಅಂದರೆ ಮಲ್ಟಿಪಲ್. ಇದ್ರ ಮಲ್ಟಿಪಲ್ ಬರ್ಕೋತೋಗೋದು. 12 ಬರುತ್ತೆ, 12 24 ಬರುತ್ತೆ, 12 36 ಬರುತ್ತೆ, 12 48 ಬರುತ್ತೆ, 18 ಬರುತ್ತೆ, 18 36 ಬರುತ್ತೆ, 18 54 ಬರುತ್ತೆ. ಲೀಸ್ಟ್ ಎಲ್ ಸಿ ಎಮ್ ಅಂತಂದ್ರೇನು, ಎಲ್ ಸಿ ಎಮ್ ಅಂತಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದರೆ ಲೀಸ್ಟ್ ಕಡಿಮೆ ಇರೋದು ಯಾವುದು, 12 ಇಲ್ಲಿಲ್ಲ, 24 ಇಲ್ಲಿಲ್ಲ, 36 ಐತಿ, ಇಲ್ಲಿ 36, ಇಲ್ಲಿ 36. ಎಲ್ ಸಿ ಎಮ್ ಅನ್ನಾಯಿತು 36 ಆಯಿತು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಫ್ಯಾಕ್ಟರೈಸೇಷನ್ ಮಾಡಬೇಕು. 12 ಮತ್ತು 18 ಫ್ಯಾಕ್ಟರೈಸೇಷನ್ ಅಂದರೆ ಇದು 2 ಇಂದ ಹೋಗುತ್ತೆ, 1 ಇಂದ ಹೋಗುತ್ತೆ, 2 ಇಂದ ಹೋಗುತ್ತೆ, 3 ಇಂದ ಹೋಗುತ್ತೆ, 4 ಇಂದ ಹೋಗುತ್ತೆ, 6 ಇಂದ ಹೋಗುತ್ತೆ, 12 ಇಂದ ಹೋಗುತ್ತೆ. ಇದು 1 ಇಂದ ಹೋಗುತ್ತೆ, 3 ಇಂದ ಹೋಗುತ್ತೆ, 6 ಇಂದ ಹೋಗುತ್ತೆ, 9 ಇಂದ ಹೋಗುತ್ತೆ, 18 ಇಂದ ಹೋಗುತ್ತೆ. ಎರಡರಲ್ಲಿ ಹೈಯೆಸ್ಟ್ ಯಾವುದೈತೆ, ಹೈಯೆಸ್ಟ್ ಅಂದರೆ ಈ ಕಡೆಯಿಂದ ಬರೋದು. 12 ಇಲ್ಲಿ 12 ಇಲ್ಲ, 6 ಇಲ್ಲಿ 6 ಐತೆ, 6 ಇದ್ರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಚ್ ಸಿ ಎಫ್ ಎಷ್ಟಾಗುತ್ತೆ, 6 ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಕೊನೆಯ ಕ್ವಶನ್ ಐತೆ. ಈ ಕ್ವಶನ್ದ ಆನ್ಸರ್ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಇದರ ಆನ್ಸರ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಮುಂದಿನ ವೀಡಿಯೋದಲ್ಲಿ ನಾನು ಈ ಕ್ವಶನ್ದ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಹೋಗ್ತೀನಿ. ಇದರ ಆನ್ಸರ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಕಮೆಂಟ್ ಮಾಡಿರಿ. ಏದ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಬೇಕು ನಾವು. ಒಂದು ಸೆಕೆಂಡ್ ಇರಿ ಅಷ್ಟೇ. ಸಾರಿ, ಈ ಕ್ವಶನಲ್ಲಿ ಮಿಸ್ಟೇಕ್ ಐತೆ. ಈ ಕ್ವಶನ ಇಲ್ಲಿ 8 ಬದಲು 30 ತೊಗೊಳ್ರಿ. ಇನ್ನೊಂದು ಸರಿ ಎಡಿಟ್ ಮಾಡಿಬಿಡೋಣ. 8 ಬದಲು 30 ತೊಗೊಳ್ರಿ. ಓಕೆ, ಇದೊಂದು ಕ್ವಶನ್ ಹೋಮ್ವರ್ಕ್ ತೊಗೊಳ್ರಿ. ಇದರ ಆನ್ಸರ್ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ಇದರ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಲ್ಲ, ಆ ವಿಡಿಯೋದಲ್ಲಿ ಇದ್ರದ್ದು ಈ ಕ್ವಶನ್ನ ನಾನು ಡಿಸ್ಕಸ್ ಮಾಡಿ ಮುಂದೆ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ನಾವು ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಮೇಲೆ ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಇವತ್ತೇನು ಡಿಸ್ಕಸ್ ಮಾಡಿದ್ದೀವಿ ಅದನ್ನು ವಾಪಸ್ ಇನ್ನೊಂದು ಸತಿ ವಿಡಿಯೋ ನೋಡಿಕೊಂಡು ಆ ಕ್ವಶನ್ಸ್ಗಳನ್ನು ಇನ್ನೊಂದು ಸತಿ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಹಿಂದಿನ ವೀಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಆ ವಿಡಿಯೋಗಳನ್ನು ನೋಡ್ಕೊಡ್ರಿ ಒಂದು ಸತಿ. ಓಕೆ, ಥ್ಯಾಂಕ್ ಯು.